ಅಂಕಣಕಾರ, ಕತೆಗಾರ, ಕಾದಂಬರಿಕಾರ ಹಾಗೂ ಸಮಾಜಮುಖಿ ಡಾಕ್ಟರ್ ಬಸವರಾಜ ಗೌಡರವರ ಒಂದು ಬೃಹತ್ ಕಥಾ ಸಂಕಲನ 50 ಕಥೆಗಳ ಒಂದು ಕಥಾ ಸಂಕಲನ ಹಾರಾಟ ಇವತ್ತಿನ ದಿವಸ ಲೋಕಾರ್ಪಣೆಗೊಳ್ಳಲಿದೆ. ಈ ಶುಭ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಹಾರೈಸುತ್ತಾ ಡಾಕ್ಟರ್ ಜಯತೀರ್ಥ ಜಾಗೀರ್ದಾರ್ ಅವರು ದಯವಿಟ್ಟು ಸ್ವಾಗತವನ್ನ ಎಲ್ಲರಿಗೂ ಬಯಸಬೇಕು ಅಂತ ಕೇಳ್ಕೊಳ್ತಾರೆ. ಜಯತೀರ್ಥ ಜಾಗೀರ್ದಾರ್. ವೇದಿಕೆಯ ಮಾನ್ಯರೇ ಹಾಗೂ ಬಂಧು ಬಾಂಧವರೇ, ಇಂದು ಮನೋಹರ ಗ್ರಂಥಮಾಲೆಯ ಇತಿಹಾಸದಲ್ಲಿ ಮತ್ತೊಂದು ಶುಭ ದಿನ, ಹೊಸ ವರ್ಷದ ಮೊದಲನೇ ಕಾರ್ಯಕ್ರಮ. ಒಂದು ರೀತಿ ವೇದಿಕೆ ಮೇಲೆ ಇರೋರೆಲ್ಲ ಒಂದೇ ಬಳ್ಳಿ ಹೂಗಳು ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರಿಗೂ ಮನೋಹರ ಗ್ರಂಥಮಾಲೆ ಪರಿಚಿತವೇ ಮತ್ತು ಅಧ್ಯಕ್ಷತೆ ವಹಿಸಿರುವ, ಪುಸ್ತಕ ಬರೆಯಲಿರುವ, ಪುಸ್ತಕ ಬಿಡುಗಡೆ ಮಾಡಲಿರುವ ಮತ್ತು ಪ್ರಜ್ಞಾಮತಿ ಹಳ್ಳಿಯವರು ಕೂಡ ಎಲ್ಲರೂ ಮನೋಹರ ಗ್ರಂಥಮಾಲೆಯ ಒಂದು ಒಂದೇ ಬಳ್ಳಿಯ ಹೂಗಳು ಅಂತ ಹೇಳ್ಬೋದು. ಯಾಕಂದರೆ ಅವರೆಲ್ಲರೂ ಕೀರ್ತನಾರ್ಥ ಕೃತಕೋಟಿಯವರ ಗರಡಿಯಲ್ಲಿ ಪಳಗಿದವರು. ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಮನೆಯ ಸಮಾರಂಭ. ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೋರುತ್ತಾ ಅತಿಥಿಗಳ ಮುಖ್ಯ ಪರಿಚಯ ಮಾಡಿಕೊಡ್ತಾ ಇದ್ದೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನೆಯವರು, ಹಾವೇರಿ ಜಿಲ್ಲೆಯವರು. ಈಗ ಅವರು ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಇದರ ಕುಲಪತಿಗಳಾಗಿದ್ದಾರೆ. ಈ ವರ್ಷವೇ ಅಲ್ಲಿ ಅಧಿಕಾರ ವಹಿಸಿಕೊಂಡಿದ್ದಾರೆ. ಈ ಮುಂಚೆ ಅವರು ಕರ್ನಾಟಕ ಕಾಲೇಜ್ ಧಾರವಾಡದಲ್ಲಿ 13 ವರ್ಷ ಮತ್ತು ಕುವೆಂಪು ವಿಶ್ವವಿದ್ಯಾಲಯದಲ್ಲಿ 16 ವರ್ಷ ಮತ್ತು ಹಿರಿಯ ಸಂಶೋಧಕರಾಗಿ ತಮ್ಮೆಲ್ಲರಿಗೂ ಚಿರಪರಿಚಿತರೆ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಪರವಾಗಿ, ಮನೋಹರ ಗ್ರಂಥಮಾಲೆಯ ಪರವಾಗಿ, ವಿದ್ಯಾರ್ಥಿ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತ ಬಯಸ್ತೇನೆ. ಅದರಂತೆ ಪುಸ್ತಕದ ಪರಿಚಯ ಮಾಡಿಕೊಳ್ಳದಿರುವ ಶ್ರೀಮತಿ ಪ್ರಜ್ಞಾಮತಿ ಹಳ್ಳಿಯವರು ಸರ್ಕಾರಿ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕಳೆದ 30 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರು ಕಾಮರ್ಸ್ ಪದವೀಧರೆ ಮತ್ತು PhD. ಅವರಿಗೆ ಉದ್ಯೋಗ ವೃತ್ತಿ ಕಾಲೇಜಿನಲ್ಲಿ ಆದರೆ ಪ್ರವೃತ್ತಿಯಲ್ಲಿ ಸಾಹಿತ್ಯದ ಅಭ್ಯಾಸಿಗಳು, ಹಿರಿಯ ಸಂಶೋಧಕರು. ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತಾರೆ. ಅಧ್ಯಕ್ಷತೆ ವಹಿಸಲಿರುವ ವಿನಾಯಕ ನಾಯಕರು, ನಾವಿಬ್ಬರು ಬಹುಕಾಲದ ಸಹಪಾಠಿಗಳು ಮತ್ತು ಸಹೋದ್ಯೋಗಿಗಳು ಕೂಡ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತ ಬಯಸುತ್ತಾರೆ. ಅಂತೆಯೇ ಡಾಕ್ಟರ್ ಬಸವರಾಜ ಅವರು ಕೂಡ ಕೃತಕೋಟಿಯವರ ಒಂದು ಸಂಶೋಧನಾ ವಲಯದಲ್ಲಿ ಪರಿಚಿತರು. ಅವರೊಂದಿಗೆ ಅಭ್ಯಾಸ ಮಾಡಿ ಅವರ ಮಾರ್ಗದರ್ಶನ ಪಡೆದವರು. ಈಗ ಅವರು ಕಲಬುರಗಿ ವಿಶ್ವವಿದ್ಯಾನಿಲಯದಲ್ಲಿ, ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯಲ್ಲಿ ಇಂಗ್ಲಿಷ್ ವಿಭಾಗದ ಮುಖ್ಯ ಮತ್ತು ಡೀನ್ ಅದಕ್ಕೆ ಇಂಗ್ಲಿಷ್ ವಿದ್ಯಾಲಯದ ಇಂಗ್ಲಿಷ್ ವಿಭಾಗದ ಪ್ರಾಧ್ಯಾಪಕರಾಗಿ ಮತ್ತು ಡೀನ್ ವಿಶ್ವವಿದ್ಯಾಲಯದ ಡೀನರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ತಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತ. ಹೀಗೆ ಇದನ್ನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ, ವೇದಿಕೆ ಮುಂದಿರುವ ಎಲ್ಲ ಆಸಕ್ತ ಸಹೃದಯಗಳಿಗೆ ತಮ್ಮೆಲ್ಲರಿಗೂ ಪರವಾಗಿ ಸ್ವಾಗತ ಬಯಸ್ತೇನೆ. ನಮಸ್ಕಾರ. ಜಯತೀರ್ಥ ಜಾಗೀರ್ದಾರ್ ಅವರಿಗೆ ವಂದನೆಗಳು. ಈಗ ಗೌರವ ಸಮರ್ಪಣೆ ಇಂದಿನ ಅಧ್ಯಕ್ಷತೆ ವಹಿಸಿರುವ ಡಾಕ್ಟರ್ ವಿನಾಯಕ ನಾಯಕ್ ಅವರಿಗೆ ಬಸವರಾಜ ಗೌಡೂರು ಅವರಿಂದ ಖಾದಿ ಹಾರ ಸಮರ್ಪಣೆ. ಕುಲಪತಿ ಡಾಕ್ಟರ್ ಶಿವಾನಂದ ಕೆಳಗಿನ ಅವರಿಗೆ ಮುಂಗಳಾದ ಹರ್ಷ ಕಂಬಳ ಅವರು. ಶ್ರೀಮತಿ ಪ್ರಜ್ಞಾಮತಿ ಹಳ್ಳಿಯವರಿಗೆ ಡಾಕ್ಟರ್ ಅನುರಾಧ ಕಟ್ಟಿ ಅವರಿಂದ.
ಡಾಕ್ಟರ್ ಬಸವರಾಜ ಡೂಡೂರವರಿಗೆ ಡಾಕ್ಟರ್ ಕೃಷ್ಣ ಕಟ್ಟಿಯವರಿಂದ. ಇಂದು ಲೋಕಾರ್ಪಣೆಗೊಳ್ತಾ ಇರುವಂತಹ ಹಾಲಹಳ್ಳ ಕಥಾ ಸಂಕಲನವನ್ನ ಪರಿಚಯ ಮಾಡಿಕೊಳ್ಳಲಿದ್ದಾರೆ ಶ್ರೀಮತಿ ಪ್ರಜ್ಞಾ ಮತ್ತೇಳಿ. ದಯವಿಟ್ಟು ಪ್ರಜ್ಞಾ ಮತ್ತೇಳಿ ಅವರು ಈ ರೀತಿಯ ಪರಿಚಯವನ್ನ ಮಾಡಿಕೊಡಬೇಕು. ಎಲ್ರಿಗೂ ನಮಸ್ಕಾರ. ಈ ಒಂದು ಸುಂದರ ಬೆಳಗಿನಲ್ಲಿ ಪ್ರಕಟಗೊಳ್ತಾ ಇರುವಂತಹ ಹಾಲಹಳ್ಳದ ಬಗ್ಗೆ ಇಲ್ಲಿರುವ ಬಹುತೇಕರು ಬೇರೆ ಬೇರೆ ಕಾರಣಗಳಿಂದ ಒಡನಾಡಿಗಳಾಗಿದ್ದೀರಿ. ಹಾಗಾಗಿ ಇದು ಪುಸ್ತಕದ ಪರಿಚಯ ಅನ್ನೋದಕ್ಕಿಂತ ಒಂದು ಪ್ರಕಟಣಾ ಹಂತದ ಅಥವಾ ಪ್ರಕಟಣೆಯ ತತ್ಕ್ಷಣ ಹಂತದ ಓದುಗರ ಅನಿಸಿಕೆಯನ್ನ ಹಂಚಿಕೊಳ್ತಾ ಇದ್ದೇನೆ ನಾನು ಅಂದ್ರೆ ಬಹುತೇಕ ಅದು ಸರಿಯಾದ ರೀತಿ ಆಗಬಹುದು ಅಂತ. ಈ ವೇದಿಕೆಯಲ್ಲಿ ಈ ಪುಸ್ತಕವನ್ನ ಬಿಡುಗಡೆ ಮಾಡಲಿಕ್ಕೆ ಕುಲಪತಿಗಳಾದಂತಹ ಡಾಕ್ಟರ್ ಕೆಳಗಿನ ಮನೆಯವರಿದ್ದಾರೆ. ತುಂಬಾ ಹೆಮ್ಮೆಯ ವಿಚಾರ. ಯಾಕೆಂದ್ರೆ ಒಬ್ಬ ಸಾಹಿತ್ಯದ ಉಪನ್ಯಾಸಕ ಸಾಹಿತ್ಯವನ್ನ ಪ್ರೀತಿಸಲಿಕ್ಕೆ ಶುರು ಮಾಡಿದ್ರೆ ಅದರಿಂದ ಓದುವ ಅಥವಾ ಅದನ್ನು ಬೋಧಿಸುವ ಕೆಲಸದಿಂದ ವಿಮುಖನಾಗ್ಲಿಕ್ಕೆ ಅವನಿಗೆ ಸಾಧ್ಯನೇ ಇಲ್ಲ. ಹೀಗಾಗಿ ಒಂದು ಸಣ್ಣ ಕಾಲೇಜಿನಲ್ಲಿ ಒಂದು ಪ್ರಿನ್ಸಿಪಾಲ್ ಅಂತಾದ್ರೆ ಈಗಿನ ಕಾಲದಲ್ಲಿ ಜನರಿಗೆ ಕ್ಲಾಸಿಗೆ ಹೋಗ್ಲಿಕ್ಕೆ ಟೈಮ್ ಇರೋದಿಲ್ಲ. ಕಂಪಲ್ಸರಿ 6 ಪೀರಿಯಡ್ ನಾವು ಟೈಮ್ ಟೇಬಲ್ ಅಲ್ಲಿ ತೋರಿಸ್ತೇವೆ. ಆದ್ರೆ ಪಾಪ ಎಷ್ಟೇ ಮನಸ್ಸಿದ್ದರೂ ಕೂಡ ಸಮಯದ ಅಭಾವದಿಂದ ಕಾರ್ಯದ ಒತ್ತಡದಿಂದ ಅವರಿಗೆ ಕ್ಲಾಸ್ ತಗೊಳ್ಳಿಕ್ಕೆ ಆಗುದಿಲ್ಲ. ಕಾಲಾಂತರದಲ್ಲಿ ಅವರು ಕಲಿಸಬೇಕಾದ ವಿಷಯ ಯಾವುದು ಅಂತ ಅವ್ರಿಗೆ ನೆನಪಿರುವುದಿಲ್ಲ. ಆದ್ರೆ ಒಂದು ವಿಶ್ವವಿದ್ಯಾಲಯದ ಕುಲಪತಿಗಳು ದಿವಸ ಕ್ಲಾಸ್ ತಗೋತಾರ್ರಿ. ಈಗಿನ ಕಾಲದೊಳಗೆ ಎದಕ್ ತಗೋತಾರ್ರಿ? ಯಾರ ರೌಂಡ್ಸಿಗೆ ಬರ್ತಾರಂತಲ್ರಿ, ಅಥವಾ ಕುಲಪತಿಗಳು ಕ್ಲಾಸ್ ತೆಗೆದುಕೊಳ್ಳುತ್ತಾರೆ ಅಂತ ಹವಾ ಮಾಡ್ಬೇಕು ಅಂತಲೂ ಅಲ್ರಿ. ನನ್ನ ಅನಿಸಿಕೆಯ ಅನುಭವದ ಗ್ರಹಿಕೆಯ ಭಾಗವಾದ ಕೆಲವು ಸಂಗತಿಗಳನ್ನ ನಾನು ಯಾರ ತರ ಕೂಡ ಹಂಚ್ಕೊಳಕನ ಬೇಕು. ಹಾಗಾದಾಗ ಮಾತ್ರ ನಾನು ಉಸಿರಾಡ್ಲಿಕ್ಕೆ ಹತ್ತೇನಿ, ನಾ ಬದುಕ್ಲಿಕ್ಕೆ ಹತ್ತೇನಿ ಅನ್ನೋದು ಖಾತ್ರಿ ಆಗ್ತಿರ್ತೈತಿ. ಹಿಂಗ ಒಂದು ಸಲ ವ್ಯಕ್ತಿತ್ವ ರೂಪುಗೊಂಡಾಗ ಕಲಿಸದೇ ಇರುವವರ ಕಷ್ಟ ಅಂತ ನಾವು ವಾಡಪ್ಪೆ ಅಂತವ್ರು ಪ್ರಬಂಧ ಬರಿಬೋದ್ರಿ. ಹಿಂಗ ವ್ಯಕ್ತಿತ್ವಗಳು ಈ ಸಾಹಿತ್ಯದ ಹಿಡಿತಕ್ಕ ಸಿಕ್ಕ ಬಿಟ್ರೆ ಓದದಿರುವ ಅಥವಾ ಬರೆಯದಿರುವ ಬದುಕು ಕಷ್ಟ ಆಗ್ಬಿಡ್ತೈತ್ರಿ. ಹಿಂಗ ಸುಮಾರು 1 ದಶಕದ ಕತೆ, 2 ದಶಕದ ಕತೆಗಳು, 20 ವರ್ಷ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ಅನುಭವದ ಸ್ಥಿತ್ಯಂತರಗಳಲ್ಲಿ ಬೇರೆ ಬೇರೆ ಸಂಗತಿಗಳ ಮುಖಾಮುಖಿಗಳ ಜೊತೆಯಲ್ಲಿ ಅನಿಸಿದ್ದು ಅಕ್ಷರಕ್ಕಿಳಿದಾಗ ಅದೊಂದು ದೊಡ್ಡ ಸಮುದ್ರ ರೀ. ನೀವೊಂದು ಕಥಾ ಸಂಕಲನ ಪರಿಚಯ ಮಾಡ್ಬೇಕ್ರಿ ಅಂದ ಕೂಡಲೇ ನಾನು ಹೂನ್ರಿ ಅಂದ್ಬಿಟ್ಟೆ. ಯಾಕ್ರಿ? ಯಾಕಂದ್ರ ಇಷ್ಟು ವರ್ಷ ನಾನು ನೋಡಿದ್ದು 8 ರಿಂದ 10 ಕಥೆಗಳಿರುವ ಕಥಾ ಸಂಕಲನಗಳನ್ನ, ಮತ್ತು ಅವು ನನಗ ಒಂದ್ ಕೈಯಾಗ ಹಿಡ್ಕೊಳಕ್ ಬರ್ತಿತ್ರಿ. ನಾನು ಎಲ್ಲರ ಹೋಗ್ಲಿ
ಟ್ರಾವೆಲ್ ಮಾಡ್ತಿರ್ಲಿ, ಎಷ್ಟರ ಸಣ್ಣ ವ್ಯಾನಿಟಿ ಬ್ಯಾಗ್ ಹಾಕೊಂಡು ಅಡ್ಡಾಡ್ಲಿ, ಆ ಪುಸ್ತಕಗಳನ್ನ ಜೋಡಿ ಇಟ್ಕೊಂಡು ಅವನ್ನ ನನಗೆ ಮನ್ಸಿಗೆ ಬಂದಾಗ ಓದ್ತಿದ್ದೆ ರೀ. ಮತ್ ನೆನಪ ಅದ್ ಹಂಗಲ್ ತಡಿ ಅಂತ ಅನ್ಸಿದ ಮತ್ತೊಮ್ಮೆ ತೆಗಿಯಾಕ್ ಬರ್ತಿತ್ರಿ. ಇದು ಪುಸ್ತಕ ಮನೆಗ್ ಬಂದ ಮೇಲೆ ನನಗ್ ಗೊತ್ತಾತ್ರಿ, ಇದು ಗ್ರಂಥ ಮತ್ತು ಇದು 2 ದಶಕದ ಅನುಭವ ಗ್ರಹಿಕೆಯ ಒಂದು ಅಭಿವ್ಯಕ್ತಿ. ಇದು ನನ್ನ ತೆಕ್ಕೆಗೆ ಸಿಕ್ಕಿತ. ಇದನ್ನು ನೆನಪಿಟ್ಕೊಳ್ಳೋದು ಒತ್ತಟ್ಟಿಗಿರ್ಲಿ, ಓದಕರ ಆಕೇತ ಅಂತ. ಪುಣ್ಯಕ್ಕೇನಾಗ್ಬಿಡ್ತ್ರಿ, ಅದು ಅನ್ಕೊಂಡಿದ್ದಕ್ಕಿಂತಲೂ ಸುಮಾರು 1.5 ತಿಂಗಳ ಮುಂದೆ ಹೋತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಹಿಂಗಾಗಿ ಅದು ಇದ್ದಲ್ಲಿಯೇ ನಾನು ಹೋಗಿ ಓದ್ಲಿಕ್ಕೆ ಸಾಧ್ಯ ಆಯ್ತು. ಹೌದ್ರಿ, ಪುಸ್ತಕದ ಗಾತ್ರ, ಅದರ ಒಳಗಿನ ಆ ಅನುಭವದ ಅಭಿವ್ಯಕ್ತಿ, ಈ ಎಲ್ಲ ಕಾರಣಗಳಿಗಾಗಿ ಹೇಳ್ತೇನೆ, ಪುಸ್ತಕ ಇದ್ದಲ್ಲಿಗೆ ನಾನು ಹೋಗಿ ಓದಬೇಕಾಯ್ತು. ಯಾಕಂದ್ರೆ ಇದು ಬಿಜಾಪುರ ಜಿಲ್ಲೆಯ ಸಿಂದಗಿ ಪ್ರಾಂತ್ಯದ ಒಂದು ಶಾಂತನಾಳದಲ್ಲಿ ಘಟಿಸುವ ಘಟನೆಗಳ 20 ವರ್ಷದ ಹಿಂದೆ ಬರೆದಿದ್ರು ಅದರ ಅನುಭವ, ಅದರ ಗ್ರಹಿಕೆ ಕೆಲವು ಕಡೆ ಸುಮಾರು 50 ವರ್ಷದ ಹಿಂದಿನ ಕತಿ, ಕೆಲವು ಕಡೆ ಅದು 100 ವರ್ಷದ ಹಿಂದಿನ ಕತಿ. ಹೀಗೆ ಕಾಲಯಾನವನ್ನ ಮಾಡಿ, ಹೀಗೆ ಪ್ರಾದೇಶಿಕ ಯಾನವನ್ನ ಮಾಡಿ, ಹೀಗೆ ಅಭಿವ್ಯಕ್ತಿ ಮತ್ತು ಗ್ರಹಿಕೆಯ ಸ್ಥಿತ್ಯಂತರಗಳಲ್ಲಿ ನಮ್ಮನ್ನ ಇಟ್ಟುಕೊಂಡು, ನಮ್ಮನ್ನ ಅಲ್ಲಿ ತೊಡಗಿಸಿಕೊಂಡು, ಅದು ಇದ್ದಲ್ಲಿಗೆ ಹೋಗಿ ಓದುವ ಕತೆಗಳು ಅಂತ ಅದಕ್ಕೆ ನಾನು ಹೇಳಿದೆ. ಇದನ್ನ ಯಾವುದೇ ಪುಸ್ತಕ ಪರಿಚಯ ಮಾಡುವಾಗ ನಾನು ಮುನ್ನುಡಿ ಓದುದಿಲ್ರಿ. ಹಂಗೆ ಸುಮ್ಮನೆ ಒಂದು ಪುಸ್ತಕ ಓದುವಾಗ ಕೂಡ ಕೆಲವು ಸಲ ಓದುದಿಲ್ಲ. ಹಂಗ ಓದಿದ ಕೂಡಲೇ ಏನಾಗ್ಬಿಡ್ತೈತಂದ್ರ ವಿಮರ್ಶೆ ಓದಿಕೊಂಡು ಅದರ ಚಸ್ಮಾ ಹಾಕೊಂಡು ಮತ್ತೆ ನೀವು ಸಿನಿಮಾಕ್ಕೆ ಹೋದ್ರೆ ಅದು ಬ್ಯಾರೆನೆ ಕಾಣಕ್ ಶುರುವಾಗ್ಬಿಡ್ತೈತಿ. ಆ ಕಾರಣಕ್ಕಾಗಿ ಹಾಗಾಗಿ ಅದಕ್ಕೆ ನಾನು ಅಂಡರ್ಲೈನ್ ಮಾಡೇ ಹೇಳ್ದೆ, ಇದು ನನ್ನ ಗ್ರಹಿಕೆಗೆ, ನನ್ನ ಮತ್ತು ನನ್ನ ಮಾತ್ರ ಗ್ರಹಿಕೆಗೆ ಸಿಕ್ಕ ಒಂದು ಅನಿಸಿಕೆಗಳ ಇದು ಮಾತ್ರ ಅಂತ, ಮಾತು ಮಾತ್ರ ಅಂತ. ಈ ಒಟ್ಟು 50 ಕತೆಗಳಲ್ಲಿ ನಾನು ಒಂದ್ ಥರದಲ್ಲಿ ಕೆಟಗರೈಸ್ ಮಾಡ್ತಾ ಬಂದಿತ್ತು. ಹೇಗೆ ಅಂದ್ರೆ, ಒಂದು 8 ಕತೆ ಇದರಲ್ಲಿ ಮನುಷ್ಯರನ್ನ ಬಿಟ್ಟು ಪ್ರಾಣಿಗಳನ್ನ ಪಾತ್ರಗಳನ್ನಾಗಿಸಿಕೊಂಡು, ಹೇಗೆ ನಾವು ಪಂಚತಂತ್ರದಲ್ಲಿ ಪ್ರಾಣಿಯ ಕತೆ ಹೇಳ್ದಂಗೆ ಅನಿಸ್ತಿರ್ಬೇಕು, ಆದರೂ ಕೂಡ ಅದು ಮತ್ತೆ ನಮ್ಮದೇ ಕತೆ ಆಗಿರ್ಬೇಕು. ಹಾಗೆ ಇಲ್ಲಿ ಪ್ರಾಣಿ ಲೋಕದ ಪ್ರಾಣಿ ಪಾತ್ರಗಳ ಮೂಲಕ ನಮ್ಮ ರಾಜಕೀಯ ಅಥವಾ ಭಾವನಾತ್ಮಕ, ನಮ್ಮ ಸಾಮಾಜಿಕ ಸ್ಥಿತ್ಯಂತರಗಳನ್ನ ಅಲ್ಲಿ ಅಭಿವ್ಯಕ್ತಿಸುವಂತಹ ಒಂದು ಹೊಸದೇ ಆದ ಕ್ರಮವನ್ನ ನಾವು ನೋಡಬಹುದು. ಇವು ಸಾಧಾರಣ ಒಂದು 8 ಕತೆಗಳು. ಹೀಗೆ ಅಂತಂದ್ರೆ, ಒಂದು 3-4 ಕತೆಗಳಲ್ಲಿ ಒಂದು ತಾತ್ವಿಕ ಜಿಜ್ಞಾಸೆಯನ್ನ ನಾವು ಕಾಣ್ತೇವೆ. ಅಂದ್ರೆ ಒಂದು ಸಿದ್ಧಾಂತ ಅಥವಾ ಒಂದು ತತ್ವ ಅದು ಎಷ್ಟು ಸರಿ ಅಥವಾ ಎಷ್ಟು ಪ್ರಾಯೋಗಿಕ ಅಥವಾ ಅದು ಎಷ್ಟು ನಮ್ಮದಾಗಬಹುದು ಅನ್ನೋ ರೀತಿಯಲ್ಲಿ ಆ ಆದರ್ಶವನ್ನ ಬದುಕಿಗೆ ತರೋದು ಸರಿನಾ ಅನ್ನುವ ಜಿಜ್ಞಾಸೆಯ ಒಂದಿಷ್ಟು ಪ್ರಯತ್ನಗಳನ್ನ ಈ ಕತೆಗಳಲ್ಲಿ ನಾವು ನೋಡಬಹುದು. ಇನ್ನು ಒಂದು 15 ಘಟನೆಯ ಸುತ್ತಮುತ್ತ ಘಟನೆ ಕೇಂದ್ರಿತ ಕತೆಗಳು, ಒಂದು 15 ಕತೆಗಳು ವ್ಯಕ್ತಿ ಕೇಂದ್ರಿತ ಅಥವಾ ವ್ಯಕ್ತಿಯನ್ನ ನೆಪವಾಗಿಟ್ಟುಕೊಂಡು ಅದರ ಮೂಲಕ ಆ ಒಂದು ಪ್ರಾದೇಶಿಕತೆಯ ಅಥವಾ ಆ ಸಾಂದರ್ಭಿಕತೆಯ ಅನಾವರಣಗೊಳಿಸಿದ ಕತೆಗಳು ಅಂತ ಅದನ್ನ ವರ್ಗೀಕರಣ ಮಾಡಬಹುದು. ಹಾಗೆ ಘಟನೆ, ಸಂಬಂಧ, ವ್ಯಕ್ತಿ ಕೇಂದ್ರಿತ ಕತೆಗಳನ್ನಾಗಿ ಇವುಗಳನ್ನ ನಾವು ನೋಡಬಹುದು ಅನ್ನೋದು ನನ್ನ ಅಭಿಮತ. ಇದರಲ್ಲಿ
ಮುಖ್ಯವಾಗಿ ವ್ಯಕ್ತಿ ಕೇಂದ್ರಿತ ಕಥೆಗಳು ಬಹಳ ನಮ್ಮನ್ನ ನಮ್ಮ ನೆನಪಿನಲ್ಲಿ ಉಳಿದು ಬಿಡ್ತಾವೆ. ಯಾಕೆ ಅಂತಂದ್ರೆ ಹೋದನಲ್ಲಿ ಆ ನನ್ನ ಗೆಳೆಯ ಅನ್ನುವಂಥ ಒಂದು ಕತೆ, ದೊಡ್ಡಪ್ಪ, ಅಲ್ಲಾ ಭಕ್ಷ, ನಿತ್ಯ ಮುತ್ತೈದೆ, ಚಾವಡಿ ಹೇಳುವ ಕತೆ, ಆಮೇಲೆ ಶೇಷಪ್ಪನ ಕತೆ, ಮೋಹನ ಮೇಸ್ತ್ರಿ, ಒಂದು ಶವದ ಕತೆ, ಒಂದು ಸಾವಿನ ಸುತ್ತ, ಶಿವತಾಂಡವ, ಪರಿಪೂರ್ಣ, ಹೃದಯವಂತ, ತಬಲ್ಜಿ, ಈ ಎಲ್ಲ ಕತೆಗಳು ಒಂದೊಂದು ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವೆಲ್ಲರೂ ಇಷ್ಟೆಲ್ಲ ಮಿಲಿಯಗಟ್ಲೆ ಜನರು ಭೂಮಿ ಮೇಲೆ ಇದ್ದೇವೆ ಅಂದ್ರೂ ಕೂಡ ಎಂಥ ಮಜಾ ಇದೆ ಅಂತಂದ್ರೆ ಒಬ್ರಂಗೊಬ್ರು ಇರುವುದೇ ಇಲ್ಲ. ಯಾವ್ಯಾವುದೋ ಕಡೆಗಳಲ್ಲಿ ನಮಗೆ ಸಾದೃಶ್ಯ ಭಾವ ಬರಬಹುದು, ಆದ್ರೂ ಕೂಡ ನಾವೆಲ್ಲರೂ ಬೇರೆ ಬೇರೆ. ನಾವು ಎಷ್ಟೇ ಏಕತಾನತೆಯ ಬಗ್ಗೆ ಅಥವಾ ಏಕತೆ ಬಗ್ಗೆ ಎಷ್ಟೇ ಮಾತಾಡಿದ್ರೂ ಕೂಡ ನಮ್ಮೊಳಗಿನ ಈ ವೈದೃಶ್ಯಗಳನ್ನ, ವಿಭಿನ್ನತೆಯನ್ನ ನಾವು ಪರಸ್ಪರ ಗುರುತಿಸ್ಲೇ ಇರ್ತೇವೆ ಮತ್ತು ಗಮನಿಸ್ಲೇ ಇರ್ತೇವೆ. ಹಾಗೆ ಒಂದು ವ್ಯಕ್ತಿತ್ವವನ್ನ ಭಾವನಾತ್ಮಕವಾಗಿ ತನ್ನ ಭಾವಕೋಶದ, ತನ್ನ ಬದುಕಿನ ಭಾಗವಾಗಿ ವ್ಯಕ್ತಿ ಗ್ರಹಿಸಿದಾಗ ಅದನ್ನ ಬರೆಯೋದಿದೆಯಲ್ಲ, ಅದು ಬಹಳ ಸುಂದರವಾದ ಅಭಿವ್ಯಕ್ತಿಯಾಗಿ ರೂಪುಗೊಳ್ಳುವಂಥದ್ದು. ಹಾಗೆ ದೊಡ್ಡಪ್ಪನ ಬಗ್ಗೆ ಬರಿತಾ ಬರಿತಾ ಆತನ ವ್ಯಕ್ತಿತ್ವ ಹೇಗಿತ್ತು, ಆತ ಎಷ್ಟು ಒಂದು ವಿಭಿನ್ನವಾಗಿ ಬದುಕನ್ನ ಗ್ರಹಿಸ್ತಿದ್ದ, ಎಷ್ಟರ ಮಟ್ಟಿಗೆ ಮನೆ ಹಿರಿ ಮಗ ಆದ್ರೂ ಸಹಿತ ಈ ಒಂದು ಮನೆಯ ವಹಿವಾಟಿನ ಬಗ್ಗೆ ಅವನಿಗೊಂದು ಖಡಾಖಂಡಿತವಾದ ನಿಲುವು ಹೆಂಗಿತ್ತು ಅಂದ್ರೆ, ಮನೆಗೆ ಏನು ಬೇಕು ಅದನ್ನ ಅವನ್ ತಮ್ಮ ತರಬೇಕು, ರೊಕ್ಕದ ವ್ಯವಹಾರ ಎಲ್ಲ ಅವನ್ ತಮ್ಮನೇ ನೋಡ್ಕೋಬೇಕು, ನೀವು ಹೊಲದಲ್ಲಿ ಇಷ್ಟು ದುಡಿ ಅಷ್ಟು ಬೆವರು ಸುರ್ಸು, ಅದೆಲ್ಲದಕ್ಕೂ ನಾನು ಮುಂದಿದ್ದೇನೆ. ಆದ್ರೆ ಈ ಸಂಸಾರದ ಏನು ಕೊಳ್ಳುವಿಕೆ, ತಗೊಳ್ಳೋದು, ಬದುಕುದು, ಬಾಳುದು, ಅದು ದಯವಿಟ್ಟು ನನಗೆ ಹಚ್ಚಬೇಡ ಅಂತ ಕೈ ಮುಗಿದು ಕೇಳ್ಕೊತಿದ್ದ. ಯಾವಾಗ ತಮ್ಮ ಒಂದು ಪಾಲ್ ಮಾಡ್ಬೇಕು, ನಿನ್ ಜೀವನ ನೀ ಮಾಡ್ಕೊ, ನನ್ನ ಜೀವನ ನಾ ಮಾಡ್ಕೊ ಅನ್ನೋ ನಿಲುವಿಗೆ ಬಂದ್ಬಿಡ್ತಾನೆ, ಆಗ ಅದು ಅವನಿಗೆ ಎಂತಹ ಒಂದು ಶಾಕ್ ಕೊಡುತ್ತೆ ಅಂತಂದ್ರೆ, ಅವ ಹಂಗೆ ಒಂದ್ ದಿವ್ಸ ಸಂತಿಗೆ ಹೋದಂಗ ಪ್ಯಾಟಿಗೆ ಹೋದಂಗ ಮಾಡಿ ಅಲ್ಲಿಂದಲ್ಲೇ ಕಾಣೆ ಆಗ್ಬಿಡ್ತಾನೆ. ಅಲ್ಲಿ ಅವು ಲೇಖಕರ ಒಂದು ಕೃತಿಯಲ್ಲಿ ನನಗೆ ಕಲೆಗಾರಿಕೆ ಅಥವಾ ಕಸುಬುಗಾರಿಕೆ ಅನ್ನುವಂಥದ್ದು ಯಾಕೆ ಭಾಸ ಆಯ್ತು ಅಂದ್ರೆ, ತನ್ನ ಗ್ರಹಿಕೆಯನ್ನ ಅಲ್ಲಿ ಓದುಗರ ಮೇಲೆ ಯಾವ ಕಥೆಯಲ್ಲಾದ್ರೂ ಕೂಡ ಹೇರುವ, ಒತ್ತಾಯ ಪಡಿಸುವ ನಿಲುವಿಲ್ಲ. ಇದು ಒಂಥರ ಈಗಿನ ಸ್ವಾತಂತ್ರ್ಯ ಪ್ರಿಯ ಓದುಗರಿಗೆ ಖುಷಿ ವಿಚಾರ. ಇದು ನನ್ನ ಸಿದ್ಧಾಂತ, ಇದು ನನ್ನ ಭಾವನೆ, ಇದು ನನ್ನ ಧೋರಣೆ, ಅಥವಾ ಇದು ಈ ಒಂದು ರೀತಿಯ ನಿಲುವಿಗೆ ನಾನು ಬದ್ಧ ಇದ್ದೇನೆ, ಹಾಗಾಗಿ ನಾನು ನಂಬಿದ ಆದರ್ಶವಿರ್ಲಿ, ಸಿದ್ಧಾಂತ ಇರ್ಲಿ, ನೀವು ನಂಬೇಕು, ಇದನ್ನ ನೀವು ಒಪ್ಕೋಬೇಕು ಅನ್ನುವ ಈ ಒತ್ತಾಯದ ಬರವಣಿಗೆ ಇತ್ತು ಬಿಟ್ರೆ ಓದುಗರು ಖಂಡಿತ ಪೂರ್ತಿ ಪುಸ್ತಕ ಓದ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಎಷ್ಟೋ ಹೆಸರುವಾಸಿ ಪ್ರಶಸ್ತಿ ಪುರಸ್ಕೃತ ಪುಸ್ತಕಗಳನ್ನು ತಗೊಂಡಾಗ ಕೆಲವು ಪುಟಗಳ ನಂತರ ಈ ಚಲೋ ಇದೆ ಬಿಡ್ರಿ ಅಂತ ಇಡ್ತೇವೆ ನಾವು. ಚಲೋ ಇದೆ ಬಿಡ್ರಿ ಅಂತೇವ್ ನಾವು. ಯಾಕೆ ಬಿಡ್ರಿ ಅಂತೇವಂದ್ರ, ನಿಮ್ಮ ಸಿದ್ಧಾಂತ ನನಗ್ ಒಪ್ಪಿಗೆ ಆಗುದಿಲ್ರಿ, ಅದಕ್ಕೆ ನಾವು ಬಿಡ್ರಿ ಅಂತೇವೆ. ಬಹಳ ಮಸ್ತ್ ಐತಿ ಬಿಡ್ರಿ ಅಂತೇವೆ. ಈ ಬಿಡ್ರಿ ಅನ್ಲಾರ್ದಂಗ್ ಓದಿಸ್ಕೋಬೇಕು ಅಂದ್ರೆ, ನನಗನ್ಸಿದ್ದು ನನಗಷ್ಟೇ ಅನಿಸ್ಲಪ್ಪ ಅದು, ಆದ್ರೆ ಹಿಂಗ್ ಅನಿಸೈತಿ ಅಂತ ಹೇಳ್ತೇನೆ, ಆದ್ರೆ ನೀ ಇದನ್ನ ನಂಬು, ಇದನ್ನ ಒಪ್ಪು, ಇದನ್ನೂ ನೀನ್ ಮತ್ತೆ ಓದುಗನಾಗಿ ನನ್ ಲಗೇಜ್ ನೀ ಹೊರು ಅನ್ನುವ ಒತ್ತಾಯ ಇಲ್ಲದೆ ಇದ್ದ ಬರವಣಿಗೆ ಬಹಳ ಸೂಕ್ಷ್ಮ ಆಗುತ್ತದು. ಇಂತಹ ಸೂಕ್ಷ್ಮ ಬರವಣಿಗೆ ಬಹುಶಃ ಈ ಕಾಲದ ಅಗತ್ಯ ಅಂತ ನನಗನ್ಸೋದು. ಹಾಗಾಗಿ ಢಾಳಾಗಿ ಕಪ್ಪು ಬಿಳಿಪು ಬಣ್ಣಗಳಲ್ಲಿ ಕೆಂಪು, ಹಳದಿ, ಹಸಿರು ಅಂತ ನಾವು ಸಿಗ್ನಿಫಿಕೆಂಟ್ಲಿ ಗುರುತಿಸುವ ಆ ನಿಲುವಿನ ಪಾತ್ರಗಳಲ್ಲದ ನಿಮ್ಮ ಜೀವನದೊಳಗೂ ಕೂಡ ನಾವು ಅತೀ ಸಹಜವಾಗಿ, ಅತೀ ಸುಲಭವಾಗಿ ಬದುಕಲಿಕ್ಕೆ ಏನೇನೋ ತ್ರಾಸಿಲ್ದಂಗ ಎಲ್ಲರೂ ಹೆಂಗ ಕೂಡಿಯೂ ಬದುಕಲಿಕ್ಕೆ ಸಾಧ್ಯವಾಗುವಷ್ಟರ ಮಟ್ಟಿಗೆ ನಮ್ಮ ರಾಗದ್ವೇಷಗಳ ನಮ್ಮನ್ನ ಆವರಿಸಿಯೂ ಆವರಿಸದಂತೆ ಇರ್ತಾವಲ್ಲ, ಹಂಗ ಅಂತಹ ಬದುಕಿನ ಒಂದು ಬಣ್ಣದ ಚಲುವನ್ನ
ಇಲ್ಲಿ ಹಿಡಿದಿಟ್ಟಿದ್ದಾರೆ. ಈ ಎಲ್ಲ ಕಥೆಗಳಲ್ಲಿ ಅದು ನಮ್ಮನ್ನ ಬಹಳ ಖುಷಿಪಡಿಸುವಂತಹ ಸಂಗತಿ ಅಂತ ಹೇಳ್ಬೋದು. ಮತ್ತೆ ಯಾವುದೇ ಒಂದು ಘಟನೆಯನ್ನ ನಾವೆಲ್ಲರೂ ಕೂಡ ಅನುಭವಿಸಿದ ಘಟನೆಗಳೇ ಆದಾಗ್ಯೂ ಸಹಿತ ನಮ್ಮದೇ ಬದುಕಿನ ಸಂಗತಿಗಳು, ನಮ್ಮದೇ ಅನುಭವಕ್ಕೆ ವೇದ್ಯವಾಗುವ ಸಂಗತಿಗಳನ್ನ ಅದನ್ನೇ ಇಟ್ಕೊಂಡು ನಮಗ್ ಅನ್ನಿಸದೇ ಇರೋ ರೀತಿಯಲ್ಲಿ ಅಥವಾ ನಾವು ಗ್ರಹಿಸದೇ ಇರುವ ರೀತಿಯಲ್ಲಿ ಬರೆದು ತೋರಿಸಿದಾಗ ಅದು ಬಹುಶಃ ಸಾಹಿತ್ಯದ ಒಂದು ಘನತೆ ಮತ್ತು ಹೆಚ್ಚುಗಾರಿಕೆ. ಹಂಗಿಲ್ದೆ ಹೋದ್ರೆ ನಮಗ್ ಗೊತ್ತಿಲ್ಲದೆ ಹೋಗಿದ್ದನ್ನು ಹೆಂಗ್ರಿ ಬರೀಲಿಕ್ಕೆ ಸಾಧ್ಯ? ಮತ್ತು ಅದೇ ಸಾವಿನ ಬಗ್ಗೆ ಬರಿಬೇಕು, ಮತ್ತು ಅದೇ ಆತ್ಮಹತ್ಯೆ ಬಗ್ಗೆ ಬರಿಬೇಕು, ಮತ್ತು ಅದೇ ಹಾದರದ ಕಥೆಗಳನ್ನೇ ಬರಿಬೇಕು, ಮತ್ತು ಅವೇ ಸಂಬಂಧಗಳನ್ನೇ ಮತ್ತೆ ನಾವು ಅನಾವರಣ ಮಾಡಬೇಕು. ಹಾಗಾದ್ರೆ ಏನಪ್ಪ ಬರಿಬೇಕು ಅಂತಂದಾಗ ಅದು ನಮ್ಮ ಬರವಣಿಗೆಯ ಏನು ಕಸುಬುಗಾರಿಕೆ ಇದೆಯಲ್ಲ ಅದರ ಮೂಲಕ ನಾವು ಅದನ್ನ ಡಿಫ್ರೆಂಟ್ ಆಗಿ ಅಥವಾ ಬೇರೆ ಬರಹಗಳಿಗಿಂತ ಭಿನ್ನವಾಗಿ ನಾವು ಬರೆಯುವಂತಹ ಒಂದು ಸಾಮರ್ಥ್ಯವನ್ನ ಚಾಲೆಂಜ್ ಆಗಿ ನಾವು ತಗೊಂಡಿರ್ತೇವೆ. ಆ ಥರದ ಒಂದು ಉತ್ತಮ ಕಥನಗಾರಿಕೆಯ ಸಿದ್ಧಿಯನ್ನ ಡಾಕ್ಟರ್ ಡೋಣೂರ್ ಅವರು ಮಾಡ್ಕೊಂಡಿರೋದಕ್ಕೆ ಪುರಾವೆಯಾಗಿ ಇಲ್ಲಿನ ಅನೇಕ ಕಥೆಗಳನ್ನ ನಾವು ನೋಡಬಹುದು ಅಂತ. ಇಲ್ಲಿ ಒಂದು ಮನುಷ್ಯ ಯಾವುದೇ ಕಥೆಗಳನ್ನ ನೀವು ನೋಡಿ ಅದು ನಮ್ಮ ಬದುಕಿನ ಏನೋ ಸತ್ವವನ್ನ ನಾವು ಹೆಂಗ ಗ್ರಹಿಸಿದ್ವಿ ಅನ್ನೋದೇ ನಮ್ಮ ಬರವಣಿಗೆಯಲ್ಲಿ ಇರುತ್ತೆ. ಅಂದ್ರೆ ಒಡಲ ನೂಲಿನಿಂದ ಜೇಡ ನೇಯುವಂತೆ ಏನು ಜಾಲ ಇರುತ್ತಲ್ಲ, ಹಂಗೆ ತನ್ನ ಒಡಲೊಳಗಿರೋದನ್ನ ತಗೊಂಡೇನೆ ನಾವು ನೇಯಬೇಕು. ನನ್ನ ಬದುಕಲ್ಲಿ ಏನಿತ್ತು, ನನ್ನ ಮನೋಭೂಮಿಕೆ ಒಳಗೇನಿತ್ತು, ನನ್ನ ಗ್ರಹಿಕೆ ಒಳಗೇನಿತ್ತು, ನನ್ನ ಜೀವನದಲ್ಲಿ ಏನಿದೆ ಅದನ್ನೇ ನಾನು ತಗೊಂಡು ಬರಿತೇನೆ. ಬಿಟ್ರೆ ಯಾರದ್ದೋ ಕಥೆಯನ್ನ, ಯಾರದ್ದೋ ಜೀವನವನ್ನ ನಾನು ಬರಿತೇನೆ ಅಂತ ಹೊಂಟ್ರೆ ಅದು ಒಂದು ವರದಿ ಆಗತ್ತೆ. ಖಂಡಿತ ಅದೊಂದು ವರದಿ ಆಗತ್ತೆ. ನಾನು ಬಹಳ ಜಾಣ ಇದ್ರೆ ಅದೊಂದು ಸಂಶೋಧನಾ ಪ್ರಬಂಧ ಆಗತ್ತೆ. ಅಥವಾ ಇಂಥದ್ದೇ ಒಂದಿಷ್ಟು ಗದ್ಯದ ತುಣುಕುಗಳಾಗಿ ಅದು ಇರುತ್ತೆ. ಆದ್ರೆ ಅದು ಸೃಜನಶೀಲ ಕೃತಿ ಆಗ್ಬೇಕು ಅಂತಾದ್ರೆ, ಅದನ್ನೊಂದು ಕತೆ ಮಾಡ್ತೀವಿ, ಕಾದಂಬರಿ ಮಾಡ್ತೀವಿ ಅಂತಾದ್ರೆ ಅದನ್ನ ನಾವು ನಮ್ಮೊಳಗೆ ಇಳಿಸ್ಕೊಂಡೇನೆ ಬರೀಬೇಕಾಗತ್ತೆ. ಹೇಗೆ ಆಕಳು ಎಲ್ಲಿ ಹೋಗಿ ಹುಲ್ ತಿಂತು, ಎಲ್ಲಿ ಹೋಗಿ ಸೊಪ್ಪು ತಿಂತು, ಎಲ್ಲಿ ಕೊಟ್ಟಿಗೆಯಾಗ ಕುಂತು ಚಲೋ ಖಾದ್ಯ ತಿಂತು, ಅದು ಏನೇ ತಿಂದ್ರು ಅದು ತಿಂದಿದ್ದನ್ನು ಬರೀಲಿಕ್ಕಾಗೋದಿಲ್ಲ. ಅಥವಾ ಅದು ಹಾಲಾಗಿ ಪರಿವರ್ತನೆಗೊಂಡ ನಂತರವೇ ಅದು ನಮಗೆ ಸಿಕ್ಕೋ ಹಾಗೆ ನಮ್ಮ ಓದುಗರ ಒಂದು ಗ್ರಹಿಕೆಗೆ ದಕ್ಕಬೇಕು ಅಂತಾದಾಗ ಅದು ಲೇಖಕನ ಸಂವೇದನೆಯ ಮೂಲಕವೇ ಹಾದು ಬರುವಂತಹ ಒಂದು ಪ್ರಕ್ರಿಯೆ ಇಲ್ಲಿ ನಡೆಯೋದನ್ನ ನಾವು ನೋಡಬಹುದು. ಹಾಗಾಗಿ ನಾನು ಹೇಳಿದ್ದು, ನೀವು ಕೂಡ ಗಮನಿಸುವ ಆ ಎಲ್ಲಾ ಘಟನೆಗಳನ್ನ ಡೋಣೂರ್ ಅವರು ಹೇಗೆ ಗ್ರಹಿಸ್ತಾರೆ ಅಂತ. ಯಾಕಂದ್ರೆ ಇಲ್ಲಿ ಡೋಣೂರ್ ಅವರ ವ್ಯಕ್ತಿತ್ವದ, ಅವರ ವೈಚಾರಿಕತೆಯ, ಅವರು ಬದುಕನ್ನ ಗ್ರಹಿಸುವ, ಧೇನಿಸುವ ಒಂದು ಎಲ್ಲಾ ಸಂಗತಿಗಳನ್ನು ಇಟ್ಟುಕೊಂಡಾಗಲೇ ಇಲ್ಲಿಯ ಪಾತ್ರಗಳು ಮಾತಾಡ್ತವೆ, ಇಲ್ಲಿಯ ಪಾತ್ರಗಳು ಅದನ್ನೇ ನಮಗೆ ಧ್ವನಿಸ್ತವೆ. ಹಾಗಾಗಿ ದಿಗ್ವಿಜಯದಂತಹ ಕಥೆಯಲ್ಲಿ ಒಂದು ಸಹಜ ಅಭಿಲಾಷೆಯನ್ನ ಅಥವಾ ಒಂದು ಹಪಹಪಿಕೆಯನ್ನ ಒಬ್ಬ ಮನುಷ್ಯ ಪ್ರಜ್ಞಾಪೂರ್ವಕವಾಗಿ, ಪ್ರಯತ್ನಪೂರ್ವಕವಾಗಿ ಮೀರುವ ಆತನ ಎಲ್ಲ ಪ್ರಯತ್ನ ಮತ್ತು ಕೊನೆಯಲ್ಲಿ ಆತ ಯಶಸ್ಸನ್ನ ಪಡೆದುಕೊಳ್ಳುವಂತಹ ಸಂಗತಿ ಬಹಳ ಒಂದು ಸಣ್ಣ ವಿಚಾರ ಅಂತ ನಮಗ್ ಅನ್ನಿಸೋದು. ಆದ್ರೆ ಒಬ್ಬ ವ್ಯಕ್ತಿತ್ವ, ಒಂದು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗುವಾಗ ಅದು ಒಂದೇ ಒಂದು ಕೆಟ್ಟ ಇಟ್ಟಿಗೆ ಇದ್ರೂ ಕೂಡ ಇಡೀ ಕಟ್ಟಡದ ಬಂಧುರತೆಗೆ ಅದು ಹೇಗೆ ಮಾರಕ ಆಗ್ಲಿಕ್ಕೆ ಸಾಧ್ಯ ಇದೆಯೋ ಹಾಗೆ ನಮ್ಮ ಬದುಕಿನ ಒಂದು ಘಟನೆ ಕೂಡ ಆ ಥರದಲ್ಲಿ ಕಪ್ಪು ಚುಕ್ಕೆಯಾಗಬಹುದು ಅನ್ನೋದರ ಗ್ರಹಿಕೆಯನ್ನ ಇಟ್ಟುಕೊಂಡು ಅದನ್ನ ಲೇಖಕರು ನಿರೂಪಿಸ್ತಾ ಹೋಗುವಂಥದ್ದನ್ನ ನೋಡ್ತೇವೆ. ಅದೇ ರೀತಿ ಒಂದು ಆತ್ಮಹತ್ಯೆಯ ವೃತ್ತಾಂತ ಅನ್ನುವಾಗ ಒಬ್ಬ ಮಂತ್ರಿ ಪ್ರಜ್ಞಾಪೂರ್ವಕವಾಗಿ ತನ್ನನ್ನ ತಾನು ದೊಡ್ಡ ಹೀರೋ ಅಂತ, ಈ ಕಾಲ ಯುಗ ಪುರುಷ ಅಂತ ಪ್ರಾಜೆಕ್ಟ್ ಮಾಡ್ಕೊಳ್ಳೋದಕ್ಕಾಗಿ
ಒಂದಿಷ್ಟು ಜನರ ಸಹಾಯ ತಗೊಂಡು ಯಾರ ಹತ್ರನೋ ತನ್ನ ಆತ್ಮಕತೆ ಬರೆಸ್ತಾರೆ. ಇದನ್ನು ಎಷ್ಟು ನಾವು ಸಮಾಜದಲ್ಲಿ ನೋಡ್ತಾ ಇದ್ದೇವೆ. ಇದನ್ನ ಈ ತರದ ಅನೇಕ ಸಂಗತಿಗಳನ್ನು ನಾವು ನೋಡ್ತೇವೆ. ಆದ್ರೆ ಒಬ್ಬ ಪತ್ರಕರ್ತನಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಎಷ್ಟು ಸುಳ್ಳು ಬರ್ಕೊಂಡಾನಲ್ರಿ ಇವ, ಎಲ್ಲ ಪೂರಾ ಇದನ್ನೇ ಜನ ನಂಬಿ ಬಿಡ್ತಾರ್ರಿ. ಈಗಿನ ಮಂದಿಗರ ಸ್ವಲ್ಪ ಗೊತ್ತಾಗ್ತೈತ್ರಿ ಸುಳ್ಳು ಬರ್ದಾನಂತ. ಇನ್ನೊಂದು ತಲೆಮಾರಿನವರಿಗೆ ಅವ್ರಿಗಂತಿ ಗೊತ್ತೇ ಆಗುದಿಲ್ಲ. ಈ ಪುಸ್ತಕ ಓದಿದ್ರು ಹಿಂದಿನ ಕಾಲದಾಗ ಹೆಂಗಿದ್ ನೋಮರಯ್ಯ ಬರ್ರಿ ನಾವು ಅಂತ ಅವನ ಬಗ್ಗೆ ತಪ್ಪಾದಂತಹ ಅಲ್ಲದೇ ಇರುವ ಒಂದು ವ್ಯಕ್ತಿತ್ವ ದಾಖಲಾಗಿ ಉಳಿದು ಬಿಡ್ತೈತಿ. ಯಾಕಂದ್ರ ಬುಕ್ ಮನುಷ್ಯ ಹೋದ್ರು ಹೆಂಗ ಬುಕ್ ಉಳ್ಕೋತೈತಿ, ಅದ್ರೊಳಗಿನ ತಿಳುವಳಿಕೆ ಜ್ಞಾನ ಅಥವಾ ಅಕ್ಷರಗಳು ಹಂಗ ಉಳ್ಕೊಂಡು ಮುಂದಿನ ತಲೆಮಾರಿಗೆ ಅದನ್ನ ಸೇಮ್ ಟು ಸೇಮ್ ದಾಟಿಸ್ತಾವ ಅನ್ನೋ ಕಾರಣಕ್ಕಾಗಿ ಅವ ಒಂದು ಜೀವನ ಚರಿತ್ರೆ ಬರಿತಾನ. ಇವ ಎಷ್ಟು ಭೋಗಸ್ಸದಾನ ಅನ್ನುವ ಎಲ್ಲ ಅಂಶಗಳನ್ನ ಬರಿತಾನ. ಈಗ ನಾನೇ ಬರ್ಕೊಂಡ ನನ್ನದಲ್ಲದ ಆದ್ರೆ ನಾನು ಹೀಗೆ ಅಂತ ತೋರಿಸಿರುವ ನನ್ನ ಆತ್ಮಕತೆ ಒಂದು ಕಡೆ, ನಾನು ನಿಜವಾಗಿ ಏನಿದ್ದೇನೆ ಆದ್ರೆ ಹಂಗಿದ್ದೇನೆ ಅಂತ ಒಪ್ಕೊಳಕ್ ನಾ ತಯಾರಿಲ್ಲ, ಆ ಒಂದು ಜೀವನ ಚರಿತ್ರೆ ಒಂದು ಕಡೆ. ಇದನ್ನ ಅವ ಹೆಂಗ ಎದುರಿಸ್ತಾನ, ಈಗ ಅವ ಯಾವುದು ಉಳಿಸ್ತಾನ, ಈಗ ಅವ ತಾನು ಉಳಿಬೇಕಾ ಅಥವಾ ಈ ತನ್ನ ಪುಸ್ತಕ ಉಳಿಬೇಕಾ, ಈ ಥರದ ದ್ವಂದ್ವ ಮತ್ತು ತಲ್ಲಣವನ್ನ ಬಹಳ ಸೂಕ್ಷ್ಮವಾಗಿ ಬಹಳ ಜಾಣ್ಮೆಯಿಂದ ಮತ್ತು ಒಂದು ಕಲಾವಿದನಾಗಿ ನಾವು ಅದನ್ನು ಹೇಗೆ ನಿರೂಪಿಸಬಹುದು ಅನ್ಲಿಕ್ಕೆ ಬಹಳ ಅತ್ಯುತ್ತಮವಾದ ಉದಾಹರಣೆಯಾಗಿ ಒಂದು ಆತ್ಮಹತ್ಯೆಯ ವೃತ್ತಾಂತ ಕತೆ ನಮ್ಮನ್ನ ಓದುಗರನ್ನ ಇಲ್ಲಿ ಸೇರ್ಕೊಳತ್ತೆ. ಹೆಂಗ ಏನಾಗಬಹುದು, ಮಂತ್ರಿ ಉಳಿಯುತ್ತಾನ, ಅವನ ಕತೆ ಉಳಿಯುತ್ತದ, ಅಥವಾ ಅವನ ನಿಜವಾದ ಜೀವನ ವೃತ್ತಾಂತ ಬರೆದಂತಹ ಪತ್ರಕರ್ತ ಬದುಕುಳಿತಾನ ಅನ್ನೋ ಪ್ರಶ್ನೆಗಳು ನಮಗೆ ಕಾಡ್ಲಿಕ್ಕೆ ಶುರುವಾಗ್ತವೆ. ಇದು ಹೆಂಗಾಗ್ಬೋದು, ಈಗ ಇದನ್ನ ಹೆಂಗೀಗ ಅಂತ ಓದುಗ ಒಂದು ತಲ್ಲಣಕ್ಕೆ ಸಿಗುವ ರೀತಿಯಲ್ಲಿ ಆ ರೋಚಕ ಒಂದು ವೃತ್ತಾಂತವನ್ನ ಘಟನೆಯನ್ನ ಬಹಳ ಸುಂದರವಾಗಿ ಕಲಾತ್ಮಕವಾಗಿ ಕತೆಗಾರರು ಪ್ರಸ್ತುತಪಡಿಸಿದ್ದಾರೆ. ಅದೇ ತರ ನನ್ನ ಪಾಲಿನ ದೇವರು ಅನ್ನುವಂತಹ ಕತೆ, ಇದು ಮತ್ತು ಈ ದಿಗ್ವಿಜಯ ಅವೆರಡೂ ಹೆಚ್ಚು ಕಡಿಮೆ ಒಂದೇ ವಸ್ತು ಅಂತ ಹೇಳ್ಬಹುದು. ಅದೇ ಥರ ವ್ಯಕ್ತಿಗಳು ಒಂದು ಮುಖಾಮುಖಿ ಆದಾಗ ಅದೇ ಥರದ ಒಂದು ಸಂಗತಿಗಳನ್ನ ಅವರು ಯಾವ ಥರದಲ್ಲಿ ಎದುರಿಸ್ತಾರೆ ಅನ್ನುವಂತಹ ಬೇರೆ ಬೇರೆ ಏನು ಶೇಡಲ್ಲಿ ಅದು ಬಂದಿದೆ ಅಷ್ಟೆ. ಹಾಗೆ ಒಂದು ಚಿನ್ನದ ಸರ, ಈಗ ನಾನು ಹೇಳ್ದ ಹಾಗೆ ಒಟ್ಟು ಮನುಷ್ಯನ ಬದುಕು ಐದರ್ ಏನೋ ಧರ್ಮಕ್ಕಾಗಿ ಅಥವಾ ಅರ್ಥಕ್ಕಾಗಿ ಅಥವಾ ಕಾಮಕ್ಕಾಗಿ ಅಥವಾ ಮೋಕ್ಷಕ್ಕಾಗಿ ಅನ್ನೋದು ಕಡೆಗೂ ಸಾಹಿತ್ಯದಲ್ಲೂ ಕೂಡ ಹಾಗೆ. ನನ್ನ ಬದುಕಲ್ಲಿ ಯಾವುದು ಪ್ರಾಧಾನ್ಯ ಅದನ್ನೇ ನಾನು ನನ್ನ ಸಾಹಿತ್ಯದಲ್ಲಿ ಇಡ್ತಾ ಹೋಗ್ತೇನೆ ಅಂತ. ಅಂದ್ರೆ ಯಾವುದು ನನ್ನನ್ನು ಬಹುವಾಗಿ ಕಾಡಿದೆಯೋ, ಯಾವುದು ನನಗೊಂದು ಚಾಲೆಂಜಿಂಗ್ ಆಗಿ ನನ್ನನ್ನ ವೈಯಕ್ತಿಕವಾಗಿ ಹಿಂಡಿದೆಯೋ, ಹಿಪ್ಪೆ ಮಾಡಿದೆಯೋ, ಅಥವಾ ನನಗೆ ಪದೇ ಪದೇ ಬಹಳಷ್ಟು ಬೆಳಿಲಿಕ್ಕೆ ಅವಕಾಶ ಕೊಟ್ಟಿದೆಯೋ, ಆ ಮೂಲ ಧಾತುವನ್ನೇ ಹಿಡ್ಕೊಂಡು ನಾನು ಬೇರೆ ಬೇರೆ ಅಭಿವ್ಯಕ್ತಿಗಳಲ್ಲಿ ಆಟ ಆಡ್ತಿರ್ತೇನೆ. ಇದೇ ಅಂತಿಮ ಸತ್ಯ ಯಾವತ್ತಿದ್ರೂ ಕೂಡ. ಹಾಗೆ ಯಾರಿಗೆ ಇವು ಮಾಡೋ ಸರಿನೋ ತಪ್ಪೋ, ಇದು ಮಾಡಿದ್ರೆ ಹೆಂಗ ಬಿಟ್ರೆ ಹೆಂಗ, ಈ ಥರದ ಒಂದು ಧರ್ಮದ ಪ್ರಶ್ನೆ ಕಾಡ್ತಿರುತ್ತೋ ಅವರು ಆ ಥರದ ಅಭಿವ್ಯಕ್ತಿಯ ಕ್ರಮವನ್ನು ಅನುಸರಿಸ್ತಿರ್ತಾರೆ. ಹಾಗೆ ಈ ಸಂಪತ್ತು ಅನ್ನುವಂಥದ್ದು ಅಥವಾ ನಮ್ಮ ಹಣ ಅನ್ನುವಂಥದ್ದು ಅದೇ ಈ ಕಡಿಕು ನಮ್ಮನ್ನು ಆಡಿಸೋದು ಅಂತ ನನಗನಿಸಿದ್ರೆ ಅದರ ಅರ್ಥ ನನ್ನನ್ನ ಈ ಅರ್ಥ ಅನ್ನುವಂಥದ್ದು ಬಹಳ ಕಾಡಿದೆ ಮತ್ತು ಹಿಡ್ಕೊಂಡಿದೆ ಮತ್ತು ನನಗೆಲ್ಲ ಕಡೆ ಅದೇ ಕಾಣಿಸ್ತದೆ ಅಂತ ಹೇಳಿ ಅದಕ್ಕೆ ನಾನು ಅದರ ಕುರಿತಾಗಿ ನನ್ನ ಚಿಂತನೆಯ ಒಂದು ಇದನ್ನ ಇಟ್ಕೊಂಡಿರ್ತೇನೆ ಅಂತ. ಇಲ್ಲಿ ಈ ಚಿನ್ನದ ಸರ ಅನ್ನುವಂತಹ ಕಥೆನಲ್ಲೂ ಅಷ್ಟೇ, ಈ ಬದುಕು ಅದ್ರೊಳಗೆ ನನಗೆ ದುಡ್ಡಿಲ್ಲ, ಅದನ್ನ ನಾನು ಹೆಂಗ್ ಇಟ್ಕೋತೇನೆ, ಅದನ್ನ ಹೆಂಗ ಗಳಿಸ್ತಿರ್ತೇನೆ, ಅದು ಬಂದಾಗ ನಾನು ಹೆಂಗ್ ವರ್ತಿಸ್ತೇನೆ, ಅದು ಹೋದಾಗ ನಾನು ಹೆಂಗ ಹಪ್ಪಿಸ್ತೇನೆ, ಈ ಥರದ ಒಂದು ಸಂಗತಿಯನ್ನ ಇಟ್ಕೊಂಡು ಒಂದು ಅತ್ಯಂತ ಸಾದಾ ಸಂಸಾರದಲ್ಲಿ ಈ ವಿಚಾರ ಹೇಗೆ ಅವರ ವರ್ತನೆಯನ್ನ, ಬದುಕಿನ ಧೋರಣೆಯನ್ನೇ ಬದಲಾಯಿಸಿಬಿಡುತ್ತೆ ಅನ್ನುವಂಥದ್ದನ್ನ ಈ ಕಥೆನಲ್ಲಿ ನಾವು ನೋಡ್ತೇವೆ. ಹಾಗೆ ಕರೆಂಟ್ ಬಂತು ಕರೆಂಟ್ ಅನ್ನುವಂತಹ ಕತೆ ಒಂದು ಶಾಂತನಾಳದಂತಹ ಒಂದು ಸಣ್ಣ
ಹಳ್ಳಿಗೆ ಅದು ಹಗಲ್ ಹೊತ್ತಿನೊಳಗ ಒಂದಿಷ್ಟು ಮಂದಿ ಕಾಣುವಂಗ ಅಡ್ಡಾಡ್ಕೊಂಡು ಮತ್ತು ಸೂರ್ಯ ಅಸ್ತಮ ಆದ್ಮೇಲೆ ಆ ಒಂದು ಸಹಜವಾದ ನೈಸರ್ಗಿಕವಾದ ಕತ್ತಲಿನ ಎಲ್ಲ ಸುಖ ಪ್ರಲೋಭನೆ ಮತ್ತು ಕತ್ತಲು ಏನು ಕೊಡ್ತೈತ್ಲ ಸವಲತ್ತು ಅದನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಂಡು ಬದುಕಿದ ಒಂದು ಹಳ್ಳಿ ಬಗ್ಗೆ ಈಗಿನ ಓದುಗರು ಓದಿದ್ರೆ ಖರೇನೆ ಒಂದೊಂದ್ಸಲ ಎದಕರ ಈ ಕರೆಂಟ್ ಬಂತೇನೋ ಅನ್ಕೋಬೇಕು. ಹಂಗ ಅದು ಕತ್ತಲಿನ ಖುಷಿ ಇರ್ತಾವ್ರಿ. ಅದು ಏನ್ ಅನ್ನೋದು ಅದು ಅನುಭವಿಸಿದವಂಗ ಅಷ್ಟ ಗೊತ್ತಿರ್ತೈತಿ. ಹಿಂಗಾಗಿ ಆ ಅಷ್ಟು ಹಳೆ ಸಂಗತಿಯನ್ನ ಅಂತ ಹಳ್ಳಿಗಳು ಹೆಂಗ ಸುಖವಾಗಿ ತಮ್ಮೆಲ್ಲ ಏನು ಕಾಮನೆಗಳನ್ನ ಈಡೇರಿಸಿಕೊಳ್ಳಲಿಕ್ಕೆ ಆ ಕತ್ತಲೆಯ ಸೆರಗಲ್ಲಿ ಆಸರೆ ಪಡ್ಕೋತಿದ್ರು ಅನ್ನುವ ಸಂಗತಿಗಳನ್ನ ಬಹಳ ಮಜವಾಗಿ ತಗೊಂಡು ಹೋಗಿದ್ದಾರೆ. ಬಹಳ ಚಂದವಾಗಿ ಕತೆ ಬರುತ್ತೆ ಮತ್ತು ಓದುಗನನ್ನ ಆವರಿಸ್ಕೊಳ್ತಾ ಹೋಗುತ್ತೆ. ಮತ್ತೆ ಕತೆ ಓದಿದ ಮೇಲೂ ಕೂಡ ಅವೆಲ್ಲ ನಮ್ಮ ನೆನಪಿನಲ್ಲಿ ಉಳಿಯುವಂತಹ ವಿಚಾರಗಳಾಗ್ತಾವ. ಆ ಥರದ ಅನೇಕ ಕತೆಗಳು ನಮ್ಮನ್ನ ಕಾಲಾಂತರ ಮಾಡಿ ಪ್ರಾದೇಶಿಕಾಂತರ ಮಾಡಿ ತಗೊಂಡು ಹೋಗಿ ಅಲ್ಲಿ ಆ ಒಂದು ಎಂಜಾಯ್ ಮಾಡಲಿಕ್ಕೆ ಆ ಒಂದು ಶಾಂತನಾಳದ ಪರಿಸರದ ಎಲ್ಲ ಸೊಗಡನ್ನ ಕೊಡ್ತಾವ. ಆಮೇಲೆ ಆ ಬಿಜಾಪುರದ ಸಿಂದಗಿ ತಾಲೂಕಿನ ಹಳ್ಳಿಯ ಭಾಷೆ, ಅದರ ಸೊಗಡು, ಆ ಒಂದು ಗಾದೆಗಳು, ಅವರು ಉಪಯೋಗಿಸುವಂತಹ ಆ ಒಂದು ಒಡಪುಗಳು, ಅವುಗಳ ಹಿನ್ನೆಲೆ, ಜಾನಪದೀಯ ಹಿನ್ನೆಲೆಯಿಂದ ಅದು ಆ ಪಾತ್ರಗಳು ತುಂಬಿ ಬರುವಂಥದ್ದು, ಆ ಕಾರಣಕ್ಕಾಗಿಯೇ ಆ ಪಾತ್ರಗಳಿಗೆ ಕಸು ಬರುವಂಥದ್ದು, ಅದನ್ನ ಕೇಂದ್ರವಾಗಿಟ್ಟುಕೊಂಡೇ ಆ ಎಲ್ಲ ಢಾಳಾಗಿ ಅವು ನಮ್ಮನ್ನ ತಲುಪುವಂಥದ್ದು. ಇದನ್ನು ಕೂಡ ಈ ಕತೆಗಳನ್ನ ಓದುವ ಮೂಲಕ ನಾವು ಎಂಜಾಯ್ ಮಾಡಬೇಕು. ಹೀಗೊಂದು ನಾಟಕ ಅಂತೂ ಸಖತ್ತಾಗಿ ಪ್ರತಿಯೊಬ್ಬ ಓದುಗನೂ ಕೂಡ ಹೆಂಗ ಹಳ್ಳಿ ಒಳಗ ನಾಟಕ ಮಾಡ್ತಿದ್ರು. ನಾಟಕ ನೋಡ್ರಿ, ಈಗ ನಾವು ಇವತ್ತು ಇಂಥ ನಾಟಕ ಇದೆ ಬರ್ರಿ ಅಂದ್ರೆ ಹೋಗ್ತೇವಿ. 1 ತಾಸೋ 2 ತಾಸೋ ಬೇಡ 3 ತಾಸೋ ನೋಡ್ತೇವೆ. ಅವಾಗ ನಮಗೇನ್ ಅನಿಸ್ತೈತಿ, 3 ತಾಸಿನ ಅನುಭವ. ಹಂಗಲ್ರಿ ಅದು ಹಳ್ಳ್ಯಾಗ ನಾಟಕ ಅಂದ್ರ ರೀ 3 ತಿಂಗಳ ಅನುಭವ ರೀ ಅದು. ಯಾಕಂದ್ರ ಒಂದ್ ನಾಟಕ ಮಾಡೋದು ದೊಡ್ಡ ಮಾತಲ್ಲ. ಒಮ್ಮೊಮ್ಮೆ ಅದನ್ನ ಮಾಡಬಹುದು ನಾವು. ಏನ್ ಇವತ್ ನಾಟಕ ಅಂದಾಗ ನಿನ್ನೆ ಎಲ್ಲಾ ಮುಗಿದು ಬಿಡ್ಬೋದು, ನಮ್ದು ನಾಟಕನ ಮಾಡದೇ ಇರ್ಬೋದು. ಆದ್ರೆ ಅದನ್ನು ಕಟ್ಟುವ ಕ್ರಮದಲ್ಲಿ, ಆ ಕಟ್ಟುವ ಕಸುಬುಗಾರಿಕೆ ಒಳಗ ಈ ಪಾತ್ರ ನಾವಲ್ಲೇ, ಈ ಪಾತ್ರ ನೀ ಮಾಡ್ತಿ, ಯಾಕ ನಾ ಹಿಂಗ ಮಾಡ್ತೇನಿ, ನೀ ಹಿಂಗ ಮಾಡ್ತೇನಿ ಅನ್ನೋದು, ಅದಕ್ಕೆ ನಾವು ನಮ್ಮದೇ ಆದಂತಹ ಏನು, ಈಗ ನಾವು ಧನ ಸಹಾಯ ಪಡ್ಕೊಂಡು ಪ್ರಾಪರ್ಟೀಸ್ ಮಾಡ್ಕೊಂಡು ಕಾಸ್ಟ್ಯೂಮ್ಸ್ ಮಾಡ್ಕೊಂಡು ನಾಟಕ ಮಾಡೋದಲ್ರಿ. ಶಾರವನ್ ಸೀರೆ ತಗೋಬೇಕು, ಆಕಿ ನಿಂಗವ್ಗ ನಿಂದೊಂದ್ ಸರ ಕೊಡ್ಬೇ, 1 ತಾಸು ಹಾಕೊಂಡು ಕೊಡ್ತೀನಿ ಅನ್ಬೇಕು. ಮತ್ತೊಬ್ಬನೊಂದು ದೋತ್ರ ತಗೋಬೇಕು, ಅವಂದ್ ಯಾರ್ದೋ ಒಬ್ಬನ ಕಡೆ ಮಾತ್ರ ಇರೋ ಟೋಪಿಗೆಯೋ ಒಂದು ಕೋಟೋ ಅದನ್ನ ಹೊಂಚಾಡ್ಬೇಕು, ಇಸ್ಕೋಬೇಕು. ಇಂಥವೆಲ್ಲ ಹೆಂಗಿರ್ತಾವು. ಅದ್ರೊಳಗ ತಾಲೀಮ್ ಒಳಗನ ನಮಗ ಒಂದ್ ನಮೂನಿ ಉಮೇದಿಪ್ಪ. ನಾ ಸೀರೆ ಉಟ್ಕೊಂಡ ಹೆಣ್ ಪಾಠ ಮಾಡೋದು, ಕೋಟ್ ಹಾಕೊಂಡ ಮಾಸ್ತರನ್ ಪಾಠ ಮಾಡೋದು. ಅಷ್ಟ್ರಾಗ ನನಗ ಇವಾಗ ಏನೋ ಗುದ್ದಾಟ ಹತ್ತಿರ್ತೈತಿ. ಮಗನ ಬಾ ಮಾಡ್ತೇನೆ ತಡಿ ಇವತ್ ನಿನಗಂತಂದು ನಾನು ಅವನ್ನ ಬೈಯುವಲ್ಲೇ ಬಡಿತೇನೆ. ಎದಕ್ ಬಡ್ದ್ಯೋ ಅಲ್ಲಿ. ಇದು ಒಂದು ನಾಟಕ ಹೆಂಗಿರ್ತೈತ್ರಿ, ಅವ್ ನಾಟಕ ಬರ್ದವಂಗ ಹೇಳ್ಬೇಕು ನಾವು. ಅವ ಕೌನ್ಸ್ದಾಗ ಬಾಳ ಕೆಲಸ ಮಾಡ್ಯಾನ. ಕೌನ್ಸ್ದಾಗ ಅಂತಂದ್ರ ಈಗ ಒಂದ್ ಡೈಲಾಗ್ ಇರ್ತೈತ್ರಿ, ಅದು ಮುಗುದೇಟಿಗನ ಒಂದು ಹಿಂಗ ಕಂಸ ಅಂದ್ರ ಬ್ರಾಕೆಟ್ ಇರ್ತೈತಿ. ಅದರೊಳಗೆ ಧಾವಿಸಿ ಓಡುವನು, ಕಸಕ್ಕನೆ ಕುಳಿತುಕೊಳ್ಳುವನು, ರಪ್ಪನೆ ಬಾರಿಸುವನು, ಹಿಂಗೆಲ್ಲ ಬರೆದಿರ್ತಾರ ಅವರು. ಯಾರು ಆ ಕೃತಿಕಾರರು. ಅವಾಗ ಅದನ್ನ ಈ ನಿರ್ದೇಶಕರು ಇರ್ತಾರಲ್ರಿ, ಒಮ್ಮೊಮ್ಮೆ ತಗೋತಾರ್ರಿ, ಒಮ್ಮೊಮ್ಮೆ ಬಿಡ್ತಾರ್ರಿ. ಹೇಳಿ ಕೇಳಿ ಕಂಸ್ನ್ಯಾಗ್ರಿ ಅದ. ಇವ್ರೇನ್ ಮಾಡ್ಬಿಡ್ತಾನ, ಈ ನಾಟಕ ಕಲಸು ಮಾಸ್ತರ್ ಒಂದ್ ಸ್ವಲ್ಪ ಗುರು ಭಾವನೆ ಒಳಗ, ನೋಡ್ರಿಪ್ಪ ಈ ಡೈಲಾಗ್ ಅನಿಕ್ಕಿ ಬಾಯಾಟ ಹಾಕ್ಬೇಕು, ಹೇಳ್ಬೇಕು. ಇನ್ನ ನಿಮಗ ಗದಿ ಭಾರಿ ಇದು ಬಂತು ಅಂದ್ರ ಕೌನ್ಸ್ನ್ಯಾಗಿಂದ ಬೇಕಾದ್ರೆ ನೀವು ಮಾಡಬಹುದು ಅಂದಿರ್ತಾನವ. ಅವರವರ ಭಾವಕ್ಕೆ ಅಂದಂಗ ಇವ್ರೇನ್ ಮಾಡ್ಬಿಡ್ತಾರ, ಈ ಕೌನ್ಸ್ನ್ಯಾಗ ಹೊಡಿ ಅಂತೈತಿ, ಕೌನ್ಸ್ನ್ಯಾಗ ಚೂಟ್ ಅಂತೈತಿ ಅಂತ ತಗೊಂಡು ಅದ್ರನ್ನ ಬಹಳ ಪ್ರಯೋಗ ಮಾಡಾಕತ್ತು. ಈ ರೀತಿ ಗುದ್ದಾಟ ಆಗಿ ಕಡಿಕ ಪರ್ರ ಅಂತ ಸೀರೆನೇ ಹರಿದು ಬಿಡ್ತಾನ. ಶಾಲಾ ಹಾಕಿ ನೀಲವನ್ ಸೀರೆ ಹರಿದ್ರಿ ಹೆಂಗ್ರಿ ಬದುಕ. ಅದನ್ನ ನೀವು ಆ ಕತೆ ಓದನ ತಿಳ್ಕೋಬೇಕು ಮತ್ತ ಎಂಜಾಯ್ ಮಾಡ್ಬೇಕು. ಹಿಂಗ ಗಾಣಿಗೇರ ಮಲ್ಲಪ್ಪ
ಹೆಣ್ಣು ಪಾರ್ಟ್ ಮಾಡೋದು, ಅವನ ಸುಖ ದುಃಖ, ಇದನ್ನೆಲ್ಲವನ್ನ ನೀವು ಕತೆ ಓದುವುದರ ಮೂಲಕ ಬಹಳ ಆಸ್ವಾದಿಸ್ತೀರಿ ಅಂತ ಹೇಳ್ತೀನಿ. ಒಂದು ಕತ್ತಲೆಯಲ್ಲಿ ಕರಗಿ ಹೋದ ಸ್ವಾತಿ ಮುತ್ತು ಆ ಭಾಗದೊಳಗ ಇವತ್ತಿಗೂ ಕೂಡ ಗುಲ್ಬರ್ಗಾ ಜಿಲ್ಲೆಯ ಒಂದು ಏನು ಗಡಿ ಪ್ರಾಂತ್ಯದೊಳಗಿರುವ ನಕ್ಸಲೈಟ್ಸ್ಗಳ ಬದುಕು, ಅವರ ಹಾವಳಿ ಹೆಂಗಿರ್ತೈತಿ, ಒಂದು ಸೈದ್ಧಾಂತಿಕ ಹೋರಾಟಕ್ಕಾಗಿ ಮನುಷ್ಯ ಯಾವೆಲ್ಲ ಲೆವೆಲ್ಲಿಗೆ ಹೋಗ್ತಾನ. ಈಗ ನಾವು ಅಂದ್ಬಿಟ್ವಿ, ಆ ದೇಶಕ್ಕೆ ಹೋಗಿ ಅಲ್ಲಿಯವ್ರ ಹಂಗ ಇದ್ದು ಅಲ್ಲಿಯವ್ರ ಹಂಗ ಮದುವೆ ಆಗಿ ಮಕ್ಕಳ ಹಂಗ ಹಿಂಗ ನೋಡ್ರಿಪ್ಪ ನಮ್ಮ ಗುಪ್ತಚರರು ಏನೆಲ್ಲ ಮಾಡ್ತಾರ. ಹಂಗ 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 ಹಂಗರಿ ನಕ್ಸಲೈಟ್ಸ್ ಜಗತ್ತಿಗೆ ಹೋದವರು ಅವ್ರ ಹೆಸರಿಟ್ಟುಕೊಂಡು ಅವ್ರ ಜೀವನದೊಳಗ ಇದ್ದು ಅವ್ರು ಯಾರಿಗೂ ಮಕ್ಕಳಾಗಿ ಮರಿಯಾಗಿ ಏನೆಲ್ಲ ಒಂದು ಬದುಕಿನ ಬದಲಾವಣೆಗಳು, ಒಂದು ಕ್ರಾಂತಿಗಾಗಿ, ಒಂದು ಸಿದ್ಧಾಂತಕ್ಕಾಗಿ, ಒಂದು ತತ್ವಕ್ಕಾಗಿ ಮನುಷ್ಯ ಮಾಡ್ಕೋತಾನ ಬಂದಾನ. ಆ ಎಲ್ಲ ಏನು ರೋಚಕತೆಯನ್ನ ಕತೆಗಳಲ್ಲಿ ಹಿಡಿದಿಟ್ಟಿದ್ದಾರೆ. ಹೇಳ್ತಾ ಹೋದ್ರೆ ಹೇಳ್ದಲ್ರಿ, ಒಂದೊಂದು ಅಲ್ರಿ 8 ಕತಿಗೆ ಒಂದು ಕಥಾ ಸಂಕಲನಕ್ಕೆ 1 ತಾಸು ನಾವು ಮಾತಾಡ್ತಿರ್ತೇವೆ. ಮತ್ತು ನೀವು 50 ಕತಿದ ಮಾತಾಡಂದ್ರೆ ನಮಗ್ ಕಂಡಾಪಟ್ಟಿ ಹೊತ್ಬೇಕು, ಇಲ್ಲ ಮತ್ತು ಮಾತಾಡೋನ್ನ ಯಾರ ಹೊತ್ಕೊಂಡು ಹೋಗ್ಬೇಕು. ಹಿಂಗೆಲ್ಲ ಸಂಗತಿಗಳದಾವು. ಅದಕ್ಕ ನಾ ಆರಂಭಿಕವಾಗಿ ಹೇಳ್ಬಿಟ್ಟೆ, ಬರೇ ಏನ 108 ಇದನ್ನ ಮಾಡ್ಬಿಡ್ತಾರ. 1000 ಬೇಡ ಬಿಡು, ಸಹಸ್ರನಾಮ ಬಾಳ ಹೊತ್ತಕಿತ ನೀ 108ರಾಗ ಮುಗಿಸ್. ಹಂಗ ನಾನು ಬರೇ ಕತಿ ಹೆಸರು ಹೇಳಿ ಇವು ಏನೆಲ್ಲ ಸಂಗತಿಗಳನ್ನ ಹೇಳ್ತಾವ ಅನ್ನೋದ ಅಷ್ಟನ್ನೇ ನಿಮ್ಮದ್ರಿಗೆ ಹೇಳಲಿಕ್ಕೆ ಸಾಧ್ಯ ಆಯ್ತು. ಸಂಬಂಧಗಳ ಕತೆ ಅದೆಲ್ಲ ಹೇಳಕ್ ಹೋದ್ರಿ ಒಂದೊಂದು ಕತೆ ಒಳಗನ ನಾವು ಕಳೆದ್ ಹೋಗ್ತೇವ್ರಿ. ನಾವು ಹೆಂಗ ಅಂತಂದ್ರ ಆ ತರ ಚಕ್ರ ವ್ಯೂಹದೊಳಗ ಸಿಕ್ಕವ್ರ ಹಂಗ ಮತ್ತ ಹೊರಗ್ ಬರ್ಬೇಕಂದ್ರ ತ್ರಾಸ ಆಕೇತಿ. ಈಗ ಆಲ್ರೆಡಿ ನನಗ ಈ 50 ಕತೆಗಳ 100 ಪಾತ್ರಗಳು ತಲೆ ಒಳಗೆ ತುಂಬಿ ತಕ 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 ಕುಣಿದು ಭಯಂಕರ ತ್ರಾಸ ಕೊಟ್ಟಾವು. ಅವಕುರ್ ಜೋಡಿ ಗುದುಮರಿಗೆ ಆಗೈತಿ. ಅದು ಏನೈತಲ್ಲ ಹೇಳಾಕ್ ಹೋದ್ರ ಬಹಳಷ್ಟು ಸಲ ಸರಳ ಆಗ್ಬಿಡ್ತೈತ್ರಿ. ಈ ಅನುಭವ ಹೆಂಗಿರ್ತೈತ್ರಿ ಅಂದ್ರ ಅದಕ್ಕ ಹೇಳ್ತಾರ ಯಾರು ಶರಣರು, ಕತ್ತಲ ಮನೆಯೊಳಗೆ ಆ ಮೆತ್ತು, ಆ ಸಕ್ಕರೆ ಹಾಲು ಮೆತ್ತು ಅದನ್ನ ಹೇಳಲಿಕ್ಕೆ ಬರದೇ ಇರುವ ಮೂಕನಂತಿರ್ಬೇಕಂತ. ಅವ್ ಮಾತು ಬರಂಗಿಲ್ಲಲ್ರಿ, ಅವಂಗ ಹಿಂಗಂತಾನೆ ಹೆಂಗ ಕೈ ಬಾಯಿ ಆಡಿಸಿದ್ರು ಅವಂಗದ ಹಾಲು ಸಕ್ಕರೆ ಹೆಂಗಿತ್ತು ಅನ್ನಕ್ಕಾಗುದಿಲ್ರಿ. ಹಂಗ ಈ ಕತೆಗಳು ಅದರೊಳಗಿನ ತಳಮಳ, ಅದರೊಳಗಿನ ಒಂದು ಶಾಂತನಾಳದಂತಹ ಸಣ್ಣ ಹಳ್ಳಿ ಒಳಗ ಅನಕ್ಷರಸ್ಥ ಗಂಡಸತ್ತ ಅಥವಾ ಇಲ್ಲದೆ ಇರುವ ಹೆಣ್ಣು ಮಕ್ಕಳು, ಅವರ ಅಸಹಾಯಕತೆ, ಅವರ ದೈಹಿಕ ವಾಂಛೆಗಳ ಈಡೇರಿಕೆಗಾಗಿ ಯಾರ್ಯಾರನ್ನ ಅವ್ರು ಅವಲಂಬಿಸುವ ಸ್ಥಿತಿ, ಮತ್ತ ಅದ್ರೊಳಗ ಮಾರಾಮಾರಿ, ಅದ್ರೊಳಗ ನಾ ಹೆಚ್ಚ ನೀ ಹೆಚ್ಚ, ಯಾಕ ನಾ ಯಾಕಲ್ಲ, ಎಂತೆಂಥ ಸಂಗತಿಗಳು ಬದುಕಿನ ಸಹಜ ಭಾಗಗಳಾಗಿ ಹಳ್ಳಿಗಳು ಬದುಕ್ತಿರ್ತಾವ್ರಿ. ಅವು ನಮಗ ನಮೂನಿ ಬ್ಯಾರೆ ಕಾಣಿಸ್ತಾವ. ಯಾಕಂದ್ರ ನಾವು ಬೇರೆ ತರಹದ ನಾಗರಿಕತೆ ಎನ್ನುವ ಹೆಸರಿನ ಮತ್ತು ನಮ್ಮ ಕಾಂಪೌಂಡು, ನಮ್ಮ ಗೇಟು, ಆಮೇಲೆ ನಮ್ಮ ಏನು ಕಿಡಕಿಗೆ ದಪ್ಪ ಪರದೆ, ನಮ್ಮ ಬದುಕಿನ ಕ್ರಮ ಬ್ಯಾರೆ ಆಗಿರ್ತೈತ್ರಿ. ಆದ್ರೂ ಕೂಡ ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ಕಡೆಗೂ ಮನುಷ್ಯ ಅನ್ನುವವ ಅವ ಈ ನಾಯಿಗಿಂತ ಹುಲಿಗಿಂತ ಬಹಳ ಬೇರೆ ಅಲ್ಲ. ಅವ ಯಾರ ಬಿಸ್ಕಿಟ್ ಒಗದೆ ತಿನ್ಕೊಂತ ಅವ್ರ ಹಿಂದೆ ಹೋದ ದಿವ್ಸ ನಾಯಿ ಅಕ್ಕನು, ಅಂತ ಕುರ್ರ ಅಂದಿದ್ದ ದಿವ್ಸ ಹುಲಿ ಅಕ್ಕನು ಅನ್ನೋ ಸತ್ಯವನ್ನು ಕೂಡ ಈ ಕತೆಗಳು, ಹುಲಿ ಮತ್ತು ನಾಯಿ ಅಂತಹ ಕತೆಗಳು ತೆರೆದಿಡ್ತಾ ಹೋಗ್ತಾವು. ಕಡಿಕುನು ಅಮರತ್ವವನ್ನ ಕೇಳಿದ್ರ ರವ 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 ನರಕಕ್ಕೆ ಬೂತವಿ, ಎಷ್ಟು ಜಲ್ದಿ ಸಾಯ್ತೇವಿ ಅಷ್ಟು ಶಾಣೆರಾಗ್ತೇವಿ ಅನ್ನುವಂತಹ ಆ ಸತ್ಯವನ್ನು ಕೂಡ ಮುಕ್ತಿಯ ಆತ್ಮಾನಂದ ನಮಗೆ ಹೇಳ್ತಾನ. ಹಿಂಗ ಶಟ್ರ ಶಾರವ್ವ ಅಥವಾ ವಿದ್ಯೆ ಕಲಿತು PhD ಮಾಡಿದಂತಹ ದೊಡ್ಡ ಮಹಾ ಮೇಡಮ್ಗಳು ಹೆಂಗ ಮಂದಿ ಬದುಕಿನಾಗ ಆಟ ಆಡಿ PhDನೇ ಸಿಗಬಾರ್ದು ಇವಂಗ. ಅದಕ್ಕೆ ಏನೇನು ಮಾಡಬೇಕು, ಏನೇನು ಮಾಡಬಹುದು, ಕಾನೂನು ಬದ್ಧವಾಗಿ PhD ಸಿಗದಂತೆ ಮಾಡುವುದು ಹೇಗೆ? ದಯವಿಟ್ಟು ಈ ವಿಚಾರಕ್ಕಾಗಿ ಹಾಲಹಳ್ಳ ಕಥೆಗಳನ್ನು ಓದಿ.
ನಮಸ್ಕಾರ. ಪ್ರಜ್ಞಾ ಮತ್ತೇಳಿ ಅವರಿಗೆ ಧನ್ಯವಾದಗಳು. ಅವರೊಬ್ಬ ಪ್ರಬುದ್ಧ ಯಕ್ಷಗಾನ ಕಲಾವಿದೆಯವರು. ಯಕ್ಷಗಾನವನ್ನು ಆಡಿಸಿದ್ದಾರೆ, ಸ್ವತಃ ತಾವು ಕೂಡ ಪಾತ್ರಧಾರಿಯಾಗಿ ಮಾಡಿದ್ದಾರೆ. ಇವತ್ತಿನ ದಿವಸ ಭಾಗವತಿಕೆಯ ಶೈಲಿಯಲ್ಲಿ 50 ಕಥೆಗಳ ಬೃಹತ್ ಸಂಕಲನವನ್ನು ಒಂದೇ ಗಂಟೆಯಲ್ಲಿ ನಮಗೆ ಪರಿಚಯ ಮಾಡಿಕೊಟ್ಟಂಥ ಪ್ರಜ್ಞಾ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು. ಪ್ರಜ್ಞಾ ಒಂದು ಮಾತು ಹೇಳಿದರು, ನಾವು ಮುನ್ನುಡಿ ಓದಿಲ್ಲ ಅಂತ. ಡಾಕ್ಟರ್ ಮರೆಗುತ್ತಿ, ನಾವು ಪೂರ್ಣ ಓದಿದ ಮೇಲೆ ನೋಡಿದೆ, ಡಾಕ್ಟರ್ ಮರೆಗುತ್ತಿ ಗುರುಪಾದಪ್ಪನವರು ಒಂದು ಮಾತು ಬರೀತಾರೆ, ನನಗೂ ಬೆರಗನಿಸ್ತದೆ, ಈ ಬಸಣ್ಣ ಯಾವ ರೀತಿ ಬರಿತಾನಿವ ಅಂತ. ಆ ಉರಿಯುವ ಕೆಂಡದ ಮೇಲೆ ಬರೆದ ಬೃಹತ್ ಕಾದಂಬರಿ, ಕ್ಯಾಂಪಸ್ಸಿನ ಘಮ ಮುಂದಿಟ್ಟ, ಚಾಂದಿನಿ ಚೌಕ್ ಅಂತ ನಮ್ಮಲ್ಲಿದ್ದೇನೆ ಮನೋರಂಜ ಮಾಲೆಯಿಂದ ಒಂದು 8-10 ಕಥೆ ಇತ್ತು. ಪ್ರಜ್ಞಾ ಮೇಡಮ್ ಹೇಳ್ದಂಗೆ ವ್ಯಾನಿಟಿ ಬ್ಯಾಗ್ನೊಳಗೆ ಅಥವಾ ನಮ್ಮ ಕೊಳ್ಳಾಯಿ ಚೀಲಾಗ ಹಾಕೊಂಡು ಓಡಾಡ್ತಿದ್ವಿ. ಇದು ಕೊಳ್ಳಾಯಿ ಚೀಲಾಗ ಹಾಕಿದ್ರೆ ಕೊಳ್ಳಾಯಿ ಚೀಲ ಹರಿತದ ಅಂತ ಒಂದು 50 ಕಥೆಗಳ ನಡುವೆ ಡೋಣೂರವರ ಸಾಧನೆ, ಸರಳ ಮತ್ತು ಸಹಜ ಕಥೆಗಳನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಈ ಡೋಣೂರವರ ಸಾಹಸವನ್ನು ಮೆಚ್ಚುತ್ತೀವಿ. ಈಗ ಈ ಗ್ರಂಥದ ಲೋಕಾರ್ಪಣೆ ಕುಲಪತಿ ಡಾಕ್ಟರ್ ಶಿವಾನಂದ ಕೈಗಿಮನಿ ಅವರಿಂದ. ದಯವಿಟ್ಟು ಸಮೀರ್ ಜೋಶಿ ಅವರು ಒಳಗಡೆ ಬರಬೇಕು. ಇಲ್ಲ, ಅವ್ರನ್ನ ಒದಗಿದಾಗ ಮಾತ್ರ ಬರ್ತಾರೆ ಅವ್ರ ಒಳಗೆ, ನಾನು ಬರುವುದೇ ಇಲ್ಲ. ಕೃತಿ ಲೋಕಾರ್ಪಣೆ ಮಾಡಿದ ಕುಲಪತಿ ಡಾಕ್ಟರ್ ಶಿವಾನಂದ ಕೈಗಿಮನಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ಅವರು ಕೆಲ ಮಾತುಗಳನ್ನ ಹೇಳಬೇಕು ಅಂತ ತಮ್ಮೆಲ್ಲರ ಪರವಾಗಿ ಹೇಳ್ಕೊತಾರೆ. ಆಗಲೇ ನನ್ನ ಪ್ರಜ್ಞಾ ಮೇಡಮ್ ಅವ್ರ ಮಾತು ಹೇಳಿದ್ರು, ಇವತ್ತಿಗೂ ಕ್ಲಾಸ್ ಹೇಳೋದು ಬಿಟ್ಟಿಲ್ಲ ಅಂತ. ಅವ್ರ ಕಾರ್ನಿಂದ ಇಳಿದ ತಕ್ಷಣನೇ ನಾನು ಅದನ್ನ ಮಾತು ನೆನಪು ಮಾಡಿದೆ ಅವ್ರಿಗೆ. ಯಾಕಂದ್ರೆ ನಿಜಕ್ಕೂ ಒಂದು ಆನಂದ ಕೊಡುವಂತಹ ಸಂಗತಿ, ಇದೊಂದು ದಾಖಲೆ. ಇದು ಅವ್ರಿಗಿನ ಪ್ರಶಸ್ತಿ ಬೇಕು, ಇದರಿಂದ ಏನಲ್ಲ, ಕುಲಪತಿ ಪಟ್ಟ ಮುಟ್ಟಿಬಿಟ್ಟಿಲ್ಲ ಅವರು. ಈಗ ಇದರಿಂದ ಇನ್ನೂ ಹೆಚ್ಚಿನ ಸಾಧನೆ ಅಂತ ನಾನು ಹೇಳ್ತಾ ಇಲ್ಲ, ಆದ್ರೆ ತನ್ನ ಶಿಕ್ಷಕ ವೃತ್ತಿಯನ್ನ ಬಿಡುಗಡೆ ಅದಕ್ಕೊಂದು ಘನತೆ ಒದಗಿಸಿ ಇವತ್ತಿನ ದಿವಸ ಕುಲಪತಿ ಆಗಿರೋರು ಶಿವಾನಂದ ಕೈಗಿಮನಿ ಅವರು. ಎಲ್ಲರಿಗೂ ನಮಸ್ಕಾರ. ಮನೋಹರ ಗ್ರಂಥಮಾಲಾ ಡಾಕ್ಟರ್ ಬಸವರಾಜ ಡೋಣೂರವರ ಹಾಲು ಹಳ್ಳ 2 ದಶಕದ ಕಥೆಗಳು ಪುಸ್ತಕ ಬಿಡುಗಡೆಯ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ವಿನಾಯಕ್ ಟಿ ನಾಯಕ್ ಸರ್ ಅವರೇ, ಹಾಗೂ ಈ ಪುಸ್ತಕಗಳ ಕುರಿತು ಬಹಳ ಅಪರೂಪದ ಮಾಹಿತಿಗಳನ್ನು ನೀಡಿರ್ತಕ್ಕಂಥ ಡಾಕ್ಟರ್ ಶ್ರೀಮತಿ ಪ್ರಜ್ಞಾ ಮತ್ತೇಳಿ ಮೇಡಮ್ ಅವರೇ, ಹಾಗೂ ಈ ಕಥೆಗಳ ಕರ್ತೃವಾಗಿರ್ತಕ್ಕಂಥ ಗೆಳೆಯ ಡಾಕ್ಟರ್ ಬಸವರಾಜ ಡೋಣೂರ್ ಅವರೇ, ಧಾರವಾಡದ ಎಲ್ಲ ಹಿರಿಯ ಗೌರವಾನ್ವಿತ ಓದುಗ ವರ್ಗವೇ, ಆತ್ಮೀಯರೇ, ಮೇಡಮ್ ಕಥೆಗಳ ಬಗ್ಗೆ ಬಹಳ ಮಾರ್ಮಿಕವಾದ ರೀತಿಯಲ್ಲಿ ಅವುಗಳನ್ನು ಪರಿಚಯ ಮಾಡಿದರು. ಮತ್ತು ನನಗೂ ಒಂದಿಷ್ಟು ಭಾರವನ್ನು ಕಡಿಮೆ ಮಾಡಿದರು. ಕಾರಣ ಏನಂತ ಹೇಳಿದ್ರೆ, ಈ ಪುಸ್ತಕ ನನಗೆ ನಿನ್ನೆ ಸಂಜೆ ಸಿಕ್ಕಿತ್ತು. ನಾನು ಸುಮ್ಮನೆ ಹೀಗೆ ಗ್ಲಾನ್ಸ್ ಮಾಡಿದೆ. ಕಥೆಗಳು ತುಂಬ ವರ್ಷಗಳಾಗಿದ್ದರಿಂದ ಮತ್ತು ಕೆಲವು ಕಥೆಗಳ ಬರೆಯುವ ಸಂದರ್ಭದೊಳಗಡೆ ಮೊದಲ ಓದುಗ ನಾನಾಗಿದ್ದೆ, ಹಸ್ತಪ್ರತಿಯ ಸಂದರ್ಭದಲ್ಲಿ.
ಡಾಕ್ಟರ್ ಬಸವರಾಜ್ ಡೋಣೂರ್ ಅವರು ನಾನು ಇಬ್ಬರು 35 ವರ್ಷಗಳ ಕಾಲ 1991ರಲ್ಲಿ MA ಓದಲಿಕ್ಕೆ ಬಂದಾಗ ಮೊದಲಿಗೆ ನಾವು ಧಾರವಾಡದ ವಿಶ್ವವಿದ್ಯಾಲಯಕ್ಕೆ ಪ್ರವೇಶ ಪಡೆದಾಗ ಮೊದಲ ಭೇಟಿ ನಮಗೆ MA ಮೊದಲನೇ ವರ್ಷದಲ್ಲಿಂದಲೇ ಆಯಿತು. ಆಗ ಧಾರವಾಡದ ಇಂಗ್ಲಿಷ್ ವಿಭಾಗದಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿದ್ಯಾರ್ಥಿಗಳಿಗೆ ಗ್ರಾಮರ್ ಹೇಳಿಕೊಡ್ತಾ ಇದ್ರು. ಆಗ ನನಗೆ ಪರಿಚಯ ಆಗಿತ್ತು. ಆ ಪರಿಚಯ ನಾವಿಬ್ಬರು ಒಟ್ಟಿಗೆ ಓದಿ ರೂಮ್ಮೇಟ್ಗಳಾಗಿ ಆಮೇಲೆ ನಾವು ಒಂದೇ ಕಾಲೇಜಿನಲ್ಲಿ 14 ವರ್ಷಗಳ ಕಾಲ ಜೊತೆಗೆ ಇದ್ದು ಈಗೂ ಕೂಡ ಜೊತೆಗೇನೆ ಇದ್ದೇವೆ ಮಾನಸಿಕವಾಗಿ. ಹೀಗೆ ಬೆಳಕೊಂಡು ಬಂದಂತಹ ನಮ್ಮಿಬ್ಬರ ಪಯಣ ಅವರ ಬಹುತೇಕ ಕಥೆಗಳ ಹಿಂದುಗಡೆ ಇರುವಂತಹ ರೂಪುಗೊಳ್ಳುವಂತಹ ಅದರ ವಸ್ತು ಮತ್ತು ಅವುಗಳ ಸಂದರ್ಭ, ಪ್ರಸಂಗ, ಹಿನ್ನೆಲೆ, ಚರ್ಚೆ ಇವೆಲ್ಲವುಗಳು ಕೂಡ ನನಗೆ ಒಂದಿಷ್ಟು ಮಾಹಿತಿ ಇದೆ. ಆದರೆ ಡೋಣೂರ್ ಅವರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಬೇಕು. ಬಹುತೇಕವಾಗಿ ನನಗೆ ಡೋಣೂರ್ ಬಹಳ ಸಾಹಿತ್ಯದ ಗಂಭೀರವಾದ ವಿದ್ಯಾರ್ಥಿ. ಸದಾ ಸಾಹಿತ್ಯವನ್ನೇ ಉಸಿರಾಡುವಂತಹ ಒಂದು ಪ್ರವೃತ್ತಿ. ಅದು ವಿಚಾರ ವಿಮರ್ಶೆ ಆಗಿರ್ಬೋದು, ವೈಚಾರಿಕತೆ ಆಗಿರ್ಬೋದು, ಅಥವಾ ಭಾಷಣಗಳಾಗಿರ್ಬೋದು, ಬರವಣಿಗೆಗಳಾಗಿರ್ಬೋದು, ನಿರಂತರವಾಗಿ ಓದು ಬರವಣಿಗೆಯನ್ನೇ ಒಂದು ಪ್ರವೃತ್ತಿಯನ್ನಾಗಿ ಮಾಡಿಕೊಂಡಂಥವ್ರು ಪಾಠದ ಜೊತೆಗೆ. ಹಾಗಾಗಿ ಅವರ ಬರವಣಿಗೆ ನಾನು ಬಹುತೇಕ ಅವರು ಇಲ್ಲಿಂದ ಅಮರಕಂಠಕ್ಕೆ ಹೋದಾಗ ನಿಲ್ಲುತ್ತೇನೋ ಅಂದ್ಕೊಂಡಿದ್ದೆ. ಆದರೆ ಅಲ್ಲೂ ಕೂಡ ಅವರು ನಿಲ್ಲಿಸಲಿಲ್ಲ. ಒಂದು ರೀತಿಯಲ್ಲಿ ಡೋಣೂರವರ ಒಳಗಡೆ ಇರುವ ಲೇಖಕ ಸದಾ ಒಂದು ಜೀವಂತಿಕೆಯಾಗಿ ಸಮಾಜವನ್ನು ವೀಕ್ಷಣೆಯನ್ನು ಮಾಡ್ತಾ ಮತ್ತು ಅದರ ಒಳಗಡೆ ಕಾಣುವಂತಹ ಕೆಲವೊಂದಿಷ್ಟು ಅವರದೇ ಆಗಿರುವಂತಹ ಚೌಕಟ್ಟುಗಳಿವೆ. ನಾನು ಅಂದರೆ ಹೀಗೆ ಇರಬೇಕು, ನನ್ನ ಬದುಕು ಹೀಗೆ, ನಾನು ಇದೇ ರೀತಿ ಒಳಗಡೆ ನಡಿಬೇಕು ಅನ್ನುವಂತಹ ಒಂದು ಕೆಲವು ತತ್ವಗಳನ್ನು, ಸಿದ್ಧಾಂತಗಳನ್ನು ತಮಗೆ ತಾವೇ ಚೌಕಟ್ಟುಗಳನ್ನು ಹಾಕ್ಕೊಂಡಂಥವ್ರು. ಅದರ ಮಧ್ಯದೊಳಗಡೆ ಸಮಾಜದಲ್ಲಿ ಕಾಣ್ತಾ ಇರತಕ್ಕಂತಹ ಅನೇಕ ರೀತಿಯ ಜನವರ್ಗವನ್ನು, ಪರಿಸರವನ್ನು, ಸಂಸ್ಕೃತಿಯನ್ನು ನೋಡ್ತಾನೆ ವೀಕ್ಷಣೆ ಮಾಡ್ತಾ ಬಂದಂಥವ್ರು. ನಾನು 3 ರೀತಿಯ ಪ್ರದೇಶಗಳನ್ನು ಅವರಲ್ಲಿ ಕಾಣುತ್ತೇನೆ. ಒಂದು ಅವರ ಸಾತಿಹಾಳದ ಊರು. ಆ ಪ್ರದೇಶ ನಾನು ಕೂಡ ಅವರ ಮನೆಗೆ ಹೋಗಿದ್ದೇನೆ, ಆ ಊರಿಗೆ ಹೋಗಿದ್ದೇನೆ. ಬಹಳ ಒಂದು ವಿಚಿತ್ರವಾದ, ವಿಸ್ಮಯವಾದಂಥ ಊರದು. ಒಂದು ದೊಡ್ಡ ಹಳ್ಳಿ. ಅಲ್ಲಿ ಬೇರೆ ಬೇರೆ ಥರದ ಜನಗಳೆಲ್ಲ ಇದ್ದಾರೆ. ಆ ಊರಿನಲ್ಲಿ ನನಗೆ ಬಹಳ ವಿಚಿತ್ರ ಅಂತ ಅನಿಸ್ತು. ನೀವು ಊರಿನ ಒಳಗಡೆ ಇರುವ ಗೌಡ, ಪಟೇಲ, ದೇಸಾಯಿ ಅಂತ ಹೇಳಿದ್ರೆ ಬಹುತೇಕವಾಗಿ ಎಲ್ಲ ನಮ್ಮ ಈ ಉತ್ತರ ಕರ್ನಾಟಕದ ಧಾರವಾಡದ ಭಾಗ ಕಡೆಗೆ ಅವರೆಲ್ಲ ಯಾರಾಗಿರ್ತಾರೆ ಅಂತ ಹೇಳಿದ್ರೆ ಮೇಲ್ಜಾತಿಯ ಬ್ರಾಹ್ಮಣರು, ಲಿಂಗಾಯತರು ಆಗಿರ್ತಾರೆ. ಆದರೆ ಅಲ್ಲಿ ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥದ್ದು. ಅಲ್ಲಿಯ ನಾಯಕ ಅಥವಾ ತಳವಾರ, ವಾಲ್ಮೀಕಿ ಈ ಥರದವರ ಹೆಸರಿನವರು ಅಥವಾ ಜಾತಿಯವರು ಅಲ್ಲಿ ಗೌಡರು, ಪಟೇಲರಾಗಿರ್ತಾರೆ. ಹಾಗಾಗಿ ಇವರೆಲ್ಲ ಬಂದಾಗ ಇವ್ರನ್ನೆಲ್ಲ ನಮಸ್ಕಾರ ಮಾಡೋದು ಅಥವಾ ಐನೋರು ಅನ್ನೋದು, ಸ್ವಾಮಿಗಳು ಅನ್ನೋದು ಅದೆಲ್ಲ ನಾನು ನೋಡಿದೆ, ಅಲ್ಲ ಗಮನಿಸಿದೆ. ಆದರೆ ಡೋಣೂರ್ ನನಗೆ ಹೇಳ್ತಾ ಇದ್ದೆ, ಇವರು ಹೀಗೆ ನೋಡಿ ಹಿಂಗೆ ಅಂತೇಳಿ ಪರಿಚಯ ಮಾಡ್ಕೊಳ್ತಾ ಹೋಗಿದ್ದದ್ದು. ಆದರೆ ಡೋಣೂರ್ ಅವರ ಒಳಗಡೆ ಇದ್ದಂಥ ಒಬ್ಬ ವೀಕ್ಷಕ ಪ್ರತಿಯೊಂದು ಸಂಗತಿಯನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸುವಂಥದ್ದು. ಸಾತಿಹಾಳದ ಅಥವಾ ವಿಜಾಪುರದ ಜಿಲ್ಲೆಯ ಆ ಪ್ರದೇಶದ ಜನವರ್ಗ, ಅಲ್ಲಿರ್ತಕ್ಕಂಥವರ ನೆನನುಡಿ ಅಥವಾ ಅವರಲ್ಲಿರ್ತಕ್ಕಂತಹ ಸ್ವಭಾವ, ವರ್ತನೆಗಳು ಮತ್ತು ಅವರ ಸ್ಥಾನಮಾನಗಳು ಇವೆಲ್ಲವನ್ನು ಕೂಡ ಗಮನಿಸಿದ ಅವರಿಗೆ ಧಾರವಾಡಕ್ಕೆ ಬಂದ ಮೇಲೆ ಧಾರವಾಡದ ಜನರ ರೀತಿ ನೀತಿಗಳು ಇನ್ನೊಂದು ರೀತಿಯಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು. ಆಮೇಲೆ ಇನ್ನೊಂದು ಇದನ್ನೆಲ್ಲ ಧಾರವಾಡದಿಂದ ಹೊರಗಡೆ ಹೋದ ಮೇಲೆ ನಗರವಾಸಿಯಾಗಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥವ್ರು. ನಾನು ಯಾಕೆ ಇದನ್ನು 3 ವರ್ಗೀಕರಣ ಮಾಡಿದೆ ಅಂತ ಹೇಳಿದ್ರೆ, ಅವರೆಲ್ಲ ಕಥೆಗಳಲ್ಲಿ ಕಾಣಿಸುವಂಥದ್ದು ಬಹುತೇಕವಾಗಿ ಶ್ರೀಮಂತರಾಗಿರ್ತಕ್ಕಂಥವ್ರು ಅಥವಾ ಮೇಲ್ಮಟ್ಟದಲ್ಲಿ ಇರ್ತಕ್ಕಂತಹ ದೇಸಾಯಿಗಳು ಅಥವಾ ಜಾಗೀರ್ದಾರರು, ಗೌಡ್ರು ಅನ್ನುವಂಥವರು, ಅವರ ವರ್ತನೆಗಳು ಮತ್ತು ಸಾಮಾನ್ಯ ವರ್ಗದವರ ಮಧ್ಯದೊಳಗಡೆ ಇರ್ತಕ್ಕಂಥ ಸಂಬಂಧಗಳನ್ನ ಅವರು ವೀಕ್ಷಣೆ ಮಾಡ್ತಾ ಹೋಗ್ತಾರೆ. ಬಹಳ ದೊಡ್ಡ ಆದರ್ಶದ ರೀತಿಯಲ್ಲಿ ಕಾಣಿಸ್ಕೊಳ್ತಾ ಇರ್ತಕ್ಕಂಥವರ ಸಣ್ಣತನಗಳು, ಅವರ ಆದರ, ಕುಡಿತ, ಜೂಜು, ವ್ಯಭಿಚಾರ ಮತ್ತು ಅವರ ಅನೈತಿಕವಾದ ಸಂಬಂಧಗಳು. ಆದರೆ ತಳ ಸಮುದಾಯಗಳಲ್ಲಿ ಇರ್ತಕ್ಕಂಥವ್ರು ಅಥವಾ ಬಡವರಾಗಿರ್ತಕ್ಕಂಥವ್ರು ಅವರು ಕಟ್ಟಿಕೊಳ್ತಾ ಇರ್ತಕ್ಕಂಥ ನೈತಿಕ ಬದುಕುಗಳು ಮತ್ತು ಅವರು ಮೌಲ್ಯಯುತವಾಗಿ ಬದುಕುವಂಥ ರೀತಿಗಳು. ಇನ್ನೊಂದು ಕಡೆಗೆ ನಗರವಾಸಿಯಾಗಿರ್ತಕ್ಕಂಥವರ ಬದುಕು, ಬಹಳ ದೊಡ್ಡ ಹುದ್ದೆಗಳು, ದೊಡ್ಡ ಸ್ಥಾನಗಳಲ್ಲಿ ದೊಡ್ಡ ವಿದ್ಯೆಯನ್ನು ಓದಿದಂಥವರು, ಅವರ ಒಳಗಡೆ ಕಾಣಿಸುವಂತಹ ಸಣ್ಣತನಗಳು ಇತ್ಯಾದಿಗಳನ್ನ
ಗ್ರಹಿಸುವಂಥದ್ದು. ಇನ್ನೊಂದು ಕಡೆಗೆ ಕಾಲೇಜು ಮತ್ತು ಕಾಲೇಜ್ ಮೇಸ್ಟ್ರುಗಳು ಅವರ ಒಳಗಡೆ ಕಾಣಿಸುವಂತಹ ಪ್ರೀತಿ ಪ್ರೇಮ ಇತ್ಯಾದಿ ರೀತಿ ಒಳಗಡೆ ಕಾಣಿಸುವಂತಹ ಸಂಗತಿಗಳು. ಭೌತಿಕವಾಗಿ ಹೀಗೆ 3 ನೆಲೆ ಒಳಗಡೆ ಕಾಣಿಸುವಂತಹ ಈ ಲೇಖಕ ತಮ್ಮೆಲ್ಲ ಕಥೆಗಳಲ್ಲೂ ಕೂಡ ಕಾಣಿಸುವಂತಹದ್ದು ಒಂದು ಆದರ್ಶದ ಜೀವನವನ್ನ, ನೈತಿಕತೆಯ ಮಟ್ಟದ ಹುಡುಕಾಟವನ್ನ ಅವ್ರು ನೋಡುವಂಥದ್ದು. ಅಂದ್ರೆ ವ್ಯಕ್ತಿ ಎಂಥದೇ ಪ್ರಸಂಗ ಏನೇ ಬಂದರೂ ಕೂಡ ಆ ನೈತಿಕತೆಗಳನ್ನ ಮೀರಬಾರದು, ಸತ್ಯದ ನಡೆಯಲ್ಲಿ ಇರಬೇಕು ಅನ್ನುವಂತಹದ್ದು. ಆದರೆ ಹೇಳುವುದು ನೈತಿಕತೆಯಾಗಿದ್ರು ಕೂಡ ಬದುಕು ಮಾತ್ರ ಬೇರೆ ರೀತಿಯಲ್ಲಿ ಆಗುವಂಥದ್ದನ್ನು ಅವರು ಖಂಡಿತವಾಗಿ ಅದನ್ನ ನಿರಾಕರಿಸ್ತಾರೆ. ಹಾಗಾಗಿ ಅಂತ ಅನೇಕ ಕಥೆಗಳು ಕೂಡ ಇದರೊಳಗಡೆ ಕಾಣಿಸುವಂಥದ್ದು. ಒಂದು ರೀತಿಯಲ್ಲಿ ಅವರಲ್ಲಿ ಒಂದು ಸಾಮಾಜಿಕ ಕಾಳಜಿ ಸದಾ ಎಚ್ಚರವಾಗಿರುವಂಥದ್ದು. ಅಂದ್ರೆ ಆ ಸಾಮಾಜಿಕ ಕಾಳಜಿ ಒಂದು ಕೇಡಿಲ್ಲದ ಹಾಗೆ, ಇನ್ನೊಬ್ಬರಿಗೆ ನೋವಾಗದ ಹಾಗೆ ಅಥವಾ ಇನ್ನೊಬ್ಬರಿಗೆ ವಂಚನೆ ಮಾಡದ ಹಾಗೆ ಪ್ರಾಮಾಣಿಕತೆ ಒಳಗಡೆ ಬದುಕಬೇಕು ಅನ್ನುವುದು ಅವರ ಮುಖ್ಯ ಉದ್ದೇಶವಾಗಿರ್ತಕ್ಕಂಥದ್ದು. ಹಾಗಾಗಿ ಅವರು ಮನುಷ್ಯನ ಅನೇಕ ರೀತಿಯ ಪ್ರಲೋಭನೆಗಳು, ಮೇಡಮ್ ಬಹಳ ಚೆನ್ನಾಗಿ ಹೇಳಿದರು. ಅಂದ್ರೆ ವೈಯಕ್ತಿಕವಾದಂತಹ ನಮ್ಮ ಬದುಕಿನ ನೆಲೆ ಒಳಗಡೆ ನಮ್ಗೆ ನೋಡಿದಾಗ ಏನೆಲ್ಲ ಆಸೆಗಳು ಆಕಾಂಕ್ಷೆಗಳು ಎಲ್ಲವೂ ಇರ್ತದೆ. ಆದರೆ ಅವುಗಳನ್ನು ನನ್ನ ನೈತಿಕತೆಯ ಚೌಕಟ್ಟಿನೊಳಗಡೆ ಈಡೇರಿಸಿಕೊಳ್ಳೋದಕ್ಕೆ ಅಥವಾ ಪೂರೈಸಿಕೊಳ್ಳೋದಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಗ್ರಾಮೀಣ ಪ್ರದೇಶದ ಒಳಗಡೆ ಬಂದಿರತಕ್ಕಂಥ ಅವರ ಮೌನಿ ಅನ್ನುವಂಥ ಕಥೆ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅಂದರೆ ಸಾಮಾನ್ಯವಾಗಿ ಇಲ್ಲಿರುವಂತಹ ಈ ಪ್ರೀತಿ ಪ್ರೇಮ ಪ್ರಣಯದ ವಿಷಯಗಳು ದೊಡ್ಡವರ ಸಂಗತಿಗಳಾಗಿ ಬಂದಾಗ ಯಾವ ರೀತಿಯಲ್ಲಿ ಕಾಣಿಸ್ಕೊಳ್ತವೆ. ಆದರೆ ಅದೇ ಸಣ್ಣವರ ಮಟ್ಟದೊಳಗಡೆ ಅವರ ಅನೇಕ ಕಥೆಗಳು ಆ ಥರದಲ್ಲಿ ಇದ್ದಾವೆ. ಅಂದ್ರೆ ಬಡವರಾಗಿರ್ತಕ್ಕಂಥವರ ಕಥೆಗಳು ಹೇಗೆ ಅದೊಂದು ಹುಯಿಲೆದ್ದು ಅದೊಂದು ದೊಡ್ಡ ಅನೈತಿಕ ವ್ಯಭಿಚಾರವಾಗಿ ಕಾಣಿಸ್ಕೊಳ್ತಾ ಹೋಗ್ತವೆ. ಆದ್ರೆ ದೊಡ್ಡವರೆನಿಸ್ಕೊಂಡಿರ್ತಕ್ಕಂಥವರ ಕಥೆಗಳು ಹೇಗೆ ಅದೊಂದು ಮಡಿವಂತಿಕೆ ಒಳಗಡೆ ಮುಚ್ಚಿಕೊಂಡು ಹೋಗುತ್ತೆ ಅನ್ನುವಂಥದ್ದನ್ನ. ಹೀಗಾಗಿ ಒಂದು ರೀತಿಯಲ್ಲಿ ಅಂತರ್ಜಾತಿ ವಿವಾಹದ ಅನೇಕ ಕಥೆಗಳು ಬಹುತೇಕವಾಗಿ ಧರ್ಮೀಯವಾಗಿದ್ದಾಗ, ಸ್ವಧರ್ಮವಾಗಿದ್ದಾಗ ಅದು ಕಾಣಿಸುವಂತಹ ಅಥವಾ ತಾಳುವ ನಿಲುವುಗಳು ಹೇಗಾಗಿರ್ತವೆ. ಆದ್ರೆ ಅನ್ಯ ಧರ್ಮೀಯರಾಗಿದ್ದಾಗ ಅದರ ರೀತಿಯ ಪ್ರತಿಕ್ರಿಯೆಗಳು ಯಾವ ತರದಲ್ಲಿ ಕಾಣುತ್ತವೆ ಅನ್ನುವಂತ ಒಂದು ದೊಡ್ಡ ಸಂಘರ್ಷದ ರೀತಿ ಒಳಗಡೆ ಕಾಣಿಸ್ಕೊಳ್ತಾ ಇರತಕ್ಕಂಥದ್ದು. ಬಹುತೇಕವಾಗಿ ಈ ರೀತಿಯ ಕಥೆಗಳು, ಅವರ ಹಯನ ಕಥೆ ಕೂಡ ಆ ರೀತಿಯಲ್ಲಿ ಇರ್ತಕ್ಕಂಥದ್ದು. ಅಂದ್ರೆ ಬಹುತೇಕ ಒಂದು ಸಂಕೀರ್ಣವಾಗಿರ್ತಕ್ಕಂಥ ಸಂಬಂಧಗಳನ್ನ ಮತ್ತು ಅದನ್ನ ನೋಡುವಂತ ರೀತಿ. ಹೀಗಾಗಿ ಬಹುತೇಕವಾಗಿ ಅವರಿಗೆ ಇರುವಂತ ಒಂದು ಎಚ್ಚರ ಏನಂತ ಹೇಳಿದ್ರೆ, ನಿನ್ನ ಬದುಕು ಹೇಗಿದೆಯೋ ಹಾಗೆ ಇರುವಂತ, ಅವುಗಳಿಗೆ ಮುಖವಾಡಗಳನ್ನು ಧರಿಸುವುದು ಬೇಡ, ಆದರ್ಶಗಳ ವೇಷವನ್ನು ತೊಡಸುವುದನ್ನು ಬೇಡ, ನಿನ್ನ ಬದುಕು ಯಾವ ರೀತಿಯಲ್ಲಿದೆ ಹಾಗೆ ಅನ್ನುವಂಥದ್ದನ್ನ ಅವ್ರು ಹೆಚ್ಚಾಗಿ ಕಾಣಿಸುವಂಥದ್ದು. ಬಹುಶಃ ಅವರ ತಬಲಜಿ ಆಗಿರ್ಬೋದು ಅಥವಾ ವಿದಾಯದಂತಹ ಕಥೆಗಳಾಗಿರ್ಬೋದು, ಇಲ್ಲಿ ಈ ಮುಖವಾಡಗಳನ್ನು ಧರಿಸಿಕೊಂಡು ಬದುಕುವಂತಹ ಕಾಲೇಜು ಅಥವಾ ಕಾಲೇಜ್ ಮೇಸ್ಟ್ರು ಇವರುಗಳೆಲ್ಲ ಯಾವ ರೀತಿ ಒಳಗೆ ಒಂದು ಕೃತ್ರಿಮವಾದಂತಹ ಬದುಕುಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನುವಂಥ ರೀತಿಯಲ್ಲಿ ಕಾಣಿಸುವಂಥದ್ದು. ಬಹುಶಃ ಒಂದು ರೀತಿಯ ಅಪ್ರಬುದ್ಧವಾಗಿರ್ತಕ್ಕಂಥ ಪ್ರೀತಿ ಪ್ರೇಮ ಇವುಗಳಲ್ಲಿ ಒಳಗಡೆ ಮುಳುಗಿ ಹೋಗಿರ್ತಕ್ಕಂಥದ್ದು, ಜೀವನವನ್ನ ಹಾಳು ಮಾಡಿಕೊಳ್ಳುವಂಥವ್ರು, ತಮ್ಮ ಉದ್ದೇಶ ಗುರಿ ಕನಸುಗಳು ಏನು, ಯಾವ ಕಾರಣಕ್ಕಾಗಿ ನಾನು ಬಂದಿದ್ದೇನೆ ಅನ್ನುವಂಥದ್ದನ್ನೇ ಮರೆತು ಈಗ ಹೋಗಿರ್ತಕ್ಕಂಥವರ ಬದುಕು ಬಹುತೇಕವಾಗಿ ವಿಶ್ವವಿದ್ಯಾಲಯಗಳಲ್ಲಿ ಇರ್ತಕ್ಕಂಥವರ ಸ್ಥಿತಿಗತಿಗಳನ್ನ ಬಹಳ ಚೆನ್ನಾಗಿ ಅವರು ಕಥೆಗಳ ಮೂಲಕವಾಗಿ ಹೇಳಿರುವಂಥದ್ದು. ಬಹುತೇಕ ಇಲ್ಲಿ ದುಂಬಾಲು ಬೀಳುವಂತಹ ಕಥೆಗಳು ಗ್ರಾಮ ಜೀವನದೊಳಗಡೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಮೇಡಮ್ ಬಹಳ ಚಂದ ಹೇಳಿದ್ರು, ಕರೆಂಟ್ ಬಂತು ಕರೆಂಟು ಅನ್ನುವಂತಹ ರೀತಿಯ ಒಳಗಡೆ, ಅಂದ್ರೆ ಆಧುನಿಕತೆಯ ಹಿನ್ನೆಲೆ ಒಳಗಡೆ ರೂಪುಗೊಂಡಂತ ವಿಷಯಗಳನ್ನ ಹೇಳುವಂತಹದ್ದು. ಬಹುತೇಕ ನನಗೆ ಇವರ ಕಥೆಗಳಲ್ಲಿ ಸಾಧುರಾಮ ಅನ್ನುವಂಥದ್ದು ಒಂದು ಕತೆ ಬರ್ತದೆ. ಆ ಸಾಧುರಾಮ ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಇವತ್ತಿನ ಸಮಕಾಲೀನತೆಗೆ ಇವತ್ತಿರುವಂತಹ ನಮ್ಮಗಳ ಮಧ್ಯದೊಳಗಿರುವಂತಹ ಪಡಿಪಾಟಲುಗಳು ಸಂಘರ್ಷಗಳಿಗೆ ಒಂದು ಉತ್ತಮವಾದಂತಹ ಉದಾಹರಣೆಯ ಕತೆ ಅಂತ ಹೇಳ್ಬೋದು. ನಾನು ತುಂಬಾ ಕಡೆಗೆ ಆ ಕತೆ ಬಗ್ಗೆ ಮಾತಾಡಿದ್ದೇನೆ. ಯಾಕಂದ್ರೆ ಸಾಧುರಾಮ ಅಂತ ಹೇಳಿದ್ರೆ ನಾವು ಒಬ್ಬನನ್ನ ಓಡಿಸೋದಕ್ಕೆ ಇನ್ನೊಬ್ಬನ ಕರೆಸಿ ಆಮೇಲೆ ಅವನು ತಿರುಗಿ ಬಿದ್ದಾಗ ನಮ್ಮ ಪರಿಸ್ಥಿತಿಗಳು ಏನಾಗ್ತವೆ ಅಂತ ಹೇಳುವಂತ ಒಂದು ಕತೆ ಇದು. ಅಂದ್ರೆ ಊರಿನಲ್ಲಿ ಒಬ್ಬ ಪೈಲ್ವಾನ್ ಇರ್ತಾನೆ. ಅವನು ಹೇಗಿರ್ತಾನೆ ಅಂದ್ರೆ ಆತ ದಷ್ಟಪುಷ್ಟನಾಗಿರೋದ್ರಿಂದ ಯಾರು ಬಂದ್ರು ಕೂಡ ಅವ್ರನ್ನ ಒಡೆದು ಮಲಗಿಸಬಲ್ಲೆ ಅನ್ನುವಂಥ ಪ್ರವೃತ್ತಿಯವನಾಗಿರ್ತಾನೆ. ಹಾಗಿದ್ದಾಗ ಕೊನೆಗೆ ಆ ಊರಿನಲ್ಲಿ ಇರುವಂತ ಪ್ರಜ್ಞಾವಂತರು ಅಥವಾ ಬುದ್ಧಿಜೀವಿಗಳು ಅನ್ಸ್ಕೊಂಡಂಥವ್ರು ಮೇಲ್ಜಾತಿಯವರು ಎಲ್ಲರೂ ಕೂಡ ಅವನಿಗೆ ನಮಸ್ಕಾರ ಮಾಡಿ ಹೋಗ್ಬೇಕಾಗಿರ್ತದೆ. ಆದ್ರೆ ಅವನು ಕೆಳಜಾತಿಯವನಾಗಿದ್ದು ಶಕ್ತಿವಂತನಾಗಿದ್ದಕ್ಕಾಗಿ ಇವರಿಗೆ ಅದು ಒಂದು ರೀತಿಯಲ್ಲಿ ಅದು ಮುಜುಗುರವನ್ನ ತಂದು ಕೊಡ್ತದೆ. ಅಂದ್ರೆ ಇವನಿಗೆ ಹೇಗೆ ಸಲಾಂ ಹೊಡಿಬೇಕು, ಇವನು ಕೆಳಜಾತಿಯವನು ಅಂತ ಹೇಳಿ.
ಅದಕ್ಕಾಗಿ ಅವನನ್ನ ಮಡಿಸೋದಕ್ಕೆ ಪಕ್ಕದ ಊರಿನ ಒಬ್ಬ ಮುಸಲ್ಮಾನ್ ವ್ಯಕ್ತಿಯನ್ನ ಕರ್ಕೊಂಬಂದು ಅವನ ಮೇಲೆ ಬಿಡ್ತಾರೆ. ಆಮೇಲೆ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಅವನೇನೋ ಅವನು ಹೊಡೆದು ಓಡಿಸ್ತಾನೆ. ಆಮೇಲೆ ಅದಕ್ಕೆ ಕೊನೆಗೆ ಇವನು ಈ ಯಾವ ವ್ಯಕ್ತಿಯನ್ನ ಕರ್ಕೊಂಬಂದಿರ್ತಾರಲ್ಲ ಆತ ಅದೇ ರೀತಿಯ ಪ್ರವೃತ್ತಿಯನ್ನ ಮಾಡ್ತಾನೆ. ಹೀಗಾಗಿ ಬಹುತೇಕವಾಗಿ ಅವನನ್ನ ಪ್ರೀತಿಸಿ ತಮ್ಮವನನ್ನಾಗಿ ಮಾಡಿಕೊಂಡಿದ್ದರೆ ಅವನ ತಮ್ಮವನಾಗೇನೆ ಇರಬಹುದಿತ್ತೇನೋ. ಆದ್ರೆ ಅದರ ಬದಲಾಗಿ ಅವನನ್ನು ಓಡಿಸೋದಕ್ಕೆ ಬೇರೆಯವರನ್ನ ಕರ್ಕೊಂಡು ಬಂದಾಗ ಅವರು ಹೇಗೆ ಕೊಬ್ಬಿದ ಹುಲಿಗಳಾಗಿ ನಮ್ಮ ಮೇಲೆ ಎರಗು ಬೀಳ್ತಾರೆ ಅನ್ನುವಂಥ ಒಂದು ಸೂಕ್ಷ್ಮವಾದಂಥ ಗ್ರಹಿಕೆಯನ್ನ ಈ ಕಥೆ ಮೂಲಕ ಕಟ್ಟಿಕೊಡ್ತಾ ಇರತಕ್ಕಂಥದ್ದು. ಬಹುಶಃ ಒಂದು ಸಾಮಾಜಿಕ ಸ್ವರೂಪದ ಹಿನ್ನೆಲೆ ಒಳಗಡೆ ಇಲ್ಲಿ ಅನೇಕ ಕಥೆಗಳು ಇಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಬಹುತೇಕ ಅವರ ಕಥೆಗಳಲ್ಲಿ ರಾಜಕೀಯದ ವಿಷಯಗಳು ಕೂಡ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ಸ್ವೇಚ್ಛಾವರ್ತನೆಗಳು ಈ ರೀತಿಯ ಸ್ವರೂಪಗಳನ್ನು ಹೇಳುವಂಥದ್ದು ಮತ್ತು ಯೌವನದ ಬದುಕಿನೊಳಗಡೆ ಕಾಣಿಸ್ಕೊಳ್ತಾ ಇರ್ತಕ್ಕಂಥ ತಾರುಣ್ಯದ ಇವರು ಅಸುಖಿಗಳಾಗಿ ಬದುಕುವಂಥವ್ರ ಬಗ್ಗೆನೂ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಮುಕ್ತಿಯಂತಹ ಒಂದು ಅಪರೂಪದ ಕಥೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು ಮತ್ತು ಶಿವತಾಂಡವದಂತಹ ಸೂಚನೆಗಳು ಕೂಡ ಇಲ್ಲಿ ಕಾಣಿಸುವಂಥದ್ದು. ಬಹುತೇಕವಾಗಿ ಡೋನೂರ್ ಅವರ ಕಥೆಗಳಲ್ಲಿ ನನಗೆ ಕಾಣಿಸ್ಕೊಳ್ತದ್ದು ನೈತಿಕತೆಯ ಜೀವನ ಮೌಲ್ಯಗಳನ್ನ ಇಲ್ಲಿ ಹೆಚ್ಚು ಪ್ರತಿಪಾದನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತಿಗೂ ಕೂಡ ಅವರು ಬಹಳ ಸೂಕ್ಷ್ಮವಾಗಿ ನನಗೆ 35-40 ವರ್ಷದಿಂದ ಸ್ನೇಹಿತರಾಗಿ ಒಟ್ಟಿಗೆ ನಾವು ಬೆಳೆದಿದ್ರು ಕೂಡ ಬಹುಶಃ ಡೋನೂರ್ ಸ್ವಭಾವ ಅಂತ ಹೇಳಿದ್ರೆ ಕೇಡು, ವಂಚನೆ, ಮೋಸ ಇತ್ಯಾದಿಗಳು ಅಂತ ಬಂದಾಗ ಅಲ್ಲಿ ಮೌನವನ್ನು ವಹಿಸುವಂತಹದ್ದು ಅಥವಾ ಅದು ನನಗೆ ಸರಿ ಹೊಂದಲ್ಲ ಅಥವಾ ನಾನು ಆ ಥರದ ಸ್ವಭಾವದವನಲ್ಲ ಅಂತ ಹೇಳಿ ಸೈಲೆಂಟ್ ಆಗುವಂತ ರೀತಿಯ ಸ್ವಭಾವವನ್ನು ಕಾಣ್ತೀವಿ. ಆದ್ರೆ ಇದ್ರ ಹಿಂದ್ಗಡೆ ಅವರ ಒಳಗಡೆನೆ ಒಂದು ಬಂಡಾಯ ಇರ್ತದೆ. ಇವನು ಈ ನನ್ನ ಮಗ ಹಿಂಗ ಮಾಡಿದ್ನಲ್ಲ, ಇವನು ಈ ರೀತಿ ಒಳಗಡೆ ಇದಾನಲ್ಲ ಅನ್ನುವಂಥದ್ದನ್ನ. ಹಾಗಾಗಿ ಅಂದ್ರೆ ಇದ್ರೊಳಗಡೆ ಅವರು ಪ್ರತಿಕಾರ ತೀರ್ಸ್ಕೊಳ್ತಾರಂತಲ್ಲ, ಆದ್ರೆ ಈತನ ವ್ಯಕ್ತಿತ್ವ ಇಂಥದ್ದು, ಇವನಿಂದ ನಾನು ದೂರ ಇರಬೇಕು, ಇವನ ಜೊತೆಗೆ ಇರೋದು ಸರಿಯಲ್ಲ ಅನ್ನುವಂಥ ಒಂದು ನೈತಿಕತೆಯನ್ನ ಜಾಗೃತಿಯನ್ನ ವಹಿಸುವಂತಹದ್ದು. ಹೀಗಾಗಿ ಬಹುತೇಕವಾಗಿ ಡೋನೂರ್ ಅವರ ಇಡೀ ಸಂಪರ್ಕದೊಳಗಡೆ ನೋಡಿದಾಗ ಸೂಕ್ಷ್ಮಮತಿಯಾಗಿ ಸರಿದುಕೊಳ್ಳುವ ಮತ್ತು ತಾನು ಅಂದುಕೊಂಡಂತಹ ತತ್ವ ಸಿದ್ಧಾಂತಗಳಿಗೆ ಆ ಚೌಕಟ್ಟುಗಳಲ್ಲೇನೆ ತಾನು ಬದುಕಬೇಕು, ಅದೇ ರೀತಿಯಲ್ಲೇನೆ ತನ್ನಿಂದ ಸಾಧ್ಯವಾದರೆ ಸಹಾಯ ಮಾಡಬೇಕು, ಸೇವೆ ಮಾಡಬೇಕು ಅನ್ನುವಂಥ ಪ್ರವೃತ್ತಿಯನ್ನ ಇಟ್ಕೊಂಡಿರುವಂಥದ್ದು. ಇದು ವೈಯಕ್ತಿಕ ಬದುಕಿನ ಅನೇಕ ನಿರೂಪಣೆಗಳ ರೀತಿಯಲ್ಲಿ ಕಂಡರೂ ಕೂಡ ಆದರೆ ಅದಕ್ಕೆ ಒಂದು ಸೋಷಿಯಲ್ ವ್ಯಾಲ್ಯೂಸ್, ಒಂದು ಸಾಮಾಜಿಕ ಮೌಲ್ಯಗಳು ಅನ್ನುವಂಥದ್ದನ್ನ ಈ ಕಥೆಗಳ ಆವರಣಗಳು ನಮಗೆ ಕಟ್ಟಿಕೊಡುತ್ತವೆ. ಬಹುಶಃ ಇಂಥ ಒಂದು ನೈತಿಕತೆಯ ಜಿಜ್ಞಾಸೆ, ಮೌಲ್ಯ ವಿವೇಚನೆಯನ್ನ ಇಲ್ಲಿ ಕುರಿತಿರ್ತಕ್ಕಂತಹ ಪಾತ್ರಗಳು ಹೆಚ್ಚಾಗಿ ನನಗೆ ಕಾಣಿಸುವಂಥದ್ದು. ಅಂದ್ರೆ ಅವರು ಎಲ್ಲದರಲ್ಲೂ ಕೂಡ ಒಂದು ಒಳಿತಿನ ಭಾವವನ್ನ ಕಾಣಿಸುವಂತಹದ್ದು. ಅದು ದುಷ್ಟತನ ಅನ್ನುವಂಥದ್ದು ಅದು ಯಾವುದೇ ಜಾತಿಯವನಾಗಿರ್ಬೋದು, ಯಾವುದೇ ಧರ್ಮದವನಾಗಿರ್ಬೋದು, ಅವರಲ್ಲಿ ಕಾಣಿಸುವಂಥದ್ದು. ಅಂದ್ರೆ ಅದಕ್ಕೆ ಇವನು ಆ ಜಾತಿಯವನು, ಈ ಜಾತಿಯವನು, ಆ ಧರ್ಮದವನು, ಈ ಧರ್ಮದವನು ಅಂತ ಏನು ಇರೋದಿಲ್ಲ. ದುಷ್ಟ ಅಂದ್ರೆ ದುಷ್ಟನೇ, ಅದು ಯಾರ ಬಳಿ ಆದ್ರೂ ಬೇಕಾದ್ರೂ ಇರಬಹುದು ಅಂತೇಳಿ. ಹಾಗಾಗಿ ಅವರ ಬದುಕಿನಲ್ಲೂ ಆಗಿರುವಂತ ಅನೇಕ ಘಟನೆಗಳನ್ನು ಕೂಡ ಅವರ ಕಥೆಗಳನ್ನಾಗಿ ಹೇಳಿರುವಂತಹದ್ದು. ಮೇಡಮ್ ಕೊನೆಗೆ ಹೇಳಿದ್ರಲ್ಲ PhD ಆ ಪ್ರಸಂಗ ನನಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತು. ಅಂದ್ರೆ ಒಂದು ದೊಡ್ಡ ವಿದ್ವಾಂಸರ ಎನಿಸ್ಕೊಂಡಿರ್ತಕ್ಕಂಥವ್ರು, ಒಂದು ಮೇಲ್ಮಟ್ಟದಲ್ಲಿ ಇರ್ತಕ್ಕಂಥವ್ರು, ಅವರು ಒಂದು ಯಕಶ್ಚಿತವಾಗಿರ್ತಕ್ಕಂತಹ ಒಂದು ಸಣ್ಣ ವಿಮರ್ಶೆಯನ್ನು ಕೂಡ ಅದನ್ನು ಅರಗಿಸಿಕೊಳ್ಳಿಕ್ಕೆ ಆಗದೇನೆ ಅದನ್ನೊಂದು ಪ್ರತಿಕಾರದ ರೀತಿ ಒಳಗಡೆ ಅದು ನಿರ್ನಾಮನೆ ಮಾಡಿಬಿಡಬೇಕು ಅನ್ನುವಂಥದ್ದು. ಬಹುತೇಕ ಇವು ವಿಶ್ವವಿದ್ಯಾಲಯಗಳಲ್ಲಿ ಈ ರೀತಿಯ ಅನೇಕ ಘಟನೆಗಳು ಆಗ್ತಿರ್ತವೆ. ಅಂದ್ರೆ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿಬಿಡೋದು, ಅವ್ರನ್ನ ಬೆಳೆಗೊಡದ ಹಾಗೇನೆ ನೋಡಿಕೊಳ್ಳುವಂಥದ್ದು, ಅಥವಾ ಅವರಿಗೆ ಏನೇನು ಬೇಕು ಪಿತೂರಿಗಳನ್ನೆಲ್ಲ ಮಾಡಿ ಅವ್ರನ್ನ ಹೊಸಿಗೆ ಹಾಕುವಂಥದ್ದು. ಹೀಗಾಗಿ ಬಹುತೇಕವಾಗಿ ವಿಶ್ವವಿದ್ಯಾಲಯದ ಆವರಣದೊಳಗಡೆ ಕಾಣಿಸುವಂತಹ ಇಂಥ ಘಟನೆಗಳನ್ನ ಇಲ್ಲಿ ಕಥೆಗಳಾಗಿ ಕೂಡ ಬಂದಿರತಕ್ಕಂಥದ್ದು. ಬಹುಶಃ ಮನುಷ್ಯನ ವರ್ತನೆಗಳು ಇಲ್ಲಿ ಪ್ರಾಣಿಯ ವರ್ತನೆಗಳಿಗಿಂತ ಕೀಳಾಗಿರುವಂತಹದ್ದು ಅನ್ನುವಂಥ ರೀತಿ ಒಳಗಡೆ ಆ ಕಥೆಗಳನ್ನ ಹೇಳಿರುವಂಥದ್ದು. ಬಹುಶಃ ಲೇಖಕರ ಆಶಯ ವಿಚಾರಗಳು ಬಹುತೇಕವಾಗಿ ಇಲ್ಲಿ ಒಂದು ನೈತಿಕವಾಗಿರ್ತಕ್ಕಂತಹ ಮೌಲ್ಯಯುತವಾಗಿರ್ತಕ್ಕಂಥ ಜೀವನವನ್ನ ನಡೆಸಬಹುದು ಅನ್ನುವಂಥದ್ದು ಅಥವಾ ನಡೆಸಬೇಕು ಅನ್ನುವಂಥದ್ದು ಒಂದು ಇವರ ಕಥೆಗಳಲ್ಲಿ ನನಗೆ ಕಂಡುಕೊಂಡಿರ್ತಕ್ಕಂತಂದ್ರೆ, ಕಾಲ ಯಾವುದೇ ಆಗಿರಲಿ ಅಥವಾ ಜಗತ್ತು ಏನೇ ಬದಲಾಗಿರಲಿ, ಆದ್ರೆ ನಾವಾಗಿರಬೇಕು, ನಮ್ಮದೇ ಆಗಿರ್ತಕ್ಕಂಥ ತತ್ವ ಸಿದ್ಧಾಂತ, ನೀತಿ, ನೈತಿಕತೆ ಆ ಚೌಕಟ್ಟುಗಳಲ್ಲೇನೆ ಬದುಕಿದರೆ ನಮ್ಮ ಬದುಕು ಹಸನಾಗಬಲ್ಲದು ಅನ್ನುವಂಥದ್ದು ಬಹುತೇಕ ಇಲ್ಲೆಲ್ಲ ಕಥೆಗಳ ಹಿಂದಿರ್ತಕ್ಕಂಥ ಒಂದು ಆಶಯ ಮತ್ತು ಒಂದು ವಿಸ್ಮಯವಾಗಿರ್ತಕ್ಕಂಥ ಪ್ರಪಂಚ ನಮ್ಮೆದುರಿಗೆ ಕಾಣಿಸುತ್ತೆ. ಗ್ರಾಮೀಣ ಬದುಕಿನ ಅನೇಕ ಸಂವೇದನಾಶೀಲತೆಗಳು, ಅಲ್ಲಿರ್ತಕ್ಕಂಥವರ ಸ್ವಭಾವ, ವರ್ತನೆ, ಯಜಮಾನಿಕೆಗಳು ಮತ್ತು ಸಣ್ಣತನಗಳು ಮತ್ತು
ಬಹಳ ಬಡವರಾಗಿರ್ತಕ್ಕಂಥವ್ರು, ಕೂಲಿ ಮಾಡಿಕೊಂಡು ಜೀವನವನ್ನು ಮಾಡುವಂಥವ್ರು, ಅವರು ಕೂಡ ಮೌಲ್ಯಯುತವಾಗಿ ಬದುಕುವಂತಹ ನೈತಿಕತೆಗಳನ್ನು ಕಟ್ಟಿಕೊಂಡಂಥವರು ಇರುವಂಥದ್ದು. ಮತ್ತಿನ್ನು ನಗರವಾಸಿಗಳಲ್ಲಿ ಇರ್ತಕ್ಕಂಥವರು ಮುಖವಾಡಗಳನ್ನು ಧರಿಸಿಕೊಂಡು ಬದುಕುವಂಥವರ ಬದುಕನ್ನು ಕೂಡ ನೋಡುವಂಥದ್ದು. ಮತ್ತಿನ್ನು ಅಧಿಕಾರಿ ವರ್ಗದಲ್ಲಿ ಇರ್ತಕ್ಕಂಥವ್ರು, ದೊಡ್ಡವರಾಗಿರ್ತಕ್ಕಂಥವ್ರು, ಅವರ ಲಂಚಗೊಳಿತನ, ಭ್ರಷ್ಟಾಚಾರ, ಈ ರೀತಿಯ ಸ್ವಭಾವಗಳು, ಅನೈತಿಕತೆಗಳು, ಇವುಗಳೆಲ್ಲವುಗಳನ್ನು ಕೂಡ ಬಹಳ ಡಾಳಾಗಿ ಮತ್ತು ನೈಜವಾದ ರೀತಿ ಒಳಗಡೆ ನಮ್ಮ ಬದುಕಿಗೆ, ಜೀವನಕ್ಕೆ, ಅನುಭವಕ್ಕೆ ಬರುವ ಹಾಗೆ ಅವುಗಳನ್ನು ಹೇಳುವಂಥದ್ದು. ಯಾಕಂದ್ರೆ ಇಲ್ಲಿ ಕಥೆಗಳು ಯಾವು ಕೂಡ ಯಾವುದೋ ಒಂದು ನನ್ನ ಅನುಭವಕ್ಕೆ ದಕ್ಕೋದಲ್ಲ ಅಥವಾ ನನ್ನ ಸಂವೇದನೆಗೆ ಇದು ನಿಲ್ಕೋದಿಲ್ಲ ಅನ್ನುವಂಥ ಕಥೆಗಳಲ್ಲ. ಬಹುತೇಕವಾಗಿ ಇದು ನಮ್ಮ ಸುತ್ತಲಿನ, ನಮ್ಮ ಪ್ರದೇಶದ, ಹಳ್ಳಿಗಾಡಿನ ಅಥವಾ ನಮ್ಮ ಒಡನಾಡಿಗಳಾಗಿರ್ತಕ್ಕಂಥವರ ಬದುಕಿನ ಕಥೆಯೇ ಇಲ್ಲಿ ಪಾತ್ರಗಳಾಗಿದೆಯೋ ಅನ್ನುವಷ್ಟರ ಮಟ್ಟಿಗೆ ನೈಜತೆಗೆ ನಾವು ಹೇಳ್ತಾ ಹೋಗ್ತವೆ ಅನ್ನುವಂಥದ್ದು. ಬಹುತೇಕವಾಗಿ ಇಲ್ಲಿ ಈ ಕಥೆಗಳ ಕೊನೆಗೆ ನಾನು ಬರೋದಾದ್ರೆ, ಇವು ಸಮುದಾಯದ ಕಥನಗಳಾಗಿರ್ತಕ್ಕಂಥದ್ದು, ಗ್ರಾಮಗಳಲ್ಲಿ ಬದುಕ್ತಾ ಇರ್ತಕ್ಕಂಥವರ ವರ್ತನೆಗಳನ್ನ, ಸ್ವರೂಪಗಳನ್ನ ಹೇಳುವಂತಹ ಕಥೆಗಳು. ಬಹುತೇಕವಾಗಿ ಒಂದು ರೀತಿ ಒಳಗಡೆ ಉತ್ತರ ಕರ್ನಾಟಕದ ಇಲ್ಲಿಯ ಜನರ ಸ್ವಭಾವ, ನೀತಿ, ನೈತಿಕತೆ, ಒಳಿತು ಕೆಡುಕು ಇವೆಲ್ಲವುಗಳ ಹಿಂದೆ ಇರತಕ್ಕಂಥ ಒಂದು ಅತ್ಯಂತ ಮಾನವೀಯವಾದಂತಹ ಒಂದು ಕಾಳಜಿ ಈ ಕಥೆಗಳಲ್ಲಿ ಎದ್ದು ಕಾಣುತ್ತೆ ಅಂತ ಹೇಳ್ತಾ, ಈ ಕಥೆಯ ಕಥಾ ಸಂಕಲನವನ್ನ ನನ್ನಿಂದ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಬಹಳ ಆಜ್ಞಾಪೂರ್ವಕವಾಗಿ ನನಗೆ ಹೇಳಿದ್ದರಿಂದ ನಾನು ಬಹಳ ಪ್ರೀತಿಯಿಂದ ಗೆಳೆತನಕ್ಕೆ ಹೋಗೊಟ್ಟು ನಾನು ಬೆಳಗಿನ ಜಾವನೇ ಎದ್ದು ಬಂದು ಇಲ್ಲಿ ಪುಸ್ತಕ ಬಿಡುಗಡೆಯನ್ನ ಮಾಡಿದ್ದೇನೆ. ಮತ್ತೆ ಮೇಡಮ್ ನನಗೆ ನನ್ನ ಬಗ್ಗೆ ಬಹಳ ಪ್ರೀತಿಯ ಮಾತುಗಳನ್ನ ಅವರು ಆಡಿದ್ರು. ಯಾಕಂದ್ರೆ ನಮ್ಮ ಮನೆಯವರು ಮೇಡಮು ಕೆಲವು ವರ್ಷಗಳ ಕಾಲ ಒಟ್ಟಿಗೆ ಕೆಲಸ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಒಂದು ರೀತಿಯಲ್ಲಿ ಕೌಟುಂಬಿಕವಾಗಿ ಅವರ ಪರಿಚಯ ಇರೋದ್ರಿಂದ, ಮತ್ತು ನನ್ನ ವಿದ್ಯಾಗುರುಗಳಾಗಿರ್ತಕ್ಕಂಥ ಶಾಲಿನಿ ಮೇಡಮ್ ಅವರ ಸಂಬಂಧಿಕರು ಕೂಡ ಹೌದವರು. ಹಾಗಾಗಿ ಒಂದು ರೀತಿಯಲ್ಲಿ ಅವರು ನನ್ನ ಬಗ್ಗೆ ಬಹಳ ಗೌರವದ ಮತ್ತು ಪ್ರೀತಿಯ ಮಾತುಗಳನ್ನು ಆಡಿದ್ದಾರೆ. ಅವ್ರಿಗೂ ಕೂಡ ನಾನು ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ನಮಸ್ಕಾರ. ಡಾಕ್ಟರ್ ಶಿವಾನಂದ ಗುರುಗಳಿಗೆ ಧನ್ಯವಾದಗಳು. ಇವತ್ತು ಲೋಕಾರ್ಪಣೆಗೊಂಡಿರುವಂತಹ ಈ ಕೃತಿಯನ್ನ 1,000 ರೂಪಾಯಿ ಮೂಲ ಬೆಲೆ ಇದ್ದು ಅದು ಹೊರಗಡೆ 800 ರೂಪಾಯಿಗೆ ಸಮೀರ್ ಜೋಶಿ ಅವರು ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹೋದ ಸಾರಿ ಬಿಡುಗಡೆಗೊಂಡಂತ ಅವರ ಒಲಿವ ಕ್ಯಾಂಡದ ಮೇಲೆ ಎರಡನ್ನೂ ಒಟ್ಟಿಗೆ ಕೊಂಡ್ರೆ 1300 ರೂಪಾಯಿಗೆ ಒಂದು ಆಫರ್ ಇಟ್ಟಿದ್ದಾರೆ. ದಯವಿಟ್ಟು ಕೊಂಡು ಹೋಗ್ಬೇಕು ಅಂತ ಕೇಳ್ಕೊತಾ ಇದ್ದಾರೆ. ಈಗ ಕೃತಿಕಾರರ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಮನೋಹರ ಗ್ರಂಥಮಾಲದವರು ಪ್ರಕಟಿಸಿರುವ ಹಾಲಹಳ್ಳ ಕಥಾ ಸಂಕಲನದ ಲೋಕಾರ್ಪಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಡಾಕ್ಟರ್ ವಿನಾಯಕ್ ಟಿ ನಾಯ್ಕ್ ಅವರೇ, ಹಾಲಹಳ್ಳ ಕೃತಿಯ ಕುರಿತು ಬಹಳ ಪ್ರೀತಿಯಿಂದ, ಅಭಿಮಾನದಿಂದ, ಆತ್ಮೀಯತೆಯಿಂದ ಮಾತನಾಡಿದ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿಯವರೇ, ಮತ್ತು ಈ ಕೃತಿಯನ್ನ ಬಿಡುಗಡೆ ಮಾಡಿ ಕೃತಿಯ ಬಗ್ಗೆ, ನನ್ನ ಬಗ್ಗೆ ಅನೇಕ ಪ್ರೀತಿಯ ಅಭಿಮಾನದ ಮಾತುಗಳನ್ನಾಡಿದ ನನ್ನ ಅತ್ಯಂತ ಪ್ರೀತಿಯ ಆತ್ಮೀಯ ಗೆಳೆಯ ಪ್ರೊಫೆಸರ್ ಶಿವಾನಂದ ಗಿಳಿಗಿರಿಮನಿಯವರೇ, ಮತ್ತು ಸ್ವಾಗತ ಭಾಷಣವನ್ನ ಮಾಡಿರುವ ಹಿರಿಯರಾದ ಜಯತೀರ್ಥ ಜಾಗೀರ್ದಾರ್ ಅವರೇ, ಮತ್ತು ಪ್ರಾರಂಭದಲ್ಲಿ ನನ್ನ ಬಗ್ಗೆ ಬಹಳ ಪ್ರೀತಿಯ ಮಾತುಗಳನ್ನಾಡಿದ ಹಿರಿಯರಾದ ರಾವ್.ಎಂ. ಕಾಕಂಡಿಕೆ ಅವರೇ, ಈ ಸಭಾಂಗಣದಲ್ಲಿ ಅನೇಕ ಜನ ಹಿರಿಯರು ಉಪಸ್ಥಿತರಿರುವಿರಿ. ಹರ್ಷ ಡಂಬಳ ಅವರಿದ್ದಾರೆ, ಶ್ರೀನಿವಾಸ್ ವಡಪ್ಪಿ ಅವರಿದ್ದಾರೆ, DM ಹಿರೇಮಠರು, ಲೋಹಿತ್ ನಾಯಕರವರು ಇದೀಗ ಹೊರಗಡೆ ಹೋದ್ರು ಅಂತ ಕಾಣ್ತದೆ, ಶಿರೋಳ ಸರ್ ಇದ್ದಾರೆ, ಗೂಗಿ ಮೇಡಮ್ ಅವರಿದ್ದಾರೆ, ಕೃಷ್ಣ ಕಟ್ಟಿ ಸರ್ ಇದ್ದಾರೆ, ಶಶಿಧರ ನರೇಂದ್ರ ಅವರಿದ್ದಾರೆ, ಬಡಿಗೇರವರು, ಮುಕುಂದ್ ಲಮಾಣಿ ಅವರು, ಪೊಲೀಸ್ ಪಾಟೀಲ್ರು, ಮತ್ತು ಪ್ರಕಾಶ್ ಬಾಳಿಕಾಯಿ ನನ್ನ ಬಹಳ ಪ್ರೀತಿ ವಿದ್ಯಾರ್ಥಿ, ಈಗ ನನ್ನ ಸಹೋದ್ಯೋಗಿ.
ವಿಜಯಲಕ್ಷ್ಮಿ ದಾನ್ ರೆಡ್ಡಿ ನನ್ನ ವಿದ್ಯಾರ್ಥಿನಿ ಮತ್ತು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದಿಂದ ಒಂದು 6 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ. One of my students has come from Meghalaya. She can't understand even one word of Kannada, and she is in the hall. She has been trying to listen to us. ಹಾಗೆಯೇ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಅನೇಕ ವಿದ್ಯಾರ್ಥಿನಿಯರು, ಪ್ರಾಧ್ಯಾಪಕರು ನೀವೆಲ್ಲ ಇಲ್ಲಿ ಬಂದು ಸೇರಿರುವಿರಿ. ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಸಮಯ ಆಗಲೇ 12 ಗಂಟೆ ಆಗ್ತಾ ಬಂದಿದೆ. ವಿ ಟಿ ನಾಯಕ್ ಅವರು ಮಾತನಾಡಬೇಕು. ಇಂದು ನಾನು ಮಾತನಾಡಬೇಕಾದ ಅಗತ್ಯ ಇಲ್ಲ, ಅವರ ಮಾತುಗಳನ್ನು ನಾನು ಕೇಳಬೇಕು. ಆದರೆ ಸಾಂದರ್ಭಿಕವಾಗಿ ನಾನು ಒಂದು 5-6 ನಿಮಿಷದಲ್ಲಿ ಅಥವಾ 5+6 ನಿಮಿಷದಲ್ಲಿ ನನ್ನ ಮಾತುಗಳನ್ನು ಆಡಿ ಮುಗಿಸ್ತೇನೆ. ಪ್ರಜ್ಞಾ ಮತ್ತಿಹಳ್ಳಿಯವರು ಬಹಳ ಪ್ರಜ್ಞಾವಂತ ಓದುಗರು, ಲೇಖಕರು, ವಿಚಾರ ಮತ್ತು ಚಿಂತಕರು. ಅನೇಕ ವರ್ಷಗಳಿಂದ ನಾನು ಅವರ ಮಾತುಗಳನ್ನು ಕೇಳ್ತಾ ಬಂದಿದ್ದೇನೆ. ಅವರು ಈ ಕೃತಿಯ ಬಗ್ಗೆ ಮಾತನಾಡಬೇಕು ಎಂಬುದು ನನ್ನ ಆಸೆಯಾಗಿತ್ತು. ಮತ್ತು ಸಮೀರ್ ಈಸ್ ಅನ್ ಅನ್ಸೀನ್ ಪವರ್ ಲೈಕ್ ದಿ ವೆಸ್ಟ್ ವಿಂಡ್. He is like the west wind. He is not seen, but he is a very big power, very dynamic force. ಸಮೀರ್ ಜೋಶಿ ಅವರನ್ನು ಹೇಳಿದಾಗೆಲ್ಲ ಅವ್ರನ್ನ ಕರೆಯೋಣ ಅಂತಂದ್ರು. 50 ಕಥೆಗಳನ್ನು ಓದುವುದು ಕಷ್ಟ, ಬಹಳ ಶ್ರಮ ಪಡಬೇಕಾಗ್ತದೆ, ಸುಮ್ಮನೆ ಓದಲಿಕ್ಕಾಗೋದಿಲ್ಲ. ಕುರ್ತಕೋಟಿಯವರು ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು. ಯಾರಾದರೂ ನಿನ್ನ ಕೃತಿ ಬಗ್ಗೆ ಮಾತನಾಡಿದರೆ ನೀನು ಅರ್ಥ ಮಾಡಿಕೊಳ್ಬೇಕು, ಅವರು ನಿನ್ನ ಬಗ್ಗೆ ಅವರಿಗೆ ವಿಶ್ವಾಸವಿದೆ, ಪ್ರೀತಿ ಇದೆ ಮತ್ತು ಅಭಿಮಾನವಿದೆ ಅಂತ. ಈ ವಿಶ್ವಾಸ, ಪ್ರೀತಿ, ಅಭಿಮಾನ ಇರ್ತಿದ್ರೆ ಪ್ರಜ್ಞಾ ಮತ್ತಿಹಳ್ಳಿಯವರು ಹೀಗೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಶಿವಾನಂದ್ ಕಡಿಗಿನ ಮನೆಯವರು ಹೀಗೆ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಥೆಗಳನ್ನು ಅವರು ಓದಿದ್ದಾರೆ, ನಾನು ಗಮನಿಸಿದೆ. 50 ಕಥೆಗಳನ್ನು ಓದಿದ್ದಾರೆ, ಸರಿಯಾಗಿ ಗ್ರಹಿಸಿದ್ದಾರೆ. ಅವುಗಳೊಂದಿಗೆ ಅವರು ಹೇಳುವ ಹಾಗೆ ಸುಮಾರು 1 ತಿಂಗಳ ಕಾಲ ಪ್ರಯಾಣ ಮಾಡಿದ್ದಾರೆ. ಪಾತ್ರಗಳ ಅಂತರಂಗ ಬಹಿರಂಗವನ್ನ ಗ್ರಹಿಸಿದ್ದಾರೆ, ಸಂದರ್ಭ ಸನ್ನಿವೇಶ ಇದನ್ನೆಲ್ಲ ಗ್ರಹಿಸಿದ್ದಾರೆ. ಬಹಳ ಅದ್ಭುತವಾಗಿ ಅವರು ಮಾತನಾಡಿದ್ರು. ಒಬ್ಬ ಲೇಖಕನಾಗಿ, ಒಬ್ಬ ಕಥೆಗಾರನಾಗಿ ಅವರ ಮಾತುಗಳನ್ನು ನಾನು ಬಹಳ ಗೌರವದಿಂದ, ಪ್ರೀತಿಯಿಂದ ಸ್ವೀಕರಿಸುತ್ತೇನೆ. ಮತ್ತು ಹಾಗೆ ಗೌರವಪೂರ್ವಕವಾಗಿ ಅವರಿಗೆ ನಾನು ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಎರಡನೆಯದು ಶಿವಾನಂದ ಕಡಿಗಿನ ಮನೆಯವರ ಬಗ್ಗೆ ಏಕವಚನದಲ್ಲಿ ಮಾತನಾಡಿ ಅಭ್ಯಾಸ ಇಲ್ಲ. ಬಹಳ ಪ್ರಯತ್ನ ಪಟ್ಟು ಮಾತನಾಡಬೇಕಾಗ್ತದೆ. ಈಗಲೂ ಬೆಳಗ್ಗೆ ಫೋನ್ ಮಾಡಿದ್ರ, ಬಸವ, ಶಿವಾನಂದ್ ನಾನು ಕರೆಯೋದು. ಹೇಳು ಶಿವ, ನಾವು ಶಿವ ಬಸವ. ವಿ ಹ್ಯಾವ್ ಬೀನ್ ಫ್ರೆಂಡ್ಸ್ ಫಾರ್ ದಿ ಲಾಸ್ಟ್ ಆಲ್ಮೋಸ್ಟ್ 4 decades. ನನಗೆ ಬಹಳ ಸಂತೋಷ ಅನ್ನಿಸ್ತಾ ಇದೆ, ಹೆಮ್ಮೆ ಅನ್ನಿಸ್ತಾ ಇದೆ. ಒಂದೊಂದು ಶಬ್ದ ಆ ವಿದ್ಯಾರ್ಥಿನಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಬಹಳ ನನಗೆ ಅಭಿಮಾನ ಅನಿಸ್ತಾ ಇದೆ, ಹೆಮ್ಮೆ ಅನಿಸ್ತಾ ಇದೆ. ನನ್ನ ಬಹಳ ಪ್ರೀತಿಯ ಗೆಳೆಯ, ಆತ್ಮೀಯ ಗೆಳೆಯ ಶಿವಾನಂದ ಕೆಳಗಿನ ಮನೆಯವರು ಈಗ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಕುಲಪತಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. 3 ದಿನಗಳ ಹಿಂದೆ ನಾನು ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದೆ. ಅದ್ಭುತವಾದ ರೀತಿಯಲ್ಲಿ ಅವರು ವಿಶ್ವವಿದ್ಯಾಲಯವನ್ನು ಕಟ್ತಾ ಇದ್ದಾರೆ. ಪ್ರತಿದಿನ ತರಗತಿಗಳನ್ನು ತೆಗೆದುಕೊಳ್ಳುವುದು ಒಂದು ರೋಲ್ ಮಾಡೆಲ್. ನಾನು ಹೇಳಿದೆ ಶಿವಾನಂದ ಅವರಿಗೆ, ಈ ರೀತಿ ಮಾಡೋದ್ರ ಮೂಲಕ ನೀನು ಅನೇಕ ವೈಸ್ ಚಾನ್ಸಲರ್ಗಳಿಗೆ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾ ಇದ್ದೀಯ. ಅವರೆಲ್ಲರೂ ನಿನ್ನ ಮೇಲೆ ಶಾಪ ಹಾಕ್ತಾ ಇರ್ತಾರೆ. ಸೊ ಮೇಡಮ್ ಅವ್ರು ಹೇಳಿದಾಗೆ ಯಾವುದೇ ಒಂದು ಉದ್ದೇಶ ಇಟ್ಕೊಂಡು ತರಗತಿಗಳನ್ನು ತೆಗೆದುಕೊಳ್ತಾ ಇಲ್ಲ. ಬೇಸಿಕಲಿ ಪ್ರೊಫೆಸರ್ ಶಿವಾನಂದ ಕೆಳಗಿನ ಮನಿ ಈಸ್ ಮೋರ್ ಎ ಟೀಚರ್ ದೆನ್ ಎ ವೈಸ್ ಚಾನ್ಸಲರ್. ಒಬ್ಬ ಅದ್ಭುತವಾದ ಶಿಕ್ಷಕ ಶಿವಾನಂದಲ್ಲಿ ಇದ್ದಾರೆ. ಆಮೇಲೆ ನನಗಿಷ್ಟವಾಗುವುದು ಸ್ನೇಹಿತ. ಎಂಥ ಸ್ನೇಹಿತ ಅಂದರೆ ಅವನು ಬಹಳ ಅದ್ಭುತವಾದ ಗೆಳೆಯ ನನಗೆ. ಹೀಗಾಗಿ ಭಾಳ ಸಲ ನನಗನಿಸ್ತೈತಿ, ಶಿವಾನಂದ ಕಡಿಗಿನ ಮನೆಯವರು ಅಲ್ಲಿ ಕುಲಪತಿ ಆಗಿಲ್ಲ, ನಾನೇ ಕುಲಪತಿ ಆಗಿದ್ದೇನೆ ಅಂತೇಳಿ. 2 ದಿವಸ ಅವ್ರ ಜೊತೆ ನಾನಿದ್ದೆ. ಶೇಕ್ಸ್ಪಿಯರ್ ಬಗ್ಗೆ ಒಂದು ಉಪನ್ಯಾಸ ನೀಡುವ ಒಂದು ಅವಕಾಶ ಬಂದಿತ್ತು. ಭಾಳ ಪ್ರೀತಿಯಿಂದ ಮಾತನಾಡಿದರು. ನಾನು ಹೇಳಿದೆ,
ನೀವು ಈಗ ಕಂಬಾರರ ಕಾಲಕ್ಕೆ ಹೇಗೆ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಒಂದು ದೊಡ್ಡ ಮಟ್ಟದ ಕನ್ನಡ ವಿದ್ವಾಂಸರ ಪಡೆ ಬಂತು, ಇಂಗ್ಲಿಷ್ ವಿದ್ವಾಂಸರ ಪಡೆ ಬಂತು, ಸಾಕಷ್ಟು ಚರ್ಚೆಗಳು ಸಂವಾದಗಳು ಆಗ್ತಾ ಇತ್ತು, ಹೊಸ ಹೊಸ ಪುಸ್ತಕಗಳು ಬಂತು. ಆ ಕೆಲಸವನ್ನ ಶಿವಾನಂದ ಕಡಿಗೆಮನಿಯವರು ಶುರು ಮಾಡಿದ್ದಾರೆ. ಒಂದು ಸಣ್ಣ ಉದಾಹರಣೆ ಕೊಟ್ಟು, ಯಾಕಂದ್ರೆ ಆ 10 ನಿಮಿಷದ ಗಡಿ ನಾನು ದಾಟೋದಿಲ್ಲ. ಮೊನ್ನೆ ಡೆಲ್ಲಿ ಯೂನಿವರ್ಸಿಟಿಯವರು ಒಂದು ಪ್ರಸ್ತಾಪವನ್ನು ಮುಂದಿಟ್ಟರು, ಸಿಂಧಿ ಕನ್ನಡ ಭಕ್ತಿ ಮೂವ್ಮೆಂಟ್. ಇದ್ರ ಬಗೆಗೆ ಒಂದು ರಾಷ್ಟ್ರೀಯ ಸೆಮಿನಾರ್ ನೀವು ಮಾಡ್ರಿ. ನಮ್ಮ ವಿಶ್ವವಿದ್ಯಾಲಯ ಸಂಪನ್ಮೂಲ ವ್ಯಕ್ತಿಗಳ ಎಲ್ಲ ಖರ್ಚು ವೆಚ್ಚವನ್ನು ಭರಿಸ್ತದೆ, ನೀವು ಲೋಕಲ್ ಹಾಸ್ಪಿಟಲಿಟಿ ನೀವು ಕೊಡ್ರಿ ಅಂತಂದಾಗ ನಾನು ನಮ್ಮ VC ಅವ್ರಿಗೆ ಕೇಳಿದೆ, ಸರ್ 1 ಲಕ್ಷ ಕೊಡಿ ಇದನ್ನು ಮಾಡೋಣ ಅಂತೇಳಿ. ಈಗ ದುಡ್ಡು ಸ್ವಲ್ಪ ಕಷ್ಟ ಇದೆ ಅಂತಂದ್ರು ಅವರು. ನೋಡಿ ಸರ್ 1 ಲಕ್ಷ ಆದರೂ ಕೊಡ್ರಿ ಅಂತಂದೆ. ಆಮೇಲೆ ನಾನು ಶಿವಾನಂದ್ ಅವ್ರಿಗೆ ಫೋನ್ ಮಾಡಿದೆ, ಈ ಒಂದು ಇದೆ ಏನು ಮಾಡೋದು, ಕಳಿಸ್ಬಿಡು, ಬಂದ್ಬಿಡು ನೀನು, 1 ಲಕ್ಷ ಅಲ್ಲ 2 ಲಕ್ಷ ಅಲ್ಲ, ನಾನು ಕೊಡ್ತೀನಿ, ಮಾಡಿಬಿಡೋಣ ಅಂತ ಹೇಳಿದ್ರು. ಇಷ್ಟು ಮಾತಾಡಿ ಫೋನ್ ಇಡೋದ್ರೊಳಗಡೆ ನಮ್ಮ ಕುಲಪತಿಗಳು ಆಗಲಿ ಅನುಮೋದನೆ ಕೊಟ್ಟು 1.5 ಲಕ್ಷ ರೂಪಾಯಿನ ಸ್ಯಾಂಕ್ಷನ್ ಮಾಡಿದ್ರು. ಪ್ರಕಾಶ್ಗೆ ಹೇಳಿದ್ದೇನೆ, ನೀನೇ ಆ ಕೆಲಸ ಮಾಡಬೇಕು ಅಂತ. ಸೊ ಇದು ಒಬ್ಬ ಕುಲಪತಿ ಮಾಡಬೇಕಾದಂಥ ಕೆಲಸ. ಅನೇಕ ಜನ ಕುಲಪತಿಗಳು, ನಾನು ಯಾರನ್ನು ಹೆಸರಿಸ್ಲಿಕ್ಕೆ ಹೋಗೋದಿಲ್ಲ, ಈ ಕೆಲಸವನ್ನು ಮಾಡ್ತಾ ಇಲ್ಲ, ಆದ್ಯತೆ ಇಲ್ಲ. ಒಬ್ಬ ಕುಲಪತಿಗೆ ಮೊದಲ ಆದ್ಯತೆ ಅಂದ್ರೇನೆ ಈ ತರಗತಿಗಳನ್ನು ತೆಗೆದುಕೊಳ್ಳೋದು. ನಾನು ಒಂದು ವಿಶ್ವವಿದ್ಯಾಲಯದ ಕುಲಪತಿ ಹುದ್ದೆಗೆ 1 ತಿಂಗಳ ಹಿಂದೆ ಒಂದು ಸಂದರ್ಶನ ಕೊಟ್ಟೆ. ಅವ್ರು ಕೇಳಿದ್ರು, ಕುಲಪತಿಯಾಗಿ ನಿಮ್ಮ ಪ್ರಯಾರಿಟಿ ಏನು ಅಂತೇಳಿ. ಸರ್, ನಾನು ಯಾವ ವಿಶ್ವವಿದ್ಯಾಲಯದ ಕುಲಪತಿ ಆಗುತ್ತೇನೆಯೋ ಆ ವಿಶ್ವವಿದ್ಯಾಲಯದಲ್ಲಿ ಸರಿಯಾಗಿ ತರಗತಿಗಳು ನಡೀಬೇಕು, ಶಿಕ್ಷಕರು ತರಗತಿಗಳನ್ನು ತೆಗೆದುಕೊಳ್ಬೇಕು, ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಬೇಕು. ಇದು ನಾನು ಮಾಡುವ ಕೆಲಸ ಅಂದಾಗ, ಅದು ನಿನ್ನ ಕೆಲಸ ಅಲ್ಲ, ಅದಕ್ಕೆ ಮಾಡೋದಕ್ಕೆ ಬೇರೆ ಬೇರೆ ಇರ್ತಾರೆ, ನಿಮ್ಮ ಕೆಲಸ ಏನು ಅಂತ ಕೇಳಿದ್ರು ಅವರು. ಸರ್, ಇದೇ ನಾನು ಮಾಡುವ ಕೆಲಸ. ನೀವು ನನಗೆ ಅಪಾಯಿಂಟ್ಮೆಂಟ್ ಮಾಡಿದರೆ ಫಸ್ಟ್ ಡೇ ಇಂದ ಲಾಸ್ಟ್ ಡೇವರೆಗೆ ನಾನು ಇದನ್ನೇ ಮಾಡೋದು. ನಾವಿಬ್ಬರು ಇದನ್ನು ಕಲಿತಿದ್ದು ವೀಣಾ ಶಾಂತೇಶ್ ಅವರಿಂದ. ಶಿ ಇಸ್ ಎ ಬಿಗ್ ರೋಲ್ ಮಾಡೆಲ್ ಟು ಬೋತ್ ಆಫ್ ಅಸ್. ಇನ್ನು ಕಥೆಗಳ ಬಗ್ಗೆ ಒಂದು ಘಟನೆ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ಆಗಲೇ 5-6 ನಿಮಿಷ ಸಮಯ ಆಗಿರಬೇಕು. ನನ್ನ ಕಥೆಗಳಲ್ಲಿ ವಾಟ್ ಇಸ್ ಮೈ ಕನ್ಸರ್ನ್ ಇನ್ ಮೈ ಸ್ಟೋರೀಸ್. ಸುಮ್ಮನೆ 4 ಸಾಲ ನಾನು ನೋಟ್ ಮಾಡ್ಕೊಂಡೆ ಮೇಡಮ್ ಅವ್ರ ಮಾತುಗಳನ್ನ ಕೇಳ್ತಾ ಕಾಲವನ್ನು ಹಿಡಿಯುವ, ಇತಿಹಾಸವನ್ನು ಜೀವಂತವಾಗಿಡುವ, ಸಂವೇದನೆ ಮತ್ತು ಅನುಭವಗಳನ್ನು ಕಲೆಯಲ್ಲಿ ಕೆತ್ತುವ, ನಾನು ಕಳೆದುಕೊಂಡ ಅದ್ಭುತ ಲೋಕ, ನನ್ನ ಬಾಲ್ಯ, ನನ್ನ ಊರು, ನನ್ನ ಗೆಳೆಯರು, ನನ್ನ ಸಂಬಂಧಿಕರು, ಅಂದ್ರೆ ಹೊರಟು ಹೋದವರು, ಇವರನ್ನೆಲ್ಲ ಅಥವಾ ಇದನ್ನೆಲ್ಲ ಮರುಜೀವಗೊಳಿಸುವ ಪ್ರಯತ್ನದ ಪ್ರತಿಫಲವೇ ಈ ಕಥೆಗಳು. ಮನುಷ್ಯ ಜೀವನ, ಮನುಷ್ಯ ಸಂಬಂಧಗಳು, ಮನುಷ್ಯನನ್ನು ಕೊನೆಯವರೆಗೂ ಕಾಡುವ ಕಾಮ ಮತ್ತು ಅಧಿಕಾರ, ಇದನ್ನು ಮೀರಿ ಮನುಷ್ಯ ವಿಧಿಯೊಂದಿಗೆ ತನ್ನ ಆತ್ಮದೊಂದಿಗೆ ನಡೆಸುವ ಅನುಸಂಧಾನ, ಇದೆಲ್ಲ ನನ್ನ ಕಥೆಯ ಅಥವಾ ನನ್ನ ಕಥನದ ಆಶಯಗಳು ಮತ್ತು ಆದರ್ಶಗಳು. ಇಷ್ಟು ಮಾತುಗಳು ನನ್ನ ಕಥೆಗಳ ಬಗ್ಗೆ. ಮೇಡಮ್ ಅವರು ನನಗೆ ಇಷ್ಟವಾದ ಅನೇಕ ಕಥೆಗಳ ಬಗ್ಗೆ ಹೇಳಿದರು. ಈಗೊಂದು ನಾಟಕ, ಹೋದನಲ್ಲಿ ಆ ನನ್ನ ಗೆಳೆಯ, ಈ 2 ಕಥೆಗಳ ಬಗ್ಗೆ ಒಂದು ಸಣ್ಣ ಘಟನೆ ಹೇಳಬೇಕು. ಹೋದನಲ್ಲಿ ಗೆಳೆಯ, ಅವನ ನಿಜಕ್ಕೂ ನನ್ನ ಗೆಳೆಯ, ಬಾಲಪ್ಪ ಅಂತ ಅವನ ಹೆಸರು. ನಾವಿಬ್ರು SSLC ಪರೀಕ್ಷೆ ಬರೆದು ಸೈನ್ಯಕ್ಕೆ ಸೇರ್ಬೇಕು ಅಂತ ಅಂದ್ಕೊಂಡವರು. SSLC ಪರೀಕ್ಷೆ ಬರೆದು ಪಾಸಾಗಿ ಸೈನ್ಯವನ್ನ ಸೇರ್ಕೊಳ್ಬೇಕು. ಓದುವ, ವಿದ್ವಾಂಸ ಆಗುವ ಯಾವ ಕನಸು ಇರಲಿಲ್ಲ ನಮಗೆ. ಬಡತನ ಇತ್ತು, ಏನಾದರೂ ಒಂದಿಷ್ಟು ಹಣ ಬೇಕಾಗಿತ್ತು ನಡೆಸಲಿಕ್ಕೆ. ಮನೆಯಲ್ಲಿ ಅನೇಕ ದಿನಗಳ ಕಾಲ ನಾನು ಉಪವಾಸ ಬಿದ್ದಿದ್ದೇನೆ. ನನ್ನ 5 ಜನ ತಂಗಿಯರು, 4 ಜನ ತಂಗಿಯರು, ಒಬ್ಬ ತಮ್ಮ, ಒಬ್ಬ ಮುದಿ ಅಜ್ಜಿ, ನಮ್ಮ ಆಯಿ. ನಾವೆಲ್ಲ ಹಸಿವೆಯನ್ನು ತಡ್ಕೊತಿದ್ವಿ. ನಮ್ಮ ಆಯಿಗೆ ಹಸಿವೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಮ್ಮಪ್ಪ ಎಲ್ಲ ಆಸ್ತಿಯನ್ನು ಕಳ್ಕೊಂಡು ಬಿಟ್ಟಿದ್ದ. ನಮ್ಮ ದೊಡ್ಡಪ್ಪನ ಆಸ್ತಿ ಚೆನ್ನಾಗಿತ್ತು. ನಮ್ಮವ್ವ ನಮ್ಮ ಅಜ್ಜಿ ಹೇಳ್ತಾ ಇತ್ತು, ನೀವು ಹೋಗು ದೊಡ್ಡಪ್ಪನ ಮನೆಗೆ ಹೋಗು, ಅಲ್ಲಿದಾಳಲ್ಲ ದೊಡ್ಡ ಹಿರಿ ಸೊಸಿ ಇದಾಳ, ಹೋಗು, ಆಕೆ ನಿನಗೆ ಅಡಿಗೆ ಮಾಡಿ ಹಾಕ್ತಾಳ, ಅವ್ರ ಮನೆ ಒಳಗಡೆ ಜೋಳ ಇದೆ ಎಲ್ಲ ಇದೆ ಅಂದ್ರೆ, ಇಲ್ಲ ನಾನು ಯಾವತ್ತೂ ನಿನ್ನ ಜೊತೆನೇ ಇದ್ದೀನಿ, ಉಪವಾಸ ಬೀಳ್ತೀನಿ, ಆದ್ರೆ ನಾನು ನನ್ನ ಹಿರಿ ಸೊಸೆ ಮನೆಗೆ ಹೋಗೋದಿಲ್ಲ ಅಂತ ಆಕೆ ಹೇಳ್ತಾ ಇದ್ಲು. ಆಗ SSLC ಪರೀಕ್ಷೆ ಕಟ್ಟಲಿಕ್ಕೆ 500 ರೂಪಾಯಿ ಕೇಳಿದ ಹೆಡ್ ಮಾಸ್ಟರ್. ಅಷ್ಟು ಫೀ ಇರಲಿಲ್ಲ, ಬಟ್ ಮಾಸ್ತರಂತ 500 ರೂಪಾಯಿ ಕೊಟ್ಟರಷ್ಟೇ ನಿಮಗೆ ಪರೀಕ್ಷೆ ಬರಲಿಕ್ಕೆ ನಾನು ಅನುಮತಿ ಕೊಡ್ತೀನಿ ಅಂತ. ನನ್ನ ಹತ್ರ ದುಡ್ಡು ಇರಲಿಲ್ಲ. ನಮ್ಮ ಅವ್ವ ಕೇಳಿದೆ, ಇಲ್ಲ ನನ್ನಲ್ಲಿ ಕಿವಿಯೋಲೆ ಇದಾವ,
ಅದನ್ನು ತೊಗೊಂಡು ಹೋಗಿ ಮಾರಾಟ ಮಾಡಪ್ಪ ಅಂತಂದು. ಆ 2 ಕಿವಿಯೋಲೆ ಬಿಚ್ಚಿಕೊಟ್ಲು. ನಾನು ಬಾಲಪ್ಪನಿಗೆ ಕೊಟ್ಟೆ, ಇದನ್ನು ಮಾರಾಟ ಮಾಡಿ ನೀ ದುಡ್ಡು ತೊಗೊಂಡು ಬಾ ಅಂಥೇಳಿ. ಅವನು ದೇವರಿಪ್ರಿಗೆ ಹೋದ. ಅದನ್ನು ಯಾರೂ ಖರೀದಿ ಮಾಡಲಿಲ್ಲ, ಯಾಕಂದ್ರೆ ಅದು ಚಿನ್ನ ಸರಿಯಾಗಿರಲಿಲ್ಲ ಅಂತ, ಒಳ್ಳೆ ಬಂಗಾರ ಅಲ್ಲ ಅಂತ ಅದನ್ನು ಅವರು ರಿಜೆಕ್ಟ್ ಮಾಡಿಬಿಟ್ರು. ಯಾರು ಪರ್ಚೇಸ್ ಮಾಡಲೇ ಇಲ್ಲ. ಅವ್ನು ಊರಿಗೆ ಬಂದು ಅವ್ರ ಅವ್ವನ ಕಿವಿಯೊಳಗಿರ್ತಕ್ಕಂಥ 2 ಕಿವಿಯೋಲೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ನಾನು 700 ರೂಪಾಯಿ ಕೊಟ್ಟ. ಆಮೇಲೆ ನಾನು ಪರೀಕ್ಷೆ ಬರೆದೆ, ಪಾಸ್ ಆದೆ. ಸೊ ಅವನ್ನ ಕೊಟ್ಟು ಆ ದಿನ ಅಂದ್ರೆ ಸುಮಾರು 30 ವರ್ಷಗಳ ಹಿಂದೆ ಬಾಲಪ್ಪ ಕೋಲ್ಕಾರ್ ನನಗೆ ಕೊಟ್ಟ 700 ರೂಪಾಯಿಯ 700 ರೂಪಾಯಿಂದಲೇ ನಾನು ಇಲ್ಲಿಯವರೆಗೆ ಬೆಳೆದು ಬಂದದ್ದು. ಆದ್ರೆ ಆ ಗೆಳೆಯ ಕುಡಿಯೋದಕ್ಕೆ ಶುರು ಮಾಡಿದ, ಇಸ್ಪೇಟ್ ಆಡೋದಕ್ಕೆ ಶುರು ಮಾಡಿದ, ಎಲ್ಲ ಆಸ್ತಿ ಕಳ್ಕೊಂಡ, ಎಲ್ಲ ಕಳ್ಕೊಂಡು ಒಂದ್ ದಿವಸ ಹೋಗ್ಬಿಟ್ಟ, ಎಲ್ಲೋ ಹೋಗ್ಬಿಟ್ಟ. ಈಗಲೂ ಊರಿಗೆ ಹೋದಾಗ ಅವ್ರವ್ ನನಗೆ ಸಿಗ್ತಾಳ, ನಮ್ಮ ಮನೆಗೆ ಬರ್ತಾಳ, ಕೇಳ್ತಾಳೆ, ಅಲ್ಲ ನೀವು ದೇಶದ ಎಲ್ಲ ತಿರುಗಾಡ್ತೀರಿ, ಗೋವಾಕ್ಕೆ ಹೋಗ್ತೀರಿ, ಮುಂಬೈಗೆ ಹೋಗ್ತೀರಿ, ಎಲ್ಲೆಲ್ಲೋ ಹೋಗ್ತೀರಿ, ನನ್ನ ಮಗ ನಿಮ್ಗೆ ಎಲ್ಲೂ ಸಿಗೋದಿಲ್ಲ ಅಂತ ಪ್ರಶ್ನೆ ಮಾಡ್ತಿರ್ತಾಳೆ. ವೈ ಡೋಂಟ್ ಯು ಫೈಂಡ್ ಮೈ ಸನ್ ಫಾರ್ ಮೈ ಸೆಲ್ಫ್ ಅನ್ನೋದು ಅವಳ ಪ್ರಶ್ನೆ. ಯು ಗೋ ಅರೌಂಡ್, ಯು ವಿಸಿಟ್ ಆಲ್ ದ ಪ್ಲೇಸಸ್ ಇನ್ ಇಂಡಿಯಾ. ನೀವು ಒಂದು ಸಲ ನಿಮ್ಮ ಕಣ್ಣಿಗೆ ನನ್ನ ಮಗ ಬಿದ್ದಿಲ್ಲಲ್ಲ ಅಂತ ಕೇಳ್ತಾಳೆ. ದೊಡ್ಡಪ್ಪ, ನಮ್ಮ ದೊಡ್ಡಪ್ಪ ಸಾಯಿವರೆಗೂ ಆಕೆ ಕುಂಕುಮ ಇಟ್ಕೊಡ್ಲು, ತಾಳಿ ತೆಗೆದು ಹಾಕ್ಲಿಲ್ಲ. ಯಾಕಂದ್ರೆ ನನ್ನ ಗಂಡು ಹೋಗ್ಯಾನ, ಬರ್ತಾನ ಅಂತೇಳಿ. ಬರಲೇ ಇಲ್ಲ ಅವರು. ಅವಳು ಸತ್ತಾಗ ಅವಳು ಮುತ್ತೈದೆಯ ಸಾವು. ಯಾಕಂದ್ರೆ ನನ್ನ ಗಂಡ ಅದಾನೋ ಇಲ್ಲೋ ಅನ್ನೋದು ನನಗೆ ಗೊತ್ತಿರಲ್ಲ. ಹೀಗಾಗಿ ಅದಾನಂತಲೇ ನಾನು ಭಾವಿಸ್ತೇನೆ, ನನ್ನ ಗಂಡ ಜೀವಂತ ಇದ್ದಾನೆ ಅಂತಲೇ ನಾನು ಭಾವಿಸ್ತೇನೆ ಅಂತ ಇತ್ತು. ಕೊನೆಯ ಒಂದು ಸಣ್ಣ ವಿಷಯ ಹೇಳಿ ಮಾತು ಮುಗಿಸ್ತೇನೆ. ಹೀಗೊಂದು ನಾಟಕದಲ್ಲಿ ಇದೊಂದು ಇಂಟ್ರೆಸ್ಟಿಂಗ್ ಆದಂಥ ಇನ್ಸಿಡೆಂಟು. ಕೊನೆಯ ಮಾತು, ನಾನು ನಮ್ಮೂರಿನ ಒಂದು ನಾಟಕದಲ್ಲಿ ವಿಲನ್ ಪಾತ್ರ ಮಾಡಿದ್ದೆ. ನನ್ನ ಅಣ್ಣ, ದೊಡ್ಡಪ್ಪನ ಮಗ ಅಣ್ಣ, ನಾವಿಬ್ರು ಕ್ಲಾಸ್ಮೇಟ್ಸ್. ಅವ ನಾಯಕಿ ಪಾತ್ರ ಮಾಡಿದ್ದ. ಅವಾಗ ಹೆಣ್ಮಕ್ಳು ಕರ್ಕೊಂಡು ನಾಟಕ ಮಾಡಲಿಕ್ಕೆ ಆಸ್ಪದ ಇರಲಿಲ್ಲ ಊರೊಳಗಡೆ. ನಮ್ಮ ಹೊಡೆದು ಊರಿಂದ ಹೊರಗೆ ಹಾಕ್ಬಿಡ್ತಿದ್ರು. ಎಲ್ಲಿಂದಲೂ ಹೆಣ್ಮಕ್ಳನ್ನ ಕರ್ಕೊಂಡು ಬರಬಾರ್ದು. ಅಲ್ಲಿಂದ ಆಗ್ಲೇ ಬಿಜಾಪುರದಲ್ಲಿ ನಾಟಕದ ಹೆಣ್ಮಕ್ಳಿದ್ರು, ಕೆಲವೊಬ್ರು ಕರ್ಕೊಂಡು ಬರ್ತಿದ್ರು. ನಮ್ಗೆಲ್ಲ ನಿಷೇಧ ಇತ್ತದು. ಒಂದ್ಸಲ ಇಬ್ರು ಜಗಳ ಆಡಿಬಿಟ್ಟಿವಿ, ನಾನು ನಮ್ಮ ಬ್ರದರ್. ಒಂದು ಸನ್ನಿವೇಶದಲ್ಲಿ ಏನಿತ್ತು ಅಂತಂದ್ರೆ, ನಾನು ವಿಲನ್ ಪಾತ್ರ ಮಾಡಿದ್ದೆ, ಅವನು ನಾಯಕಿ ಪಾತ್ರ ಮಾಡಿದ್ದ. ನನ್ನೊಂದು ಡೈಲಾಗ್ ಏನಿತ್ತು ಅಂತಂದ್ರೆ, ನನ್ನ ಮಾತಿಗೆ ಒಪ್ಪುವುದಾದ್ರೆ ನೀನು ನನ್ನ ಸಕಲ ಐಶ್ವರ್ಯಕ್ಕೆ ನಿನ್ನನ್ನೇ ಮಾಲೀಕರನ್ನಾಗಿ ಮಾಡ್ತೇನೆ. ನನ್ನ ಡೈಲಾಗ್ ನೆನಪಿಲ್ಲ ಅಂತ ಒಂದು ಡೈಲಾಗ್ ಇತ್ತು. ಅಂದ್ರೆ, ನೀನು ನನಗೆ ಒಪ್ಪುವುದಾದ್ರೆ ನನ್ನೆಲ್ಲ ಆಸ್ತಿಯನ್ನ ನಿನಗೆ ಬರೆದು ಕೊಡ್ತೇನೆ ಅಂತ ನಂದು ಡೈಲಾಗ್ ಇತ್ತು. ಅವನ ಡೈಲಾಗ್ ಏನಿತ್ತು ಅಂತಂದ್ರೆ, ನಿನ್ನ ಆಸ್ತಿ ಅಂತಸ್ತು ವಜ್ರ ಬಂಗಾರ ನಾನು ಬಿಟ್ಟಿರುವ ಪಾದರಕ್ಷೆಗೆ ಸಮ. ಇದು ಕಟ್ ಡೈಲಾಗ್ ಅಂತ ಅವನದಿತ್ತು. ಜಗಳ ಆಡಿದ ಮೇಲೆ ಅವನು ವಿಚಾರ ಮಾಡಕತ್ತ, ಹ್ಯಾಂಗ್ ಮಾಡ್ಬೇಕು, ನನಗೆ ಏನ್ರ ಮಾಡಿ ಅಸಹ್ಯ ಮಾಡ್ಬೇಕು ಅಂತ ಅವನದು ವಿಚಾರ. ಬ್ರಿಗೇಡ್ ಒಳಗೆ ನೋಡಿದ. ಬ್ರಿಗೇಡ್ನಲ್ಲಿ ಏನಿತ್ತು, ಕೌನ್ಸಿಲಲ್ಲಿ ಏನಿತ್ತು ಅಂದ್ರೆ, ಕಾಲಿನಲ್ಲಿನ ಚಪ್ಪಲಿ ಕೈಯಲ್ಲಿ ಹಿಡಿದು ಮಾತನಾಡಬೇಕು ಅಂತ ಹಿಂಗೇನೋ ಇರ್ತದೆ. ಸಂಜೆ ಹೊತ್ತು ರಿಹರ್ಸಲ್ ನಡೆದಿದೆ. ನಾವು ಇಡೀ 3 ಜನ ಬಂದು ನಿಂತಿದ್ದಾರೆ, ಗೌಡ್ರು, ಕುಲಕರ್ಣಿಯವರು ಎಲ್ಲರೂ ನಿಂತಿದ್ದಾರೆ. ನಮ್ಮ ಬ್ರದರ್ ಕಾಲಾಗಿರಿ ಚಪ್ಪಲಿ ತೆಗೆದು ಮುಖಕ್ಕೆ ಹಿಡಿದು, ನಿನ್ನ ಆಸ್ತಿ ಅಂತಸ್ತು ನಾನು ಬಿಟ್ಟಿರುವ ಈ ಪಾದರಕ್ಷೆಗೆ ಸಮ ಅಂತಂದೆ. ಸಿಟ್ಟು ಬಂತು, ಸುಮ್ಮನೆ ಇದೆ. ಮರುದಿವಸ ಅವನು ಅಷ್ಟಕ್ಕೆ ಸುಮ್ಮನೆ ಆಗಲಿಲ್ಲ. ನೆಕ್ಸ್ಟ್ ಡೇ ಅದನ್ನ ಹೇಳಿ ಆ ಚಪ್ಪಲಿಯಿಂದ ನನಗೆ ತಿಳ್ಬಿಟ್ಟ. ಹೀಗೆ ಭಾರಿ ಸಿಟ್ಟು ಬಂತು. ನಾನು ಪೇಟಿ ಮಾಸ್ತರಿಗೆ ಕಂಪ್ಲೇಂಟ್ ಮಾಡಿದೆ, ಸರ್ ನಾನು ಕೌನ್ಸಿಲಲ್ಲಿ ಓದಿದ್ದೀನಿ, ಕೈಯಲ್ಲಿ ಚಪ್ಪಲಿ ಹಿಡಿಯುವನು ಅಂತಿದೆ, ಚಪ್ಪಲಿಯಿಂದ ಮುಖಕ್ಕೆ ತಿವಿಯುವನು ಅಂತಿಲ್ಲ. ಆ ಮಸ್ತರು ಕೂಡ ಪರ್ಸನಾಲಿಟಿ ಮಾಡ್ತಿದ್ದ. ಅವನು ನನ್ನ ಬ್ರದರ್ ಪರವಾಗಿದ್ದ. ನಾನು ಸ್ವಲ್ಪ ಓಡಾಡಿದ್ದೆ ಊರೊಳಗಡೆ. ಯಾರು ನನ್ನ ಪರವಾಗಿ ವಕಾಲತ್ ವಹಿಸ್ತಾ ಇರಲಿಲ್ಲ. ನನ್ನ ಬ್ರದರ್ ಅವನು ಭಾರಿ ಸೈಲೆಂಟ್ ಇದ್ದ, ಇಂಟೆಲಿಜೆಂಟ್ ಇದ್ದ, ನನಗಿದ್ರು ಭಾರಿ ಹ್ಯಾಂಡ್ಸಮ್ ಇದ್ದ. ಎಲ್ಲರೂ ಅವನಿಗೆ ಊಟ ಆಗ್ತಾ ಇದ್ರು. ಆ ಪೇಟಿ ಮಾಸ್ತರ್ ಏನು ಹೇಳ್ದ ಅಂದ್ರ, ನೋಡು ಬಸವರಾಜ್, ನನ್ನ ಮಾತು ಕೇಳು, ಅಲ್ಲೋ ನೀನು ವಿಲನ್, ನೀಚ ಮನುಷ್ಯ ನೀನು, ದುಷ್ಟ ಮನುಷ್ಯ ನೀನು. ಆಕೆ ಮನೆ ತರಿಸಿದ ಹೆಣ್ಮಗಳು, ಅವಳು ಹೋಗಿ ನೀನು ಹೇಳ್ತಿ ಅಂದ್ರೆ ಚಪ್ಪಲಿಲಿ ತಿವಿದಲ್ಲ, ಚಪ್ಪಲಿಲಿ ಹೊಡಿಬೇಕು ನನಗ ಅಂದ. ಆಯ್ತು ಸರ, ಮತ್ತೆ ನೀವೇ ಹಿಂಗಂದ್ರೆ ಏನ್ ಮಾಡೋದು ಅಂತ ತಿಳ್ಕೊಂಡು ನಾನು ಅವತ್ತು ರಾತ್ರಿ ಇಡೀ ನಾಟಕವನ್ನ ಕಂದಿಲಿನ ಬೆಳಕಿನಲ್ಲಿ ಕೂತ್ಕೊಂಡು ಓದಿದೆ, ಎಲ್ಲೆಲ್ಲಿ ಕೌನ್ಸ್ ಒಳಗಡೆ ಏನೇನು ಬರ್ದಾರ ಅಂತ ಹೇಳಿ. ಒಂದ್ರಲ್ಲಿ ಏನಿತ್ತು ಅಂತಂದ್ರೆ,
ಮೈ ಮೇಲೆ ತೂರಿ ಹೋಗುವನು, ಸೀರೆ ಹಿಡಿದು ಜಗ್ಗುವನು, ಸೀರೆ ಹರಿಯುವುದು ಅಂತಿತ್ತು. ಬಾ ನಾಳೆಗೆ ನೀನು ಅಂತ ಹೇಳಿ ಇಬ್ರು ಅಕ್ಕಪಕ್ಕದಲ್ಲಿ ಮಲ್ತಾ ಇದ್ದೀವಿ. ಆ ಮನೆಯಾಗ ಹೋದ್ಕೊಳ್ಳಿ ಏನು ಜಗಳ ಇಲ್ಲ, ಅಕ್ಕಪಕ್ಕದಲ್ಲಿ ಮಲ್ಕೋದು, ಜೊತೆಯಾಗಿ ಊಟ ಮಾಡೋದು, ಮಾತನಾಡೋದಿಲ್ಲ. ಹಿಂಗೆ ಜಗಳ ಅಂತ. ಸೋಮವಾರ ದೇವರಿಬ್ರಿಗೆ ಸಂತಿಗೆ ಹೋಗಿ ಅವನ ಬ್ರದರ್ ಒಂದು ಹೊಸ ಲುಂಗಿ ತೊಗೊಂಡು ಬಂದಿದ್ದ. ಲುಂಗಿ ಸುತ್ಕೊಂಡು ರಾತ್ರಿ ಹೊತ್ತು ಸೀರೆ ಉಟ್ಕೊಂಡು ನಾಟಕ, ಹಗಲೊತ್ತು ಲುಂಗಿ ಸುತ್ಕೊಂಡು ನಾಟಕದ ರಿಹರ್ಸಲ್ ಮಾಡೋದು. ಹೊಸ ಲುಂಗಿ ಸುತ್ಕೊಂಡು ಅವ್ನು ನಿಂತ್ಕೊಂಡಿದ್ದ. ನಾನು ವೇಟ್ ಮಾಡ್ತಾ ಇದ್ದೆ ಡೈಲಾಗ್ ಹೇಳಲಿ ಅಂತ ಹೇಳಿ. ಅವನು ಆ ಡೈಲಾಗ್ ಹೇಳಿ ಮತ್ತೆ ಚಪ್ಪಲಿ ಕೈ ಹಿಡಿದು ಮುಖಕ್ಕೆ ತಿವ್ದ. ನಾನು ಅವನ ಮೈ ಮೇಲೆ ಏರಿ ಹೋಗಿ ಅವನ ಲುಂಗಿ ಹಿಡಿದು ಟರ್ರ್ ಅಂತ ಹರಿದು ಹಾಕ್ಬಿಟ್ಟೆ. ಅವಾಗ ಅವನೇನ್ ಮಾಡಿದ ಒಂದು ಕಪಾಳ ಹೊಡೆದ. ನಾನು ಎತ್ತಿ ಅವನ್ನ ತಬಲಾ ಮಾಸ್ತರ್ ಪೇಟಿ ಮಾಸ್ತರ್ ಮೇಲೆ ನೂಕ್ಬಿಟ್ಟೆ. ತಬಲಾ ಮಾಸ್ತರ್ ಪೇಟಿ ಮಾಸ್ತರ್ ಅದ್ರ ನಾಟಕ ಬಂದ್. ನೀವು ಮನುಷ್ಯರ ಅಣ್ಣ ತಮ್ಮರಾಗಿ ಹಿಂಗೆಲ್ಲ ಹೊಡೆದಾಡ್ತಾ ಇದ್ದೀರಿ ಅಂತ ತಿಳ್ಕೊಂಡು ಮತ್ತೆ ಗೌಡ್ರು ಕುಲಕರ್ಣಿಯರು ಬಂದು ನಮ್ಮಿಬ್ಬರ ನಡುವಿನ ಜಗಳ ಬಗೆಹರಿಸಿ ನಾಟಕ ಮಾಡಿದ್ರು. ಆದ್ರ ನಾಟಕ ಮುಂದುವರಿತು. ನಮ್ಮ ಬ್ರದರ್ ಸುಮ್ಕೊಳ್ಳಿಲ್ಲ ಅವನು. ಅವತ್ತ ಸ್ಟೇಜ್ ಮ್ಯಾಗ ಅದಲ್ಲ, ಸ್ಟೇಜ್ ಮ್ಯಾಗ ನಿನ್ನ ಚಪ್ಪಲಿ ಹೊಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಲ್ಲ ನೀ ಹೊಡಿ. ಸ್ಟೇಜ್ನಾಗ ನಾನು ನಿನ್ನ ಸೀರೆ ಹರಿಲಿಲ್ಲ ಅಂದ್ರೆ ನನ್ನ ಹೆಸರು ಬರಲ್ಲ. ಇಡೀ ನಾ 3 ಜನರಿಗೆ ಏನಿತ್ತಂದ್ರೆ ಹೊಡೆದಾಡ್ತಾರ. ಅವ ಚಪ್ಪಲಿ ಹೊಡಿತಾನೆ, ಇವ ಸೀರೆ ಹರಿತಾನ, ನೋಡೋಣ ಅಂತೇಳಿ. ಅದರ ನಾಟಕ ಪ್ರಾರಂಭವಾಗುವ ಮುಂಚೆ ಗೌಡ್ರು ಕುಲಕರ್ಣಿಯವರು ಬಂದು ಮಾತನಾಡಿ ಅಣ್ಣ ತಮ್ಮಂದಿರ ಜಗಳನ್ನ ಬಗೆಹರಿಸಿದ್ರು. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ನನಗೆ ಧಾರವಾಡದ ಬಗ್ಗೆ ಬಹಳ ಪ್ರೀತಿ ಇದೆ. ವಿದ್ಯಾವರ್ತಕ ಸಂಘ, ಮನೋಹರ ಗ್ರಂಥಮಾಲೆ ಅದು ನಮ್ಮ ಮನೆಯ ಗ್ರಂಥಮಾಲೆ. ನನ್ನ ಪೂಜ್ಯ ಗುರುಗಳು ಕೀರ್ತಿನಾಥ ಕುರ್ತಕೋಟಿಯವರು, ಇಲ್ಲಿ ಅನೇಕ ಜನ ಗುರು ಸಮಾನರಿದ್ದಾರೆ. ಕುರ್ತಕೋಟಿಯವರು ಇದಕ್ಕೆ ನನ್ನ ಮೊದಲ ಕಥಾ ಸಂಕಲನಕ್ಕೆ ಅವರು ಮುನ್ನುಡಿ ಬರೆದರು. 2ನೇ ಕಥಾ ಸಂಕಲನಕ್ಕೆ ಅಮೂರವರು ಮುನ್ನುಡಿ ಬರೆದರು. ಇವತ್ತ ಪ್ರಜ್ಞಾ ಮತ್ತೇಳಿ ಮೇಡಮ್ ಅವರು, ಶಿವಾನಂದ್ ಬಹಳ ಅದ್ಭುತವಾಗಿ ಮಾತನಾಡಿದರು. ನೀವೆಲ್ಲ ಇಷ್ಟು ಜನ ಇಲ್ಲೆಲ್ಲ ಸೇರಿದ್ರಿ, ಎಲ್ಲರ ಮಾತುಗಳನ್ನ ಕೇಳಿದ್ರಿ. ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬಸವರಾಜ್ ಡೋಣೂರವರಿಗೆ ಧನ್ಯವಾದಗಳು. ಅವರು ತಮ್ಮ ಬಾಲ್ಯದ ಬಡತನವನ್ನು ಹೇಳಿದರು. ಬಹುಶಃ ಇಲ್ಲಿರುವಂಥ 60 ದಾಟಿದ ಪ್ರತಿಯೊಬ್ಬ ಹಿರಿಯರು ಇಂಥ ಅನೇಕ ಸಂಗತಿಗಳನ್ನು ಉಂಡವರೇ ಇದ್ದಾರೆ. ಅದನ್ನು ಕಥೆಯ ರೂಪದಲ್ಲಿ ತೋಳು ಬಂದದ್ದಕ್ಕೇ ಬಹುಶಃ ಗುರುಪಾದಪ್ಪ ಮರಿಗುದ್ದಿಯವರನ್ನು ಮಾತು ಬರೀತಾರೆ. ಸರಳ ಮತ್ತು ಸಜ್ಜನಿಕೆಯಿಂದ ಕೂಡಿದ ಬರ ಇವರು. ಅದರ ಜೊತೆಯಲ್ಲಿ ಇನ್ನೊಂದು ಬರೀತಾರೆ, ನೈಜ ಜೀವನವನ್ನು ಮಾತ್ರ ಪ್ರೀತಿಸುವ ಲೇಖಕ. ನೈಜ ಜೀವ ಪ್ರೀತಿ ಇದ್ದದ್ದು ಬಸವರಾಜ್ ಡೋಣೂರಲ್ಲಿ ತುಂಬ ಎದ್ದು ಕಾಣ್ತದೆ. ಅವರ ಕಥೆಗಳನ್ನು ನೀವು ಓದಬೇಕು. ಅದು ಚಾಂದಿನಿ ಚೌಕ ಆಗಿರ್ಬೋದು, ಉರಿಯುವ ಕೆಂಡದ ಮೇಲೆ ಆಗಿರ್ಬೋದು. ಉರಿಯುವ ಕೆಂಡದ ಮೇಲಂತೂ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಓದಲೇಬೇಕು. ಅಂದರೆ ಒಂದು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗಲೇ ಶಿವಾನಂದ ಗುರುಗಳು ಪ್ರಜ್ಞಾ ಮತ್ತೇಳಿ ಮೇಡಮ್ ಹೇಳಿದರು, ಏನೆಲ್ಲ ಅನುಭವಗಳನ್ನ ವರ್ಷ ಹಚ್ಕೊಂಡ್ರು. ಅಂತಹ ಒಂದು ಇದು ಆಗಲಿ, ಇವತ್ತಿನ ಈ ಹಾಲ ಹಳ್ಳದ ಕಥೆಗಳನ್ನಾಗಲಿ ನಾವು ಓದಬೇಕು. ದಯವಿಟ್ಟು ಪುಸ್ತಕ ಹೊರಗಡೆ ಇದೆ, ಓದಿ. ಈಗ ಅಧ್ಯಕ್ಷತೆ ವಹಿಸಿರುವಂಥ ಡಾಕ್ಟರ್ ವಿ ಟಿ ನಾಯ್ಕ ಅವರು ಮಾತನಾಡಬೇಕಂತ ಕೇಳ್ಕೊತೇನೆ. ಡೋಣೂರವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಅನಂತ ಕೃತಜ್ಞತೆಗಳು. ಒಂದು ಉತ್ತಮ ಕೃತಿ ಕೊಟ್ಟಬೇಕಾಗುತ್ತೆ. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಆಸೀನರಾದಂಥ ಈ ಪುಸ್ತಕವನ್ನು ಬಿಡುಗಡೆ ಮಾಡಿ ಬಹಳ ಅರ್ಥಪೂರ್ಣವಾದಂಥ, ವಿಮರ್ಶಕವಾದಂಥ ಮತ್ತು ಅಪರೂಪದ ವಿಶ್ಲೇಷಣೆಯನ್ನು ಒಳಗೊಂಡಂಥ ಮೌಲಿಕ ಮಾತುಗಳನ್ನಾಡಿದಂಥ ಕುಲಪತಿ ಶಿವಾನಂದ ಕೆಳಗಿನ ಮನೆಯವರೇ, 50 ಕಥೆಗಳನ್ನು ಒಳ್ಳೆಯ ರೀತಿಯಿಂದ ವರ್ಗೀಕರಿಸಿ ಕೆಲವು ಕಥೆಗಳ ಸ್ವಾರಸ್ಯವನ್ನು ಅಚ್ಚುಕಟ್ಟಾದ ರೀತಿಯಲ್ಲಿ ಸಾಭಿನಯವಾಗಿ ಜನರಿಗೆ ಮನ ಮುಟ್ಟುವಂತೆ ತಟ್ಟುವಂತೆ ಪುಸ್ತಕವನ್ನು ಪರಿಚಯಿಸಿದಂಥ ಪ್ರಜ್ಞಾ ಮತ್ತಿಹಳ್ಳಿಯವರೇ,
ಮಿತ್ರರಾದಂಥ ಬಸವರಾಜ್ ಡೋಣೂರವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಸಾಹಿತ್ಯಾಭಿಮಾನಿಗಳೇ, ಮಿತ್ರರೇ, ಮಹನೀಯರೇ ಮತ್ತು ಮಹನೀಯರೇ, ಅಧ್ಯಕ್ಷೆ ಭಾಷಣ ಅಂತ ಹೇಳಿದಾಗ ಮಾತಾಡಲಿಕ್ಕೆ ಪ್ರಜ್ಞಾ ಮತ್ತಿಹಳ್ಳಿಯವರು ಹಾಗೂ ಶಿವಾನಂದ ಕೆಳಗಿನವರು ಏನು ಉಳಿಸೇ ಇಲ್ಲ ನನಗೆ. ಕೃತಿಯ ಬಗ್ಗೆ ಏನೆಲ್ಲ ಹೇಳಬೇಕಾಗಿತ್ತೋ ಅವುಗಳನ್ನು ಬಹಳ ಸ್ವಾರಸ್ಯಕರವಾಗಿ ಅವರು ತಮ್ಮ ಎದುರಿಗೆ ಬಿಚ್ಚಿ ಇಟ್ಟಿದ್ದಾರೆ. ಆದರೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಮೇಲೆ ಕೆಲವು ಮಾತುಗಳನ್ನು ಆಡಬೇಕು. ಡೋಣೂರವರು ಪ್ರಾರಂಭದಲ್ಲಿ ಮಾತನ್ನು ಹೇಳಿದರು, ನಾನು ಬಹಳ ಮಾತಾಡೋದಿಲ್ಲ ಅಂದ್ರೆ ಅವರು ವಿ ಟಿ ನಾಯಕನ ಮಾತನ್ನು ಕೇಳಲಿಕ್ಕೆ ಆಸಕ್ತನಾಗೇನೆ ಅಂತ. ಇಂಥ ಮೂವರು ವಿದ್ವಾಂಸರು ಮಾತನಾಡಿದ ಮೇಲೆ ಏನು ಮಾತನಾಡಬೇಕು ಅನ್ನುವಂಥ ಒಂದು ಸಮಸ್ಯೆ ನನಗೆ ಬಂದಿದೆ. ಯಾಕೆ ಅಂದರೆ ಡೋಣೂರವರ ಬಗ್ಗೆ ಮತ್ತು ಅವರ ಕೃತಿಗಳ ಬಗ್ಗೆ ಬಹಳ ಸ್ವಾರಸ್ಯಕರವಾಗಿ ಈ ಇಬ್ಬರು ವಿದ್ವಾಂಸರು ಮಾತನಾಡಿದರು. ವಿಶೇಷವಾಗಿ ಪ್ರಜ್ಞಾ ಮತ್ತಿಹಳ್ಳಿಯವರು ಆ 50 ಕಥೆಗಳನ್ನು 2 ವರ್ಗಗಳಲ್ಲಿ ವಿಭಾಗಿಸಿ ಯಾವ ರೀತಿ ಮನುಷ್ಯ ಲೋಕದ ಕಥೆಗಳು ನಮಗೆ ಒಂದು ರೀತಿಯ ಜೀವನ ದರ್ಶನವನ್ನು ತೋರಿಸಿಕೊಟ್ರೆ, ಪ್ರಾಣಿ ಪ್ರಪಂಚದಲ್ಲಿ ಕಥೆಗಳು ಪ್ರಾಣಿಗಳಲ್ಲಿ ಮನುಷ್ಯರ ಒಂದು ರೀತಿ ನೀತಿಗಳು ಗುಣಾವಗುಣಗಳು ಇವೆಯೋ ಅಥವಾ ಮನುಷ್ಯರಲ್ಲಿಯೂ ಕೂಡ ಈ ಪ್ರಾಣಿತನ ಯಾವ ರೀತಿ ಕಂಡುಬರುತ್ತೆಂಬುದನ್ನು ಎತ್ತಿ ತೋರಿಸಿದರು. ಅದರಲ್ಲಿ ವಿಶೇಷವಾಗಿ ಒಂದು ಕತೆ, ಆ ಕಥೆಯ ಟೈಟಲ್ ನಿಮಗೆ ಹೇಳ್ತೀನಿ. ಅದನ್ನು ಬಹುಶಃ ಯಾರೂ ಅದರ ಬಗ್ಗೆ ರೆಫರೆನ್ಸ್ ಮಾಡಲಿಲ್ಲ. ಭಯಾನಕ ಸಿಂಹ ಮತ್ತು ಚಾಲಾಕಿ ನರಿ. ಇದು ಬಹುಶಃ ಡೋಣೂರವರ ಜಾಯಮಾನಕ್ಕೆ ಹೊರತಾದ, ಆದರೆ ರಾಜಕೀಯ ವಿಡಂಬನೆಯನ್ನು ಕುರಿತು ಅತ್ಯಂತ ಸಮರ್ಪಕವಾದಂಥ ಒಂದು ಕಥೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಸಾಮಾನ್ಯವಾಗಿ ಮನುಷ್ಯನನ್ನು ಒಂದು ಪ್ರಾಣಿ ಅಂತ ನಾವು ವ್ಯಾಖ್ಯೆಯನ್ನು ಕೊಡ್ತೇವೆ. ಮ್ಯಾನ್ ಈಸ್ ಅ ಸೋಷಿಯಲ್ ಆ್ಯನಿಮಲ್, ಮ್ಯಾನ್ ಈಸ್ ಅ ಥಿಂಕಿಂಗ್ ಆ್ಯನಿಮಲ್, ಮ್ಯಾನ್ ಈಸ್ ಲಾಫಿಂಗ್ ಆ್ಯನಿಮಲ್, ಮುಂತಾದ ಅಂದ್ರೆ ಮನುಷ್ಯನೂ ಒಂದು ಪ್ರಾಣಿ ವರ್ಗಕ್ಕೆ ಸೇರಿದವನೇ. ಹೀಗಾಗಿ ಪ್ರಾಣಿಗಳಲ್ಲಿರುವಂಥ ಗುಣಗಳು ಮನುಷ್ಯನಲ್ಲಿಯೂ ಇವೆ, ಅಥವಾ ಮನುಷ್ಯನಲ್ಲಿರುವಂಥ ಕೆಲವು ಗುಣಗಳನ್ನು ಪ್ರಾಣಿಗಳಲ್ಲಿಯೂ ನಾವು ಕಾಣಬಹುದು. ಪಂಚತಂತ್ರದ ಕಥೆಗಳನ್ನು ನೋಡಿದಾಗ ಇದು ಸ್ಪಷ್ಟವಾಗಿದೆ. ಆದರೆ ಇಲ್ಲಿ ನಮ್ಮ ದೇಶದ ಒಂದು ರಾಜಕೀಯ ವ್ಯವಸ್ಥೆಯನ್ನು ಪ್ರಾಣಿಗಳಿಗೆ ಅನ್ವಯಿಸಿ, ಪ್ರಾಣಿಗಳಲ್ಲಿಯೂ ಕೂಡ ಯಾವ ರೀತಿ ಮನುಷ್ಯನಲ್ಲಿ ಕಂಡುಬರುವಂಥ ಒಂದು ಅಧಿಕಾರ ಲಾಲಸೆ, ಕಾಮಲಾಲಸೆ ಮತ್ತು ಜನರನ್ನು ಮರಳುಗೊಳಿಸುವಂಥ ಕೆಲವೊಂದು ಘೋಷಣೆಗಳು, ಪ್ರಜಾಪ್ರಭುತ್ವ, ನಾನು ಪ್ರಜೆಗಳ ಸೇವಕ, ಪ್ರಜೆಗಳಿಗೆ ಎಲ್ಲವನ್ನು ಮಾಡ್ತೀನಿ, ಇಂಥ ಘೋಷಣಾ ವಾಕ್ಯಗಳೇನಿವೆ ಅವುಗಳನ್ನು ಬಳಸಿಕೊಂಡು ಯಾವ ರೀತಿ ಪ್ರಾಣಿಗಳು ತಮ್ಮಲ್ಲಿಯೇ ಬಡದಾಡಿ ಕ್ರಾಂತಿಯನ್ನು ಮಾಡಿ ಒಂದು ಮರಳುಗೊಳಿಸುವಂಥ ಘೋಷಣೆಯನ್ನೇ ಇಟ್ಟುಕೊಂಡು ಯಾವ ರೀತಿ ಸರ್ವಾಧಿಕಾರವನ್ನು ಮಾಡುತ್ತವೆ. ಇದು ಪ್ರಾಣಿ ಪ್ರಪಂಚದ ಕಥೆ ಆದರೂ ಕೂಡ ದಿನನಿತ್ಯ ನಾವು ನೋಡುವಂಥ ಒಂದು ಕಥೆ. ಬಹುಶಃ ಈ ಕಥೆಗೆ, ಇದು ನನ್ನ ಒಂದು ಅನಿಸಿಕೆ, ಜಾರ್ಜ್ ಆರ್ವೆಲ್ನ ಆನಿಮಲ್ ಫಾರ್ಮ್ ಅನ್ನುವಂಥ ಕಾದಂಬರಿ ಪ್ರೇರಣೆಯನ್ನು ಕೊಟ್ಟಿರಬಹುದು. ಆ ಆನಿಮಲ್ ಫಾರ್ಮ್ನಲ್ಲಿಯೂ ಕೂಡ 2 ರಾಜಕೀಯ ವ್ಯವಸ್ಥೆ, ಎಡಪಂಥೀಯರು ಬಲಪಂಥೀಯರು ಅನ್ರಿ, ಅಥವಾ ಪ್ರಜಾಪ್ರಭುತ್ವ ಮತ್ತು ಅಧಿಕಾರತೆ, ಇಂಥ ಒಂದು ತತ್ವಗಳನ್ನು ಇಟ್ಟುಕೊಂಡು ಬಹಳ ಒಳ್ಳೆಯ ರೀತಿಯಿಂದ ವಿಡಂಬನೆಯನ್ನು ಮಾಡುವಂಥ ಒಂದು ಕೃತಿ. ಆ ಕೃತಿಯ ಪ್ರೇರಣೆಯಿಂದ ಬಹುಶಃ ಡೋಣೂರವರು ಈ ಚಾಲಾಕಿ ಸಿಂಹ ನರಿಯ ಕಥೆಯನ್ನು ಬರೆದಿರಬಹುದು. ಅದೇನೇ ಇರಲಿ,
ಆದರೆ ಎಷ್ಟೊಂದು ಪ್ರಸ್ತುತವಾಗಿದೆ ಅಂತಂದರೆ ಇವತ್ತಿಗೂ ಕೂಡ ನಾವು ನಮ್ಮ ಸಮಾಜದಲ್ಲಿ ಅಥವಾ ರಾಜ್ಯದಲ್ಲಿ ದೇಶದಲ್ಲಿ ನಡೆಯುತ್ತಿರುವಂಥ ಅಧಿಕಾರಕ್ಕಾಗಿ ನಡೆಯುವಂಥ ಒಂದು ಕಿತ್ತಾಟ, ರಾಜಕಾರಣಿಗಳ ನಡೆಯುವಂಥ ಒಂದು ದೊಂಬರಾಟ, ಇವುಗಳನ್ನು ನೋಡಿದಾಗೆ ಪ್ರಾಣಿಗಳ ಮೂಲಕ ನಮ್ಮ ರಾಜಕೀಯ ವ್ಯವಸ್ಥೆಯನ್ನು ಎಷ್ಟು ಕಟುವಾಗಿ ಮನಮುಟ್ಟುವಂತೆ ಅವರು ವಿಳಂಬಿಸಿದ್ದಾರೆ ಎಂಬುದು ಈ ಕಥೆಯಲ್ಲಿ ಗೊತ್ತಾಗ್ತದೆ. ಹಾಗೆ ಅವರ ಕಥಾ ವಸ್ತುಗಳು ಆಶಯಗಳನ್ನು ಕುರಿತು ಪ್ರಜ್ಞಾ ಅವರು ಹೇಳಿದರು, ಕೆಳಗಿನ ಮನೆಯವರು ಹೇಳಿದರು. ಮುಖ್ಯವಾಗಿ ಕೆಳಗಿನ ಮನೆಯವರು ಹೇಳಿದಂತೆ ಬಿಜಾಪುರದ ಸಿಂದಗಿ ತಾಲೂಕಿನ ಶಾಂತನಾಳ ಗ್ರಾಮದ ಬಂದಂತಹ ಒಬ್ಬ ಬಾಲಕ ಯುವಕ ಕ್ರಮೇಣ ನಗರಕ್ಕೆ ಬಂದು ಕಾಲೇಜು ಶಿಕ್ಷಣವನ್ನು ಪಡೆದು ಕಾಲೇಜು ಪ್ರೊಫೆಸರ್ ಆಗಿ ವಿಶ್ವವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ರಿಜಿಸ್ಟ್ರಾರ್ ಆಗಿ, ಡೀನರ್ ಆಗಿ, ಹೀಗೆ ವಿವಿಧ ಹಂತಗಳಲ್ಲಿ ವೈವಿಧ್ಯಮಯವಾದ ಅನುಭವವನ್ನು ಪಡೆದುಕೊಂಡು ಆ ಅನುಭವಗಳಿಗೆ ಒಂದು ಕಥೆಯ ಸ್ವರೂಪವನ್ನು ಕೊಡ್ತಾರೆ. ಅವರು ತಮ್ಮ ಮಾತಿನಲ್ಲಿ ಹೇಳಿದರು, ಈ ಕಥೆಗಳ ಮೂಲಕ ನಾನು ನನ್ನ ವೈಯಕ್ತಿಕ ಜೀವನದ ಅನುಭವಗಳಿಂದ ಏನೋ ಒಂದು ಪಾಠವನ್ನು ಕಲಿತೆ ಅಥವಾ ಅದರ ಮೂಲಕ ಒಂದು ನೀತಿಯನ್ನು, ಮೌಲ್ಯವನ್ನು ಕಂಡುಕೊಂಡೆ, ಅದರ ಚಿತ್ರಣವನ್ನು ನಾನು ಕೊಡಲಿಕ್ಕೆ ಬಯಸ್ತೇನೆ ಅಂತ. ಅಂದರೆ ಇದು ನಿಜವಾಗಿಯೂ ಪ್ರತಿಯೊಬ್ಬ ಸಾಹಿತಿ ಮಾಡಬೇಕಾದಂಥ ಒಂದು ಕೆಲಸ. ಸಾಹಿತ್ಯದ ಮುಖ್ಯ ಗುಣ ಅಥವಾ ಲಕ್ಷಣ ಏನು ಅಂದರೆ ಮನುಷ್ಯರ ಜೀವನವನ್ನು ಹಸನಾಗಿ ಮಾಡೋದು, ತಿದ್ದುವುದು. ನಾವು ಮನುಷ್ಯರಾದವರು ಯಾವ ರೀತಿ ನಮ್ಮ ಜೀವನವನ್ನು ಒಳ್ಳೆಯ ರೀತಿಯಿಂದ ನಡೆಸಬಹುದು ಅನ್ನಲಿಕ್ಕೆ ಕೆಲವೊಂದು ಕಥೆಗಳ ಮೂಲಕ ಆಗಲಿ, ಸಾಹಿತ್ಯದ ಮೂಲಕವಾಗಲಿ ಆ ಕೆಲವೊಂದು ಮೌಲ್ಯಗಳನ್ನು ತೋರಿಸೋದು. ಈ ಸಂದರ್ಭದಲ್ಲಿ ನನಗೆ ನಮ್ಮ ಕವಿರಾಜ ಮಾರುತ ಕರ್ತೃ ಕಾವ್ಯ ಪ್ರಶಂಸೆಯನ್ನು ಕುರಿತು ಒಂದು ಮಾತನ್ನು ಹೇಳ್ತಾನೆ. ಕಾವ್ಯ ಮಾಡಬೇಕಾದ ಕೆಲಸ ಏನು? ಪಾಪವಿದು, ಪುಣ್ಯವಿದು, ಹಿತರೂಪವಿದು, ಅಹಿತ ಪ್ರಕಾರವಿದು, ಸುಖವಿದು, ದುಃಖೋಪಾತ್ತಮಿದು ಎಂದು ಅರಿಪುವುದು ಆ ಮಹಾಕವಿ ಪ್ರಧಾನರ್. ಅಂದರೆ ಸಾಹಿತಿ ಆಗಲಿ ಅಥವಾ ಸಾಹಿತ್ಯದ ಮೂಲಕ ಬರುವಂಥ ಪಾತ್ರಗಳಾಗಲಿ, ಘಟನೆಗಳಾಗಲಿ ನಮಗೆ ಈ ಎಲ್ಲ ಗುಣಗಳಂತ ಕಳಿಸ್ಕೊಡ್ತಾವೆ ಅಥವಾ ತಿಳಿಸಿಕೊಡ್ತಾವೆ. ಅಂದರೆ ಸಾಹಿತ್ಯದ ಉದ್ದೇಶ ಜನ ಒಳ್ಳೆಯ ರೀತಿಯಿಂದ ಬದುಕಬೇಕು, ವೈಯಕ್ತಿಕವಾಗಿ ಮತ್ತು ಸಾಮುದಾಯಿಕವಾಗಿ ಒಳ್ಳೆಯ ಬದುಕನ್ನು ಬದುಕಿ ತಾವು ಸುಖ ಸಂತೋಷ ಪಡೋದಲ್ಲದೆ ಇತರರಿಗೂ ಸುಖ ಸಂತೋಷವನ್ನು ಕೊಡಬೇಕು. ಇದು ಸಾಹಿತ್ಯದ ಉದ್ದೇಶ ಅಥವಾ ಕಲೆಯ ಉದ್ದೇಶ. ಆದರೆ ಇವತ್ತಿನ ದಿನಮಾನಗಳಲ್ಲಿ ನಾವು ಬದುಕುತ್ತಿರುವಂಥ ಸದ್ಯದ ಪರಿಸ್ಥಿತಿಯಲ್ಲಿ ಸಾಹಿತ್ಯ, ಸಂಸ್ಕೃತಿ, ಕಲೆ ಇವು ಬಹಳ ಗೌಣವಾದ ಸ್ಥಾನವನ್ನು ಪಡೆದುಬಿಟ್ಟವು. ನಾನು ಇರುವುದು ಸಪ್ತಾಪುರದ ಆಚೆ ಇರುವಂಥ ಒಂದು ಸಿರಿಗಿರಿ ಎನ್ನುವಂಥ ಒಂದು ಬಡಾವಣೆಯಲ್ಲಿ. ಸುಮಾರು 30 ವರ್ಷದ ಹಿಂದೆ ನಾನು ಮನೆಯಲ್ಲಿ ತಗೊಂಡಾಗ ಯಾವ ಪರಿಸ್ಥಿತಿ ಇತ್ತು ಅದು ಇವತ್ತು ಸಂಪೂರ್ಣವಾಗಿ ಬದಲಾಗಿಬಿಟ್ಟது. ಸಪ್ತಾಪುರ ಬಾವಿಯಿಂದ ಹಿಡಿದು ಕ್ಯಾರಕಪುರ ತನಕ ಹೋದರೆ ಹೆಜ್ಜೆ ಹೆಜ್ಜೆಗೆ PUC ಸೈನ್ಸ್ ಕಾಲೇಜ್, ಟ್ಯುಟೋರಿಯಲ್ ಕಾಲೇಜ್, ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ತಯಾರು ಮಾಡುವಂಥ ಕೋಚಿಂಗ್ ಸೆಂಟರ್ಸ್, ಇವನ್ನೆಲ್ಲ ನೋಡಿದಾಗ ನಮ್ಮ ಯುವ ಜನಾಂಗ ಅಥವಾ ಅವರನ್ನು ಬೆಳೆಸುತ್ತಿರುವಂಥ ಪಾಲಕರು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಮತ್ತು ಅದಕ್ಕೆ ಯಾವ ರೀತಿಯ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ ಅಂತ ನೋಡ್ತೀವಿ. ಅಂದರೆ ಇವತ್ತು ನಾವು ಕೇವಲ ಇಂಜಿನಿಯರ್ಸನ್ನು, ಡಾಕ್ಟರ್ಸನ್ನು ತಯಾರು ಮಾಡುವಂಥ ಶಿಕ್ಷಣವನ್ನು ಕೊಟ್ಟು ಅವರು ಹೆಚ್ಚು ದುಡ್ಡು ಸಂಪಾದನೆ ಮಾಡಲಿ ಅನ್ನೋರ ಕಡೆ ಲಕ್ಷ್ಯವನ್ನು ವಹಿಸ್ತಾ ಇದ್ದೇವೆ ಹೊರತಾಗಿ ನಮ್ಮ ಜೀವನಕ್ಕೆ ಅವಶ್ಯವಾದಂಥ ಈ ಮೂಲಭೂತವಾದಂಥ ಕಲೆ, ಸಾಹಿತ್ಯ, ಸಂಸ್ಕೃತಿ ಇವುಗಳ ಕಡೆಗೆ ಗಮನವನ್ನು ಕೊಡ್ತಾನೇ ಇಲ್ವಲ್ಲ. ಇದು ಒಂದು ಶೋಚನೀಯವಾದಂಥ ಪರಿಸ್ಥಿತಿ. ಇವತ್ತು ಈ ಸಭಾಗೃಹದಲ್ಲಿ ಇರುವಂಥ ಒಂದು ಶ್ರೋತೃವರ್ಗವನ್ನು ನೋಡಿದಾಗ ಎಲ್ಲರೂ
50ರ ಆಚೆಗೆ ಇದ್ದವರೇ ಇದ್ದಾರೆ. ಯುವಕರ ಸಂಖ್ಯೆ ಬಹಳ ಕಡಿಮೆ. ಯಾಕೆ ಈ ರೀತಿ ಆಗ್ತಾ ಇದೆ ನಮ್ಮಲ್ಲಿ? ಯಾಕೆ ಈ ಯುವಜನಾಂಗ ಇವುಗಳ ಕಡೆಗೆ ಗಮನವನ್ನು ಕೊಡ್ತಾ ಇಲ್ಲ ಅಂತ ನೋಡಿದಾಗ ಇವುಗಳ ಬಗ್ಗೆ ನಾವು ಅವರನ್ನ ಆಕರ್ಷಿಸಲಿಕ್ಕೆ ಏನು ಮಾಡಬೇಕು? ಎಲ್ಲರೂ ಒಂದು ಮಾತನ್ನು ಹೇಳಿದರು, ಪುಸ್ತಕಗಳು ಹೊರಗೆ ಮಾರಾಟಕ್ಕಿವೆ, ದಯವಿಟ್ಟು ಪುಸ್ತಕವನ್ನು ಕೊಂಡೊಯ್ಯಿರಿ ಅಂತ. ಅಂದರೆ ನಮ್ಮಲ್ಲಿ ವಾಚನಾಭಿರುಚಿ ಕಡಿಮೆ ಆಗ್ತಾ ಇದೆ. ಅದು ಸಾಹಿತ್ಯವಿರಲಿ, ಬೇರೆ ಯಾವುದೇ ಇರಲಿ. ಇವತ್ತು ಇಷ್ಟೊಂದು ತಂತ್ರಜ್ಞಾನ ಬೆಳೆದು ಬಿಟ್ಟಿದೆ ಅಲ್ಲ, ನಾವು ಬಹಳ ಲಘುವಾಗಿ ಹೇಳ್ತೀವಿ ಜ್ಞಾನ ಅನ್ನೋದು ನಮ್ಮ ಬೆರಳಿನ ತುದಿಯಲ್ಲಿದೆ ಅಂತ. ಬೇಕಾದ್ರೂ ಕೇಳ್ರಿ, ಕಂಪ್ಯೂಟರು ಅಥವಾ ಇಂಟರ್ನೆಟ್ಟು, ಹೀಗೆ ಅನೇಕ ಜ್ಞಾನವನ್ನು ಪಡೆಯುವ ಅನೇಕ ವಿಧಾನಗಳು ಲಭ್ಯವಾಗಿರುವಾಗ ಓದುವಂತಹ ಪ್ರವೃತ್ತಿ ಬಹಳ ಕಡಿಮೆ ಆಗಿದೆ. ಹೀಗಾಗಿ ಓದುಗರನ್ನು ಆಕರ್ಷಿಸಲಿಕ್ಕೆ ಏನು ಮಾಡಬೇಕು? ತನ್ಮೂಲಕ ಈ ಲಲಿತ ಕಲೆಗಳನ್ನು, ಅದರೊಳಗೆ ಸಾಹಿತ್ಯವೂ ಬಂತು, ಅವಳ ಕಡೆಗೆ ನಾವು ಜನರನ್ನು, ವಿಶೇಷವಾಗಿ ಯುವಕರನ್ನು ಆಕರ್ಷಿಸಲಿಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ಯಾಕೆ ಅಂದರೆ ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಯಾವ ಮನುಷ್ಯ ಕಲೆ ಮತ್ತು ಸಾಹಿತ್ಯ ಸಂಗೀತ ಇತ್ಯಾದಿ ಬಗ್ಗೆ ಒಲವನ್ನು ತೋರಿಸೋದಿಲ್ವೋ, ಅವಳನ್ನು ಆಸ್ವಾದಿಸೋದಿಲ್ವೋ, ಅವನು ಕೊಂಬು ಮತ್ತು ಬಾಲ ಇಲ್ಲದ ಪ್ರಾಣಿ ಇದ್ದಂತೆ. ಅಂದ್ರೆ ಕಲಾವಿಹೀನ ಪಶು ಸಮಾನ ಅಂತ ಹೇಳ್ತದೆ. ಅಂದರೆ ಕಲೆ ಇಲ್ಲದೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ಕಲೆಯನ್ನು ಬೆಳೆಸುವ ಕಡೆಗೆ ಹೆಚ್ಚು ಗಮನವನ್ನು ಕೊಡಬೇಕಾಗಿದೆ. ಶಿವಾನಂದ ಕೆಳಗಿನ ಮನೆಯವರ ಬಗ್ಗೆ ಪ್ರಜ್ಞಾ ಅವರು ಒಂದು ಮಾತನ್ನು ಹೇಳಿದರು. ಕುಲಪತಿಗಳಾದರೂ ಕೂಡ ಅವರು ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ ಅಂತ. ಅದು ನಿಜವಾದ ಪ್ರಾಧ್ಯಾಪಕನ ಲಕ್ಷಣ. ಅಧ್ಯಯನ ಮತ್ತು ಅಧ್ಯಾಪನ ಇವು ಎರಡೂ ಒಂದೇ ನಾಣ್ಯದ ಎರಡು ಮಗ್ಗಲಗಳು. ಒಬ್ಬ ಒಳ್ಳೆಯ ಪ್ರಾಧ್ಯಾಪಕ ಅನ್ನಿಸ್ಕೊಳ್ಬೇಕಾದ್ರೆ ನಿರಂತರವಾಗಿ ಅಧ್ಯಯನಶೀಲನಾಗಿರಬೇಕು. ಈ ಅಧ್ಯಯನಶೀಲತೆ ನಾವು ವಾಚನದಿಂದ ಬರ್ತದೆ. ನಾವು MA ಮಾಡ್ತಾ ಇರುವಾಗ ನಮ್ಮ ಗುರುಗಳಾದಂಥ ಡಾಕ್ಟರ್ MK ನಾಯ್ಕ ಅವರು ಮೇಲಿದ ಮೇಲೆ ಒಂದು ಪ್ರಶ್ನೆ ಕೇಳ್ತಿದ್ರು. ನಮ್ಮ ಟೆಕ್ಸ್ಟ್ ಬುಕ್ ಎಲ್ಲ ಮುಗಿದ ಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಪೂರಕ ಗ್ರಂಥಗಳನ್ನು ಓದಿ ಬಿಡುವಿನ ವೇಳೆಯಲ್ಲಿ ಏನು ಓದ್ತಾ ಇದ್ದೀರಿ? ನಾನು ಇಂಪ್ರೆಸ್ ಮಾಡಲಿಕ್ಕೆ ಅದನ್ನು ದೊಡ್ಡ ದೊಡ್ಡ ಲೇಖಕರ ಹೆಸರನ್ನು ಹೇಳಬೇಡ್ರಿ, ನೀವು ಓದಿದ್ದನ್ನು ನೋಟ್ಸ್ ಮಾಡಿ ಬಂದು ನನಗೆ ತೋರಿಸ್ರಿ ಅಂತ ಹೇಳ್ತಿದ್ರು. ಇದೇ ಮಾತನ್ನೇ ನನ್ನ ಮತ್ತು ಡೋಣರವರ ಗುರುಗಳಾದ ಕೀರ್ತಿನಾಥ್ ಕುರ್ತಕೋಟಿಯವರು ಕೂಡ ಹೇಳ್ತಾರೆ. ಯಾವುದೇ ಒಂದು ಹೊಸ ಪುಸ್ತಕ ಬರಲಿ, ಅದನ್ನು ಓದೋದು, ಅದರ ಬಗ್ಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ಳೋದು, ಅದರ ಬಗ್ಗೆ ಚರ್ಚೆಯನ್ನು ಮಾಡೋದು. ಇನ್ನೊಬ್ಬ ಹಿರಿಯ ಮಿತ್ರ ಹರ್ಷ ಡಬಲ್ ಅವರು ಇಲ್ಲೇ ಇದ್ದಾರೆ. ರಾತ್ರಿ 12 ಗಂಟೆಗೆ ಫೋನ್ ಮಾಡ್ತಾರೆ, ನಾಯಕರೇ ಈ ಪುಸ್ತಕ ಓದಿದೆ, ನೀವು ಓದಿದ್ರೇನು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ. ಇವನ್ನೆಲ್ಲ ಹೇಳೋ ಕಾರಣ ಇಷ್ಟೇ, ನಾವು ನಿಜವಾಗಿಯೂ ಬೆಳೆಯಬೇಕಂತಂದರೆ ಹೊಸದಾದ ಜ್ಞಾನವನ್ನು ಪಡೆಯಬೇಕು. ಅದಕ್ಕಾಗಿ ವಾಚನ ಮತ್ತು ಆ ವಿಚಾರಗಳ ವಿನಿಮಯ ಸಾಧ್ಯವಾಗಬೇಕು. ಅದನ್ನು ಡೋಣೂರವರು ಮಾಡ್ತಾ ಇದ್ದಾರೆ. ಡೋಣೂರವರು ವೃತ್ತಿಯಿಂದ ಇಂಗ್ಲಿಷ್ ಪ್ರಾಧ್ಯಾಪಕರು, ರಿಜಿಸ್ಟ್ರಾರು, ಡೀನ್ ಆಗಿ ಅನೇಕ ಮಹತ್ವದ ಹುದ್ದೆಗಳನ್ನು ನಿಭಾಯಿಸ್ತಾ ಇದ್ದಾರೆ. ಅವರಿಗೆ ಇನ್ನೂ ಉನ್ನತಿಯಾಗಿ ಅವರು ಕುಲಪತಿಗಳಾಗಲಿ, ಅವರಿಂದ ಒಳ್ಳೆಯ ಮಟ್ಟದ ಕೆಲಸಗಳಾಗಲಿ ಅಂತ ಹಾರೈಸ್ತಾ ಆಶಿಸ್ತಾ ಒಂದು ಮಾತನ್ನೇ ತಮ್ಮೆದುರಿಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು. ಏನು ಅಂದರೆ, ಅಧ್ಯಾಪಕನಾದವ ಕೇವಲ ಪಠ್ಯಕ್ರಮವನ್ನು ಮುಗಿಸಿಬಿಟ್ರೆ ಅವನ ಕರ್ತವ್ಯ ಮುಗಿದಂತೆ ಅಲ್ಲ. ಅದರ ಜೊತೆಗೆ ವಿದ್ಯಾರ್ಥಿಗಳಲ್ಲಿ, ತನ್ಮೂಲಕ ಇತರರಲ್ಲಿ ಈ ಜ್ಞಾನ ಸಂಪಾದನೆ ಮಾರ್ಗಗಳನ್ನು ತೋರಿಸಿಕೊಡುವಂತಹ ಕೆಲಸವನ್ನು ಮಾಡಬೇಕು. ಡೋಣೂರವರು ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧಾರವಾಡದ ಬಗ್ಗೆ ಅವರಿಗೆ ಯಾವ ಒಂದು ವ್ಯಾಮೋಹ ಇದೆಯೋ, ಧಾರವಾಡ ಕಟ್ಟೆ ಎನ್ನುವಂತಹ ಒಂದು ವೇದಿಕೆಯನ್ನು ನಿರ್ಮಿಸಿ ತನ್ಮೂಲಕ ಸಾಹಿತ್ಯದ ಅನೇಕ ಸಾಹಿತ್ಯಗಳನ್ನು ಮತ್ತು ಕೃತಿಗಳನ್ನ ಜನರಿಗೆ ಪರಿಚಯಿಸ್ತಾ ಇದ್ದಾರೆ. ಕೇವಲ ಇಂಗ್ಲಿಷ್ ಸಾಹಿತ್ಯ ಅಲ್ಲ,
ಪಾಶ್ಚಿಮಾತ್ಯ ಐರೋಪ್ಯ ಸಾಹಿತ್ಯಗಳನ್ನು ಒಳಗೊಂಡ ಒಂದು ವೇದಿಕೆಯನ್ನು ನಿರ್ಮಿಸಿ ಪ್ರತಿ ವಾರ ತಪ್ಪದೆ ಒಂದು ಉಪನ್ಯಾಸವನ್ನು ಏರ್ಪಡಿಸಿ ಅದರ ಮೂಲಕ ಅವರು ಜನರಲ್ಲಿ ಈ ಒಂದು ವಿಚಾರ ಪ್ರಸಾರವನ್ನು ಮಾಡಿ ಜನರನ್ನು ಚಿಂತನೆಗೆ ಗುರಿ ಮಾಡ್ತಾ ಇದ್ದಾರೆ. ಹಾಗೆ ಶೇಕ್ಸ್ಪಿಯರನ್ನು ಕುರಿತಂಥ ಅವರು ಪರಾಮಾಡಿತ ಒಂದು ಮಾಲಿಕೆ, ಬೇಂದ್ರೆ ಬೆರಗು ಅನ್ನುವಂಥ ಒಂದು ಕಾರ್ಯಕ್ರಮ, ಇವನ್ನೆಲ್ಲ ಹೇಳುವ ಕಾರಣ ಏನು ಅಂತಂದರೆ, ಒಬ್ಬ ನಿಷ್ಠಾವಂತನಾದಂಥ ಅಧ್ಯಾಪಕ ಕೇವಲ ತನ್ನ ವರ್ಗಗಳಿಗೆ ಸೀಮಿತವಾಗದೆ ಆ ಜ್ಞಾನವನ್ನು ಸಮಾಜದಲ್ಲಿರುವಂಥ ಎಲ್ಲರಿಗೂ ಹಂಚಿಕೊಂಡು ಅವರು ಒಂದು ರೀತಿಯಿಂದ ಸುಸಂಸ್ಕೃತ ಸಭ್ಯ ಸಮಾಜದ ನಾಗರಿಕರಾಗಿ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬೆಳೀಬೇಕು, ಉಳಿಬೇಕು, ಜನರಿಗೆ ಮಾರ್ಗದರ್ಶನ ಅನ್ನುವಂಥ ಕೆಲಸ. ಇದು ಅದ್ಭುತವಾದಂಥ ಒಂದು ಕೆಲಸ. ಡೋಣೂರವರು ಈ ಒಂದು ಕಾರ್ಯಕ್ರಮದ ಮೂಲಕ ಕೇವಲ ತಾವೊಬ್ಬ ಸೃಜನಶೀಲ ಪ್ರಾಧ್ಯಾಪಕ, ಲೇಖಕ ಅಷ್ಟೇ ಅಲ್ಲ, ವಿಚಾರವನ್ನು ಹರಡುವಂಥ ಸಾಹಿತ್ಯ ಸಂಸ್ಕೃತಿಯ ಪರಿಚಾರಕ ಮತ್ತು ತನ್ಮೂಲಕ ಅವುಗಳನ್ನು ವಿತರಿಸುವ ಉತ್ತಮವಾದಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತಿನ ಈ ಯಾಂತ್ರಿಕ ಬದುಕಿನಲ್ಲಿ ನಾವು ಜೀವನವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ, ಅದನ್ನು ಸ್ವಾರಸ್ಯಕರವಾಗಿ ಬದುಕಬೇಕಾದ್ರೆ ಇಂಥ ಕೇವಲ ಸಾಹಿತ್ಯ ಸೃಷ್ಟಿ ಅಲ್ಲ, ಆ ಸಾಹಿತ್ಯ ಸೃಷ್ಟಿಯ ಪ್ರಸಾರವು ಅವಶ್ಯವಾಗಿದೆ. ಅದನ್ನು ಮಾಡ್ತಾ ಇರುವಂಥ ಡೋಣೂರರು ಅಭಿನಂದನಾರ್ಹರು. ಈ ಸಂದರ್ಭದಲ್ಲಿ ಅವರ ಈ ಒಂದು ಸೃಜನಾತ್ಮಕವಾದಂಥ, ರಚನಾತ್ಮಕವಾದಂಥ, ವಿಧಾಯಕವಾದಂಥ ಕಾರ್ಯಕ್ರಮಗಳಲ್ಲಿ ಅವರಿಗೆ ಯಶಸ್ಸು ಸಿಗಲಿ ಮತ್ತು ಎಲ್ಲ ರೀತಿಯಿಂದ ಪ್ರೇರಣೆ, ಪ್ರೋತ್ಸಾಹ ಅವರಿಗೆ ದೊರಕುವಂತಾಗಲಿ. ಅವರು ಈ ಕಾರ್ಯ ತನ್ನ ಗುರಿಯನ್ನು ಮುಟ್ಟಲಿ ಅಂತ ನಾನು ಹಾರೈಸ್ತೇನೆ. ಹಾಗೆಯೇ ಇದರ ಜೊತೆಗೆ ಇನ್ನೊಂದು ಮುಖ್ಯವಾದಂಥ ಮಾತು ಏನು ಅಂದರೆ, ಇವತ್ತಿನ ಒಂದು ಈ ಕೇವಲ ಯಾಂತ್ರಿಕ ಜೀವನ ಅಲ್ಲ, ಟೆನ್ಷನ್. ನಮ್ಮ ಅನೇಕ ಸಂದರ್ಭಗಳಲ್ಲಿ ನಾವು ಯುವಕರು ಈ ಟೆನ್ಷನ್ಗೆ ತುತ್ತಾಗಿ ಯಾವ್ಯಾವ ಒಂದು ಸಂಕಟಗಳಿಗೋ ಅಥವಾ ಊಹಿಸಲಾರದಂಥ ಬೇರೆಗಳಿಗೆ ತುತ್ತಾಗಿ ಬಳಲ್ತಾ ಇದ್ದಾರೆ. ಈ ಸಂಕಟ ಆಗಲಿ, ಟೆನ್ಷನ್ ಆಗಲಿ, ಇದರಿಂದ ಮುಕ್ತಿಯನ್ನು ಪಡೆಯಬೇಕಾದರೆ ಸಾಹಿತ್ಯ ಸಂಗೀತದಂಥದ್ದು ಬೇರೆ ಯಾವುದೂ ಇಲ್ಲ. ಅದಕ್ಕಾಗಿ ನಾವು ಕೇವಲ ಒಂದು ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಪುಸ್ತಕವನ್ನು ಕುರಿತು ಮಾತನಾಡಿ, ಪುಸ್ತಕವನ್ನು ಕೊಂಡುಕೊಂಡು ಓದಿರಿ ಅನ್ನೋದರ ಜೊತೆಗೆ ಈ ಸಾಹಿತ್ಯದ ಒಂದು ಪ್ರಸರಣದಲ್ಲಿ ಮತ್ತು ತನ್ಮೂಲಕ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡುವಲ್ಲಿ ಕೈಲಾದಂಥ ಸಹಾಯವನ್ನು ಮಾಡೋಣ. ಡೋಣೂರಂಥವರ ಒಂದು ಪೀಳಿಗೆ ಹೆಚ್ಚಾಗಲಿ, ಅವರಿಂದ ಇನ್ನೂ ಅನೇಕವಾದಂಥ ಮೌಲಿಕ ಕೃತಿಗಳು ಹೊರಬರಲಿ. ಅವರಿಗೆ ಕೇವಲ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಅಷ್ಟೇ ಅಲ್ಲ, ಅನೇಕ ಪ್ರಶಸ್ತಿಗಳು ಲಭಿಸುವಂತಾಗಲಿ. ತನ್ಮೂಲಕ ಅವರಿಂದ ಇನ್ನೂ ಹೆಚ್ಚಿನ ಸಾಹಿತ್ಯ ಸೇವೆಯ ಅವಕಾಶ ಒದಗಿ ಬರಲಿ ಅಂತ ಹಾರೈಸ್ತಾ, ಈ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥದ್ದಕ್ಕೆ ಅವರಿಗೆ ಕೃತಜ್ಞತೆಯನ್ನು ಹೇಳ್ತೇನೆ. ಪ್ರಾರಂಭದಲ್ಲಿ ಅವರು ಒಂದು ಮಾತನ್ನು ಹೇಳಿದರು, ಏನು ಅಂದರೆ ಸ್ನೇಹ ಮತ್ತು ವಿಶ್ವಾಸ ಅವರು ನಂಬಿಕೊಂಡು ಬಂದಂಥ ಎರಡು ಮೌಲ್ಯಗಳು ಅಂತ. ಆ ಸ್ನೇಹ ವಿಶ್ವಾಸವೇ ನಮ್ಮಿಬ್ಬರನ್ನು ಜೊತೆಗೆ ತಂದದ್ದು. ಅವರು ಕುರ್ತಕೋಟೆಯವರ ಸಂಪರ್ಕಕ್ಕೆ ಬಂದಾಗ ನಾನು ಕುರ್ತಕೋಟೆಯವರ ಆತ್ಮೀಯ ವಲಯದಲ್ಲಿ ಒಬ್ಬನಾಗಿದ್ದೆ. ಯಾವ ಗುರುವಿನ ಒಂದು ಆಶೀರ್ವಾದ, ಕೃಪೆ ಅನ್ರಿ, ಮಾರ್ಗದರ್ಶನ ಯಾವುದೇ ಹೆಸರನ್ನು ಕೊಟ್ಟರೂ ಕೂಡ ನಮ್ಮೆಲ್ಲರನ್ನು ಬಂಧಿಸಿದ್ದು ಅವರು ನಮ್ಮಲ್ಲಿ ತೋರಿದಂಥ ಒಂದು ಪ್ರೀತಿ ಮತ್ತು ನಾವು ಅವರಲ್ಲಿ ಇಟ್ಟಂಥ ಒಂದು ವಿಶ್ವಾಸ. ಈ ಜೀವನ ಮೌಲ್ಯಗಳು, ಪ್ರೀತಿಯ ವಿಶ್ವಾಸ ನಮ್ಮ ಜೀವನದಕ್ಕೂ ನಿರಂತರವಾಗಿ ಹೀಗೆ ಹರಿತಾ ಇರಲಿ. ಅದರಿಂದ ಅನೇಕ ಒಳ್ಳೆಯ ಕಾರ್ಯಗಳು ನೆರವೇರುವಂತಾಗಲಿ ಅಂತ ಭಗವಂತನಲ್ಲಿ ಬೇಡಿಕೊಳ್ತಾ ತಮಗೆ ಧನ್ಯವಾದ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸಮೀರ್ ಜೋಶಿ ಅವರಿಗೆ ಮತ್ತು ಬಸವರಾಜ್ ಡೋಣೂರ್ ಅವರಿಗೆ ಧನ್ಯವಾದಗಳು ನೀಡಬೇಕು. ಯಾಕಂದರೆ
ಇವತ್ತು ಡಾಕ್ಟರ್ ವಿ ಟಿ ನಾಯ್ಕರಿಗೆ ಕೋಟ್ ಹಾಕಿಸಿ ಮತ್ತು ಅವರ ಪ್ರಾಧ್ಯಾಪಕ ವೃತ್ತಿಯನ್ನ ನೆನಪಿಸಿಕೊಟ್ಟು ಅವರು ಕಿಟ್ಲ ಕಾಲೇಜಿನಲ್ಲಾಗಲಿ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಲ್ಲಾಗಲಿ, JSS ಕಾಲೇಜಿನ ಸ್ನಾತಕೋತ್ತರ ಪದವಿ ಸಂದರ್ಭದಲ್ಲಾಗಲಿ ಅವ್ರು ಮಾಡಿದ ಪಾಠಗಳನ್ನು ಇವತ್ತಿಗೂ ಅವರು ವಿದ್ಯಾರ್ಥಿಗಳು ನೆನೆಸ್ತಾರೆ. ನಾಯಕರಿಂದ ಕಲಿಯುವಂಥದ್ದಂದ್ರೆ ಇವತ್ತಿಗೂ ಸತತ ಓದು, ಸತತ ಬರಹ, ಟ್ರಾನ್ಸ್ಲೇಷನ್ ಇಂಗ್ಲಿಷ್ನಿಂದ ಕನ್ನಡಕ್ಕೆ, ಕನ್ನಡದಿಂದ ಇಂಗ್ಲಿಷ್ಗೆ ಮಾಡುವಂಥ ಒಂದು ನಿಷ್ಠೆಯನ್ನು ನಾವು ನೋಡಬೇಕು. ಬಸವರಾಜ ಡೋಣೂರವರ ಇವತ್ತಿನ ಈ ಕೃತಿಯ ಬಿಡುಗಡೆಯ ಸಂದರ್ಭದಲ್ಲಿ ಅಧ್ಯಕ್ಷತೆ ವಹಿಸಿದವರಿಗೆ ಅನಂತ ಧನ್ಯವಾದಗಳು. ಇಂದಿನ ಈ ಸಮಾರಂಭದ ಗ್ರಂಥ ಲೋಕಾರ್ಪಣೆಯನ್ನ ಮಾಡಿದ ಡಾಕ್ಟರ್ ಶಿವಾನಂದ ಕೆಳಗಿನಮನೆಯವರಿಗೆ, ಪುಸ್ತಕ ಪರಿಚಯ ಮಾಡಿದಂತಹ ಶ್ರೀಮತಿ ಪ್ರಜ್ಞಾ ಮತ್ತಿಹಳ್ಳಿಯವರಿಗೆ, ಹಾಗೂ ಕೃತಿಯನ್ನ ಬರೆದು ತಮ್ಮ ಕೆಲ ಮಾತುಗಳನ್ನು ಹೇಳಿದ ಬಸವರಾಜ ಡೋಣೂರವರಿಗೆ, ಸ್ವಾಗತ ಮಾಡಿದ ಜಾಗೀರ್ದಾರ್ ಅವರಿಗೆ, ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ ವಿ ಟಿ ನಾಯಕರಿಗೆ, ಹಾಗೂ ಇಲ್ಲಿ ಸೇರಿರುವ ಮಾಧ್ಯಮದ ಪ್ರತಿನಿಧಿಗಳಿಗೆ, ನನ್ನ ಎಲ್ಲ ಹಿರಿಯರಿಗೆ, ಸ್ನೇಹಿತರಿಗೆ ಹಾಗೂ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳಿಗೆ ಅನಂತ ವಂದನೆಗಳು. ನಮಸ್ಕಾರ. ಕಾರ್ಯಕ್ರಮ ಮುಗಿಯಿತು.